फणिगणवरभूषपार्वतीश्लाघ्यवेषः खलजनकतरोषखण्डितार्यदोषः सदरुणगिरिवासशक्रसूर्याद्यदीशः परिहृतभवपाशपावमापार्वतीशः हरशम्भो महादेव विश्वेशामरवल्लभ शिवशङ्कर सर्वात्मन् नीलकण्ठ नमोऽस्तुते। नमोऽस्तन्ताय सहस्रमूर्तये सहस्रपादाक्षिशिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः। नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः। श्रीगुरुभ्यो नमः। हरिः ಓಂ. ರುದ್ರಗೀತೆಯ ಆರಂಭ ಆಗಬೇಕು. ಪ್ರಚೇತಸರನ್ನು ಕುರಿತು ರುದ್ರದೇವರು ಶ್ರೇಯಸ್ಸಿನ ಮಾರ್ಗವನ್ನು, ಮಂಗಳದ ಮಾರ್ಗವನ್ನು, ನಿಷ್ಕಾಮನೆಯಿಂದ ಇದರ ಜಪ ಪಾರಾಯಣಗಳನ್ನು ನಡೆಸಿದಾಗ ಮೋಕ್ಷದ ಮಾರ್ಗವನ್ನು ತೆರೆಯತಕ್ಕಂತಹ ಸುಂದರವಾದ ಸ್ತೋತ್ರವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರೀ ರುದ್ರಭುವಾಚ. ರುದ್ರದೇವರು ಆ ಸ್ತೋತ್ರ ಆರಂಭ ಮಾಡ್ತಾರೆ. ಜಿತಂವ ಆತ್ಮವಿಧುರ್ಯಾಃ ಸ್ವಸ್ತಯೇ ಸ್ವಸ್ತಿರಸ್ತುವಃ ಭವತಾಂ ರಾಧಸೇರಾಧ್ಯಂ ಸರ್ವಸ್ಮ ಆತ್ಮನೇ ನಮಃ. ಜಿತಂವಃ ಆತ್ಮವಿಧುರ್ಯಾಃ. ಜಿತಂ ಅನ್ನುವ ಶಬ್ದದಿಂದ ಈ ಸ್ತೋತ್ರ ಆರಂಭ ಆಗ್ತದೆ. ಜಿತಂತೆ ಸ್ತೋತ್ರ ಅನ್ನೋದು ಬಹಳ ಪ್ರಸಿದ್ಧವಾದದ್ದು. 4 ಅಧ್ಯಾಯವುಳ್ಳಂತಹ ಒಂದು ಸ್ತೋತ್ರ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೇಸ್ತು ಮಹಾಪುರುಷ ಪೂರ್ವಜ ಅಂತ ಆ ಸ್ತೋತ್ರ ಪ್ರಾರಂಭ ಆಗ್ತದೆ. ಅದನ್ನು ಜಿತಂತೆ ಸ್ತೋತ್ರ ಅಂತ ಕರೀತಾರೆ. ಜಿತಂ ಅಂತ ಹೇಳಿದರೆ ಗೆದ್ದಿರಿ ನೀವು ಅಂತ, ಜಯವಾಗಲಿ ಅಂತ ಹೇಳಿದ ಹಾಗೆ, ಜಯ ಹೇ ಜಯ ಹೇ ಅಂತ ಹೇಳಿದ ಹಾಗೆ. ಜಿತಂ ಭಗವಂತನನ್ನು ಕುರಿತು ಜಿತಂತೆ ಪುಂಡರೀಕಾಕ್ಷ, ಓ ಪುಂಡರೀಕಾಕ್ಷ ನಿನ್ನಿಂದ ಜಿತವಾಗಿದೆ, ನೀನು ಗೆದ್ದು ಬಿಟ್ಟಿ ಅಂತ ಹೇಳಿದರೆ ಯಾರನ್ನು ಸೋಲಿಸಿದಿ ಅಂತ ಸಾಮಾನ್ಯ ಪ್ರಶ್ನೆ ಬರ್ತದೆ. ನೀನು ಗೆದ್ದಿ ಅಂದರೆ ಸೋತವರು ಯಾರು ಅಂತ ಒಂದು ಪ್ರಶ್ನೆ. ಆದರೆ ಈ ಜಿತ ಜಯ ಅನ್ನುವ ಶಬ್ದವನ್ನು 2 ಅರ್ಥದಲ್ಲಿ ಬಳಸ್ತೇವೆ. ಒಂದು, ಮತ್ತೊಂದನ್ನು ಸೋಲಿಸಿದಾಗ ಗೆದ್ದದ್ದು, ಜಯವಾದದ್ದು ಅನ್ನುವುದು. ಮತ್ತೊಂದು, ಮತ್ತೊಬ್ಬರನ್ನು ಸೋಲಿಸುವುದಕ್ಕೂ ಜಯಕ್ಕೂ ಸಂಬಂಧ ಇಲ್ಲ, ಉತ್ಕೃಷ್ಟವಾಗಿರುವುದಕ್ಕೆ, ಸರ್ವಶ್ರೇಷ್ಠವಾಗಿ ನಿಲ್ಲುವುದಕ್ಕೆ ಜಯ ಅಂತ ಹೆಸರು. ಭಾರತ ಮಾತೆಗೆ ಜಯವಾಗಲಿ ಅಂದರೆ ಅದು ಪಕ್ಕದ ಊರನ್ನು ಸೋಲಿಸಲಿ ಅಂತಲೇ ಅಷ್ಟೇ ಅರ್ಥ ಅಲ್ಲ. ಅದಕ್ಕೆ ಅದು ಅರ್ಥವೂ ಅಲ್ಲ. ದೇಶಕ್ಕೆ ಜಯವಾಗಲಿ ಅಂತೇಳಿದರೆ ದೇಶ ಯಾವತ್ತೂ ಎತ್ತರದಲ್ಲಿರಲಿ, ಅದು ಉತ್ಕೃಷ್ಟವಾಗಲಿ ಅಂತ ಅರ್ಥ. ಈ ಅರ್ಥವನ್ನು ನಾವು ಶಾಸ್ತ್ರದಲ್ಲಿ ಅವಶ್ಯ ತಗೊಳ್ಬೇಕು. ಲೋಕದ ಬಳಕೆಯಲ್ಲಿ ಜಯವಾಗುವುದು ಅಂದರೆ ಯಾರನ್ನೋ ಸೋಲಿಸುವುದು ಅನ್ನೋ ಅರ್ಥ ಅಷ್ಟೇ. ಆದರೆ ಶಾಸ್ತ್ರದ ಬಳಕೆಯಲ್ಲಿ ಜಯ ಅಂದರೆ ಉತ್ಕೃಷ್ಟನಾಗಿ ನಿಲ್ಲುವುದು. ಯಾಕಂದರೆ ನಾವು ಅನೇಕ ಸ್ತೋತ್ರಗಳಲ್ಲಿ ದೇವರಿಗೆ ಜಯಕಾರವನ್ನು ಹಾಕ್ತೇವೆ. ಜಯತು ಜಯತು ದೇವೋ ದೇವಕೀ ನಂದನೋಯಂ, ಜಯತು ಜಯತು ದೇವೋ ವೃಷ್ಟಿವಂಶ ಪ್ರದೀಪ. ಭಗವಂತನನ್ನು ಜಯತು ಜಯತು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ. ಶ್ರೀಪತಿ ಜಯತಿ. ನಮಗೆ ಮಾನವನ್ನು ಕೊಡುವ, ಜ್ಞಾನವನ್ನು ಕೊಡುವ ಶ್ರೀಪತಿ ಆತ ಜಯಿಸಿದ್ದಾನೆ. ಜಯಿಸಿದ್ದಾನೆ ಅಂದರೆ ಉತ್ಕೃಷ್ಟನಾಗಿದ್ದಾನೆ. ಭಗವಂತನಿಗೆ ಜಯಕಾರ ಹಾಕುವುದಕ್ಕೆ ಜಯತಾತ್ ಜಗದೀಶ್ವರ, ಜಗದೀಶ್ವರ ಜಯತಾತ್ ಅಂತ ವ್ಯಾಸತೀರ್ಥರು ವರ್ಣನೆ ಮಾಡ್ತಾರೆ. ಭಗವಂತನಿಗೆ ಜಯಕಾರ ಹಾಕಲಿಂತ. ದೇವರಿಗೆ ಜಯಕಾರ ಹಾಕುವುದು ಅಂದರೆ ಅವನಿಗೆ ಈಗಾಗಲೇ ಇಲ್ಲದೇ ಇದ್ದಂತಹ ಜಯ ಪ್ರಾಪ್ತಿಯಾಗುವುದು ಅಂತೂ ಅರ್ಥ ಅಲ್ಲ, ಅಥವಾ ಇನ್ನೊಬ್ಬರನ್ನು ಆತ ಸೋಲಿಸುವುದು ಅನ್ನುವುದು ಅರ್ಥ ಅಲ್ಲ. ಆತ ಸರ್ವೋತ್ತಮನಿದ್ದಾನೆ ಅಂತ ಅರ್ಥ. ಹೀಗೆ ಭಗವಂತನಿಗೆ ಜಯ ಹಾಕುವಂಥದ್ದು ಒಂದು. ಇಲ್ಲಿ ರುದ್ರದೇವರು ಭಗವಂತನಿಗೆ ಜಯಕಾರವನ್ನು ಹಾಕ್ತಾ ಇಲ್ಲ. ಜಿತಂ ವಹ ಆತ್ಮವಿದ್ದುರ್ಯಾಹ. ಓ ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಪ್ರಚೇತಸರೇ, ನಿಮಗೆ ಜಯವಾಗಲಿ ಅಂತ ಹೇಳ್ತಾರೆ.
ಜಿತಂ ವಹ, ನಿಮಗೆ ಜಯವಿರಲಿ, ನಿಮಗೆ ಜಯವಿರಲಿ ಅಂತ ನಾವು ಕೂಡ ಹೇಳ್ಬೋದು. ಮನೆಗೊಂದು 4 ಜನ ಅತಿಥಿಗಳು ಬಂದಾಗ ಜಯವಾಗಲಿ ಅಂತ ಅವರಿಗೆ ಮಾತಾಕಿ ಜೈ ಹೇಳಿದ ಹಾಗೆ ಪಿತಾಕಿ ಜೈ ಅಂತ ಹೇಳ್ಬೋದಲ್ವಾ. ಅಲ್ಲ, ಬಂದಿರತಕ್ಕಂಥವರಿಗೆ ಜಯವಾಗಲಿ ಅಂತ ಒಂದು ಜಯಕಾರ ಹಾಕ್ಬೋದು. ಆ ಜಯಕಾರದ ಅರ್ಥ ನಿಮಗೆ ಶ್ರೇಯಸ್ಸಾಗಲಿ ಅಂತಲೂ ಅರ್ಥ ಆಗ್ಬೋದು, ಶ್ರೇಯಸ್ಸಿನ ಪ್ರಾಪ್ತಿಯ ಅಭಿಕಾಂಕ್ಷೆ. ಆದ್ದರಿಂದ ಇವರನ್ನು ಕುರಿತು ಜಿತಂ ವಹ ಆತ್ಮವಿದ್ಧುರ್ಯಾ, ನಿಮಗೆ ಜಯವಾಗಲಿ, ಆತ್ಮವಿದ್ಧುರ್ಯರೇ, ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರೇ, ನಿಮಗೆ ಜಯವಾಗಲಿ ಅಂದರೆ ನೀವು ಏನನ್ನು ಅಭಿಕಾಂಕ್ಷಿಸಿದ್ದೀರೋ ಅದು ನಿಮಗೆ ಪ್ರಾಪ್ತಿಯಾಗಲಿ. ನಾವು ಯಾವ ಕೆಲಸಕ್ಕೆ ಹೊರಟಿದ್ದೇವೆ ಅದರಲ್ಲಿ ಸಾಫಲ್ಯವನ್ನು ಪಡೆಯುವುದು ಜಯ. ಒಂದು ದೇಶ ಮಟ್ಟದ ಕಬಡ್ಡಿ ಕ್ರೀಡೆಯಲ್ಲಿ ಆಟ ಆಡುವುದಕ್ಕೆ ನಮ್ಮ ಊರಿಂದ 4 ಜನರನ್ನು ಕಳಿಸುವಾಗ ನಿಮಗೆ ಜಯವಾಗಲಿ ಅಂತ ಹೇಳಿದರೆ, ಮತ್ತೊಬ್ಬರನ್ನು ಸೋಲಿಸಿ ಅನ್ನುವುದು ಅದರ ನಿಜವಾದ ಅರ್ಥ ಅಲ್ಲ. ನಿಮಗೆ ಉತ್ಕರ್ಷ ಸಿಗಲಿ, ಅದು ಇನ್ನೊಬ್ಬರನ್ನು ಸೋಲಿಸುವುದರಿಂದಲೇ ಉತ್ಕರ್ಷ ಅಂತ ಆದರೆ ಸೋಲಿಸಿ ಉತ್ಕರ್ಷವನ್ನು ಪಡೆಯುವುದು ಅಷ್ಟೇ. ಅಂತೂ ಉತ್ಕರ್ಷ ಅನ್ನುವುದು ವಸ್ತುತಃ ಜಿ ಧಾತುವಿನ ಅರ್ಥ. ಯಾಕಂದರೆ ಜಿ ಜಯೇ ಅಂತ ಒಂದು ಧಾತು, ಜಿ ಅಭಿಭವೆ ಅಂತ ಮತ್ತೊಂದು ಧಾತು ಇದೆ, ಸೋಲಿಸುವುದು ಅಂತ ಅದಕ್ಕೆ ಅರ್ಥ. ಆದರೆ ಸಕರ್ಮಕವಾಗಿ ಅಕರ್ಮಕವಾಗಿ ಬಳಸಿದಂತಹ ಜಿ ಧಾತುವಿಗೆ ಜಿತಂವಹ, ನಿಮಗೆ ಜಯವಾಗಲಿ, ನೀವು ಮತ್ತೊಬ್ಬರನ್ನು ಗೆಲ್ಲಿ ಅಂತ ಹೇಳಿದಾಗ, ಆ ಕರ್ಮವನ್ನು ಹೇಳಿದಾಗ ಸೋಲಿಸುವುದು ಅಂತ ಅರ್ಥ. ಈ ಜಯಕಾರ ಹಾಕುವಲ್ಲೆಲ್ಲ ಅವರ ಉತ್ಕರ್ಷ, ಅವರ ಸಾಫಲ್ಯ ಅದನ್ನು ಹೇಳುವುದು. ಇಲ್ಲಿ ರುದ್ರದೇವ ತನ್ನ ಭಕ್ತರು ಜೊತೆಗೆ ಭಗವದ್ಭಕ್ತರೂ ಆದ ಪ್ರಚೇತಸರನ್ನು ಕುರಿತು ಹೇಳ್ತಾರೆ, ನಿಮಗೆ ಜಯವಾಗಲಿ. ಅಂದರೆ ನೀವು ಭಗವಂತನ ದರ್ಶನ ಮಾಡಿ ಬರಬೇಕು ಅಂತ ತಪಸ್ಸಿಗೆ ಹೊರಟಿದ್ದೀರಿ, ದೊಡ್ಡ ಕೆಲಸ. ಬೇರೆ ಕೆಲಸಗಳಲ್ಲಿ ಜಯವನ್ನು ಪಡೆಯುವುದು ಸುಲಭ, ಆದರೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಲ್ಲಿ ಜಯ ಸಿಗುವುದು ಬಹಳ ನಿಧಾನ, ತುಂಬ ಜಾಗ್ರತೆ ಇರಬೇಕು. ಆದರೂ ನಿಮಗೆ ಜಯವಾಗಲಿ. ರುದ್ರದೇವರ ತಪಸ್ಸು ಮಾಡಿ ರುದ್ರನನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವುದು ಹೆಚ್ಚು ಕಷ್ಟ ಇಲ್ಲ. ಯಾಕಂದರೆ ರುದ್ರದೇವರಿಗೆ ಶಾಸ್ತ್ರದಲ್ಲಿ ಒಂದು ಹೆಸರು ಏನು ಅಂದರೆ ಆಶುತೋಷ ಅಂತ. ಆಶುತೋಷ ಅಂದರೆ ಬೇಗ ಖುಷಿಗೊಳ್ಳುವವ ಅಂತ. ರುದ್ರ ಆಶು, ನಮ್ಮಲ್ಲಿ ಆಶುಭಾಷಣ ಅಂತ ಹೇಳೋದಿಲ್ಲ, ಆಶು ಅಂದರೆ ಕ್ವಿಕ್ ಅಂತ ಅರ್ಥ. 2 ಜನ ಇದ್ದಾರೆ, ಒಬ್ಬ ಆಶು ಸಿದ್ಧಿದ, ಮತ್ತೊಬ್ಬ ಆಶುತೋಷ. ಆಶು ಸಿದ್ಧಿದ ಅಂತ ಹೇಳಿದರೆ ಮಗ ಗಣಪತಿ. ಗಣಪತಿಗೆ ಕ್ಷಿಪ್ರ ಪ್ರಸಾದ ಅಂತ ಹೆಸರಿದೆ, ಅಂದರೆ ಕ್ಷಿಪ್ರವಾಗಿ ಪ್ರಸನ್ನನಾಗಿ ಬಿಡ್ತಾನೆ ಅಂತ. ಆಶು ಸಿದ್ಧಿದ ಅಂದರೆ ಶೀಘ್ರವಾಗಿ ಸಿದ್ಧಿಯನ್ನು ಕೊಡುವವರು. ರುದ್ರದೇವರಿಗೆ ಆಶುತೋಷ ಅಂತ ಹೆಸರು. ನೀವು ತಪಸ್ಸು ಮಾಡಿದರೆ ಬೇಗ. ರಾವಣ ರುದ್ರನನ್ನು ಕಾಣಬೇಕು ಅಂತ ಭಾರಿ ಪ್ರಯತ್ನ ಪಟ್ಟ. ಏನು ಮಾಡಿದ ಅಂದರೆ, ನೀನು ನನಗೆ ಕಾಣಿಸಲಿಲ್ಲ ಅಂದರೆ ನನ್ನ ತಲೆ ತೆಗೆದು ನಿನ್ನ ಕಾಲಿಗೆ ಹಾಕ್ತೇನೆ ಅಂತ ಹೇಳಿ ಒಂದೊಂದೇ ತಲೆ ಕತ್ತರಿಸಿ ಕಲಿಸಿ ರುದ್ರನಿಗೆ ಹಾಕಿದರೆ, ರುದ್ರ ಒಂದು ತಲೆ ಇನ್ನು ಉಳಿದಿರುವಾಗಲೇ ಪ್ರತ್ಯಕ್ಷ ಆದ. ಅದು ಹೋದ ಮೇಲೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು, ಆದರೆ ಆ ಒಂದು ತಲೆ ಇನ್ನು ಉಳಿದಿರುವಾಗಲೇ ರುದ್ರದೇವ ಬರ್ತಾನೆ. ಹೀಗೆ ರುದ್ರದೇವನನ್ನು ಪ್ರಸನ್ನೀಕರಿಸುವುದು ಸುಲಭ ಅನ್ನುವ ದೃಷ್ಟಿಯಿಂದ ಆತ ಆಶುತೋಷ. ಆದರೆ ಆ ರುದ್ರದೇವರನ್ನು ಸಿಟ್ಟು ಅವನ ಅವಗ್ರಹವನ್ನು ಪಡೆಯುವುದು ಕೂಡ ಅಷ್ಟೇ ಸುಲಭ. ಅನುಗ್ರಹವನ್ನು ಪಡೆಯುವುದು ಎಷ್ಟು ಸುಲಭವೋ ಆತನ ಆಗ್ರಹ ಅವಗ್ರಹಗಳನ್ನು ಪಡೆಯುವುದು ಕೂಡ ಅಷ್ಟೇ ಸುಲಭ. ಆದರೆ ಭಗವಂತ ನಾರಾಯಣ ಹಾಗಲ್ಲ. ಆತನನ್ನು ಉಪಾಸನೆ ಮಾಡಿ ಅವನ ಅನುಗ್ರಹವನ್ನು ಪಡಿಬೇಕಾದರೆ ತುಂಬ ನಿಧಾನ ಆಗ್ತದೆ, ಬಹಳ ಸಾವಕಾಶವಾಗಿ ಆತ ಪ್ರತ್ಯಕ್ಷನಾಗುವುದು. ಇದು ಮುಂದೆ ದಶಮಸ್ಕಂದ ಭಾಗವತದಲ್ಲಿ ಈ ವಿಷಯ ಒಂದು ಪ್ರಶ್ನೆಯಾಗಿಯೇ ಉಳಿತದೆ. ಯಾಕೆ ಭಗವಂತ ಅಷ್ಟು ನಿಧಾನ? ಭಗವಂತನನ್ನು ನೇರ ಕಾಣುವುದಕ್ಕೆ ಹೊರಟಾಗ ಬೇಗ ಕಾಣಿಸುವುದಿಲ್ಲ ಅಲ್ವಾ ದೇವರು? ಯಾಕೆ ಅಂತ ಹೇಳಿದರೆ, ದೇವರು ಅವನಿಗೆ ಕಾಣುವುದಕ್ಕಿಂತ ಮುಂಚೆ ಆ ಮೋಕ್ಷದ ದೃಷ್ಟಿಯಿಂದ ಆತನು ಎಷ್ಟು ಅರ್ಹನಿದ್ದಾನೆ, ಅದಕ್ಕೆ ಬೇಕಾದ ಸಾಧನೆ ಆಗಿದೆಯೋ ಅನ್ನುವುದನ್ನು ಗಮನಿಸಿಕೊಂಡೇ ತಾನು ಕಾಣಿಸಿಕೊಳ್ಳುವುದು. ಬೇರೆ ದೇವತೆಗಳನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡರೆ ಅದು ಮೋಕ್ಷ ಸಾಧನ ಅಲ್ಲ, ಮತ್ತು ಜ್ಞಾನ ಸಾಧನ ಆಗ್ಬೋದು, ಐಹಿಕವಾದ ಫಲಗಳನ್ನು ಪಡಿಬೋದು. ಆದರೆ ಮುಕುಂದ ಅನಿಸಿದ ಭಗವಂತ, ಮುಕುಂದ ಅನ್ನುವ ಶಬ್ದಕ್ಕೆ ಮೋಕ್ಷವನ್ನು ಕೊಡುವವ, ಮುಕುಂ ದದಾತೀತಿ ಮುಕುಂದ, ಮೋಕ್ಷವನ್ನು ಕೊಡುವವ ಅಂತಲೇ ಅರ್ಥ. ಆ ಮುಕುಂದನ ಪ್ರಸಾದ ಅದು ಮೋಕ್ಷಕ್ಕೆ ಹೇತು. ಆದ್ದರಿಂದ ಆತ ಪ್ರಸನ್ನನಾಗಬೇಕಾದರೆ ಮೋಕ್ಷದ ಅರ್ಹತೆಯನ್ನು ನೋಡಿಯೇ ಪ್ರಸನ್ನನಾಗುವುದು. ಆ ದೃಷ್ಟಿಯಿಂದ ನೀವು ಈಗ ಮೋಕ್ಷಕ್ಕೆ ಅರ್ಹರಾಗ್ತಾ ಇದ್ದೀರಿ. ಜಿತಂವಹ ಆತ್ಮವಿದ್ಧುರ್ಯ. ಮೋಕ್ಷಕ್ಕೆ ಮೂಲ ಕಾರಣ ಯಾವುದು? ಭಕ್ತಿಯೋ, ಜ್ಞಾನವೋ, ವೈರಾಗ್ಯವೋ? ಮೂಲ ಜ್ಞಾನ. ಆದರೆ ಜ್ಞಾನದ ಹಿನ್ನೆಲೆಯಲ್ಲಿ ಭಕ್ತಿ ಇಲ್ಲ ಅಂತ ಹೇಳಿದರೆ ಜ್ಞಾನ ಮೋಕ್ಷವನ್ನು ಕೊಡುವುದಿಲ್ಲ. ಜ್ಞಾನೇನೈವ ಪರಂ ಪದಂ ಅನ್ನುವುದು ಆಚಾರ್ಯರ ಮಾತು. ಜ್ಞಾನದಿಂದಲೇ ಮೋಕ್ಷ. ವೇದದಲ್ಲಿ ಪುರುಷ ಸೂಕ್ತ ಹೇಳುವುದು ಕೂಡ ಹಾಗೆ. ನಾಣ್ಯ ಪಂಥ ಅಯನಾಯ ವಿದ್ಯತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ.
ಭಗವಂತನ ವಿದ್ವಾನ್ ಯಾರಿದ್ದಾನೆ, ಭಗವಂತನ ಜ್ಞಾನ ಪಡೆದವ, ಅವನು ಅಮೃತತ್ವವನ್ನು ಪಡಿತಾನೆ. ನಾಣ್ಯ ಪಂಥಾ, ಬೇರೆ ಮಾರ್ಗ ಇಲ್ಲ. ಅಯನಾಯ ಅಂದರೆ ಮೋಕ್ಷ ಪ್ರಾಪ್ತಿಗೆ ಎರಡನೆಯ ಮಾರ್ಗ ಇಲ್ಲ, ಭಗವಂತನ ಜ್ಞಾನವೊಂದೇ ಮಾರ್ಗ ಅಂತ ಪುರುಷ ಸೂಕ್ತ ಹೇಳ್ತದೆ. ಆಚಾರ್ಯರು ಕೂಡ ಜ್ಞಾನೇನೀವ ಪರಂಪದ ಅಂತ ಹೇಳ್ತಾರೆ. ಜ್ಞಾನವೇ ಪರಮ ಪದವಿಯನ್ನು ಕೊಡತಕ್ಕಂಥದ್ದು. ಆದರೆ ಜ್ಞಾನದ ಹಿನ್ನೆಲೆಯಲ್ಲಿ ಭಕ್ತಿ ಬಹಳ ಮುಖ್ಯ ಅನ್ನೋದು ಒತ್ತಿ ಒತ್ತಿ ಹೇಳ್ತಾರೆ. ತಯಾ ಮುಕ್ತಿರ್ನಚಾನ್ಯಥ, ಭಕ್ತಿ ಇಲ್ಲದೆ ಭಕ್ತಿಶ್ಚ ತತ್ಸಾಧನಂ, ಭಕ್ತಿಯೇ ಮೋಕ್ಷಕ್ಕೆ ಸಾಧನ ಅನ್ನುವ ಮಾತು ಇದೆ. ಇದರ ಅರ್ಥ ಏನು ಅಂದರೆ, ಜ್ಞಾನ ಇಲ್ಲದೆ ಪರಮಭಕ್ತಿ ಉಂಟಾಗುವುದಿಲ್ಲ. ಭಗವಂತನ ಅಪರೋಕ್ಷ ಜ್ಞಾನವಾದ ಮೇಲೆ ದೇವರಲ್ಲಿ ಪರಮ ಭಕ್ತಿ ಆಗ್ತದೆ. ಅಲ್ಲಿಯ ತನಕ ನಮಗೆ ತಿಳಿದ ಹಾಗೆ ದೇವರಲ್ಲಿ ಭಕ್ತಿ ಮಾಡ್ತೇವೆ. ಈಗ ನಾವೆಲ್ಲ ದೇವರ ಭಕ್ತಿ ಮಾಡುವುದು ಹೇಗೆ? ನಮಗೆ ನಿಜವಾಗಿ ನಾವು ಭಕ್ತಿ ಮಾಡ್ತಾ ಇದ್ದೇವೋ ಅಂತ ನಮಗೆ ಸಂಶಯ ಬರುವ ಹಾಗೆ ನಾವು ಭಕ್ತಿ ಮಾಡ್ತೇವೆ. ದೇವರ ಹತ್ರ ಹೋಗ್ತೇವೆ, ದೇವರಿಗೆ ಇವತ್ತು ಆರತಿ ಹಚ್ಚಿದರೆ ಒಳ್ಳೆಯದು ಅಂತ ಅನಿಸುತ್ತೆ ನಮಗೆ. ಆರತಿ ಅಮಾವಾಸ್ಯೆಯ ದಿವಸ ದೀಪ ಹಚ್ಚಿದರೆ ಭಾರಿ ಪುಣ್ಯ ಅಂತೇಳಿ ಇನ್ನಷ್ಟು ಆರತಿ ಬತ್ತಿಗಳನ್ನೆಲ್ಲ ಹಾಕ್ತೇವೆ. ಆ ಬತ್ತಿಗೆ ಹಾಕಿದ ಎಣ್ಣೆ ಯಾವುದು, ಬತ್ತಿಗೆ ಹಾಕಿದ ತುಪ್ಪ ಯಾವುದು, ಆ ತುಪ್ಪದಲ್ಲಿ ಏನು ಸೇರಿದೆ, ತಿರುಪತಿ ಲಾಡಿನಲ್ಲಿ ಸೇರಿದ್ದು ಇದಕ್ಕೂ ಸೇರಿದೆಯೋ, ಅದೆಲ್ಲ ಯೋಚನೆ ಎಲ್ಲ ಬರ್ತದೆ ಮಧ್ಯದಲ್ಲಿ. ಆಗ ನಾನು ಮಾಡಿದ್ದು ಸರಿಯೋ ತಪ್ಪೋ ಅಂತ ಒಳಗಿಂದ ಒಳಗೆ ಸಂಶಯಗಳು. ಆ ಸಂಶಯದ ಮಧ್ಯದಲ್ಲಿ ಭಕ್ತಿ ಒಂದಿದ್ರೆ ಎಲ್ಲ ಸರಿ ಮಾಡ್ತಾನಂತೆ ದೇವರು ಅಂತ ಧೈರ್ಯ ಬೇರೆ. ಅದು ಏನು ಎಡವಟ್ಟಿದ್ರೂ ಭಕ್ತಿ ಅವೆಲ್ಲವನ್ನೂ ಸರಿ ಮಾಡ್ತದೆ. ಅದನ್ನು ನಾವು ಯಾವ ಲಾಡು ತಿಂದರೂ ತೊಂದರೆ ಇಲ್ಲ, ಭಕ್ತಿಯಿಂದ ತಿನ್ನಬೇಕಷ್ಟೇ ಅಂತ ಈ ಭಾವನೆಗಳೆಲ್ಲ ಬರ್ತದೆ. ಇಷ್ಟು ಭಾವನೆ ಬಂದ ಮೇಲೆ ಇನ್ನೊಬ್ಬರು ಇನ್ನೊಂದು ಹೇಳಿದಾಗ ಸಂಶಯಗಳಿದೆ. ಸಂಶಯ ಎಲ್ಲಿಯ ತನಕ ಇರ್ತದೆ, ಅಲ್ಲಿಗೆ ಭಕ್ತಿಯ ದಾರ್ಢ್ಯ ಇರ್ತದ. ಭಕ್ತಿಯ ದಾರ್ಢ್ಯದಲ್ಲಿ ಪ್ರಶ್ನೆಗಳು ಹುಡ್ತಾರೆ. ಆ ದಾರ್ಢ್ಯ ಅನ್ನೋದೇ ಅಲುಗಾಡುವುದಕ್ಕೆ ಪ್ರಾರಂಭ ಆಗ್ತದೆ. ಆದರೆ ನಮ್ಮ ಭಕ್ತಿ ಏನಿದೆ, ಆ ಭಕ್ತಿಯ ಬಗ್ಗೆ ನಮಗೆ ಸಂಶಯ ಇದೆ. ಯಾಕಂದರೆ ಉಪನಿಷತ್ತು ಏನು ಹೇಳ್ತದೆ ಅಂದರೆ, ನೀವು ಸಂಶಯ ಇಲ್ಲ ಅಂತ ತೋರಿಕೆಗೆ ಹೇಳ್ತೀರಿ ಹೊರತು ನೀವು ಎಷ್ಟು ದೊಡ್ಡ ಜ್ಞಾನಿಗಳಾದರೂ ನಿಮಗೆ ಸಂಶಯ ಇದ್ದೇ ಇರ್ತದೆ. ಕಾರಣ ಏನು ಅಂತೇಳಿದರೆ, ಸಂಶಯ ಹೋಗುವುದು ದೇವರನ್ನು ಕಂಡಾಗ ಮಾತ್ರ. ಅದು ಉಪನಿಷತ್ತು ಹೇಳುವುದು. ಅದು ಚಿದ್ಯಂತೆ ಸರ್ವ ಸಂಶಯ, ಸರ್ವ ಸಂಶಯಗಳು ಹೋಗ್ತವೆ ಯಾವಾಗ? ತಸ್ಮಿನ್ ದೃಷ್ಟೇ ಪರಾವರಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ತಸ್ಮಿನ್ ದೃಷ್ಟೇ ಪರಾವರೆ. ಆ ಪರಮಾತ್ಮನನ್ನು ಕಂಡಾಗ ನಿನ್ನ ಎಲ್ಲ ಸಂಶಯವೂ ಹೋಗುತ್ತೆ. ಇದರ ಅರ್ಥ ಅಲ್ಲಿಯ ತನಕ ಸಂಶಯ ಇದ್ದೇ ಇರುತ್ತದೆ. ನಾನೇ ಮಾಡಿದ್ದು ಸರಿಯೋ? ತುಂಬ ಮಡಿ ಮಾಡುವವರಿಗೆ ಸಂಶಯಗಳು ಜಾಸ್ತಿ. ಅವರು ಸ್ನಾನಕ್ಕೆ ಹೋಗುವಾಗಲೂ ಮಡಿಯಾಗೇ ಹೋಗ್ತಾನೆ. ಅಡ್ಡ ದಿಡ್ಡ ಜಾಗ್ರತೆ ಮಾಡಿಕೊಂಡೇ ಸ್ನಾನಕ್ಕೆ ಹೋಗುವುದು. ಸ್ನಾನ ಮಾಡಿದ ಮೇಲೆಯೂ ಕೂಡ ಅವರಿಗೆ ಸ್ನಾನ ಮುಗಿಸಿ ಮೇಲೆ ಬಂದು ಜಪಕ್ಕೆ ಗೂಡುವಾಗ ಎಲ್ಲಿಯಾದರೂ ನಾನು ಏನಾದರೂ ಮುಟ್ಟಿಕೊಂಡು ಬಂದಿದ್ದೇನೋ ಅಂತ ಒಂದು ಸಂಶಯ ಬರುತ್ತೆ. ಅದಕ್ಕೋಸ್ಕರ ಆಪೋಹಿತ ಅಂತ ಪ್ರೋಕ್ಷಣೆ ಮಾಡ್ತಾರೆ. ಆಪೋಹಿತ ಪ್ರೋಕ್ಷಣೆ ಮಾಡುವಾಗಲೂ ಕೂಡ ನಾನು ಮಡಿಯಲ್ಲೇ ಪ್ರೋಕ್ಷಣೆ ಮಾಡಿದ್ನೋ ಅಥವಾ ಮೈಲಿಗೆಯಲ್ಲಿ ಮಾಡಿದ್ನೋ ಅಂತ ಅಲ್ಲೊಂದು ಸಂಶಯ ಆಗುತ್ತೆ. ಈ ಸಂಶಯಗಳಿಂದ ಏನಾಗ್ತದೆ, ಭಕ್ತಿ ಅನ್ನೋದೇ ಕಲುಷಿತ ಆಗಿ ಹೋಗ್ತದೆ. ಅದರಿಂದ ಭಕ್ತಿಯ ದಾರ್ಢ್ಯಕ್ಕೆ ಮನೋದಾರ್ಢ್ಯ ಅನ್ನೋದು ಬಹಳ ಮುಖ್ಯ. ರುದ್ರದೇವ ಅದನ್ನು ಒತ್ತಿ ಒತ್ತಿ ಹೇಳ್ತಾನೆ. ನಿನ್ನ ಮನಸ್ಸಿನಲ್ಲಿ ದೇವರನ್ನು ಸ್ಮರಿಸಿದಾಗ ಎಲ್ಲ ಕಶ್ಮಲ ಹೋಗ್ತದೆ ಅನ್ನೋ ದಾರ್ಢ್ಯ ಎಲ್ಲಿಯ ತನಕ ಇರುವುದಿಲ್ಲವೋ ಅಲ್ಲಿಯ ತನಕ ಲೌಕಿಕವಾದ ಎಷ್ಟು ಮಡಿ ಮಾಡಿಕೊಂಡ್ರೂ ಅದರಲ್ಲಿ ಸಂಶಯ ಇಲ್ಲದೆ ದೃಢವಾಗುವುದಕ್ಕೆ ಸಾಧ್ಯ ಇಲ್ಲ. ಭಗವಂತನ ನಾಮಸ್ಮರಣೆಯೊಂದೇ ಎಲ್ಲ ರೀತಿಯ ಅಪಾವಿತ್ರ್ಯವನ್ನು ತೆಗೆದುಹಾಕ್ತದೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ. ಅವನು ಅಪವಿತ್ರನಾಗಲಿ ಪವಿತ್ರನಾಗಲಿ ಸಾಲದು, ಸರ್ವಾವಸ್ಥೆ. ಇನ್ನು ಈ ಪವಿತ್ರ ಅಪವಿತ್ರ ಬಿಟ್ಟು ಬೇರೆ ಅವಸ್ಥೆ ಇಲ್ಲ. ಬೇರೆ ಅವಸ್ಥೆ ಅಂದರೆ ನಿದ್ರೆ ಮಾಡಿ ಆಗತಾನೆ ಎದ್ದಿರುವವನು ಬೇಕಾದರೂ ಆಗಿರಲಿ, ಹಲ್ಲು ಪೇಸ್ಟಲ್ಲಿ ಬೇಕಾದರೂ ಉಜ್ಜಿರಲಿ ಅಥವಾ ಮಾವಿನ ಎಲೆ ಬೇಕಾದರೂ ಉಜ್ಜಿರಲಿ, ಅಥವಾ ಸರ್ವಾವಸ್ಥಾನ ಗೊತ್ತಿರಲಿಲ್ಲ. ಭಗವಂತನ ಜ್ಞಾನದ ಕೆಲಸದಲ್ಲಿ ತೊಡಗಿರಲಿ, ಭಗವಂತನ ಅಜ್ಞಾನದ ಸ್ಥಿತಿಯಲ್ಲಿರಲಿ, ಅವನು ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ. ಆ ಪುಂಡರೀಕಾಕ್ಷನ ಸ್ಮರಣೆಗೆ ಅಷ್ಟು ದೊಡ್ಡ ಬಲ ಇದೆ ಅನ್ನೋ ದಾರ್ಢ್ಯ ಬರುವುದು ಯಾವಾಗ ಅಂತ ಹೇಳಿದರೆ, ಭಗವಂತನ ತತ್ವಜ್ಞಾನ ಆದ ಮೇಲೆ ಮಾತ್ರ, ಭಗವಂತನ ಸರಿಯಾದ ದರ್ಶನವಾದ ಮೇಲೆ ಮಾತ್ರ. ಅಲ್ಲಿಯ ತನಕ ನಾವು ಭಕ್ತಿ ಮಾಡ್ತಾ ಇರುವಂಥದ್ದು ಅದು ಎಷ್ಟು ದೃಢ ಅನ್ನೋದು ದೇವರು ಅಲುಗಾಡಿಸಿ ನೋಡಿ ತೀರ್ಮಾನಿಸಬೇಕು. ನಮ್ಮಿಂದ ನಮ್ಮ ಭಕ್ತಿಯನ್ನು ನಾವು ತೀರ್ಮಾನಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅಷ್ಟಿದ್ರೂ ದೇವರು ಅನುಗ್ರಹ ಮಾಡ್ತಾನಲ್ವ ನಮ್ಮ ಭಕ್ತಿಗೆ, ಅದು ನಮ್ಮ ಭಕ್ತಿಯ ಬಲ ಅಲ್ಲ, ದೇವರ ಕರುಣೆಯ ಬಲ. ಹಾಗಾದರೆ ಭಕ್ತಿಯ ಬಲ ಯಾವಾಗ ಸಿದ್ಧಿಸುವುದು? ಜ್ಞಾನದಿಂದ ಸಿದ್ಧಿಸುವುದು. ದೇವರ ಬಗ್ಗೆ ಶಾಸ್ತ್ರದಿಂದ ಇಂತಹ ಪ್ರವಚನಗಳಿಂದ, ಅಂದರೆ ರುದ್ರಗೀತೆಯಂತಹ ಮಾತುಗಳನ್ನು ಕೇಳ್ತಾ ದೇವರು ಹಾಗೆ ಅಂತ ಅವನ ಒಂದು ವಿಶಿಷ್ಟ ಜ್ಞಾನ ಒಳಗಿಂದ ಬರ್ತಾ ಇದ್ದ ಹಾಗೆ ನಮ್ಮ ಭಕ್ತಿಯಲ್ಲಿ ಒಂದು ದಾರ್ಢ್ಯ ಬರ್ತಾ ಹೋಗ್ತದೆ. ಸಂಶಯಗಳು ಆದಷ್ಟು ಕಡಿಮೆ ಆಗುವುದಕ್ಕೆ ಶುರುವಾಗ್ತದೆ.
ಸಂಶಯಗಳು ಕಡಿಮೆ ಆದಷ್ಟು ಭಕ್ತಿಯ ದಾರ್ಢ್ಯ ಉಂಟಾಗಿ ಅದು ಆತನ ಮೋಕ್ಷ ಸಿದ್ಧಿಗೆ ಹೇತುವಾಗ್ತದೆ. ಈ ದೃಷ್ಟಿಯಿಂದ ಆತ ಹೇಳುವುದು ಆತ್ಮವಿತ್ ಧುರ್ಯಾಹ. ಧುರ್ಯ ಅಂದರೆ ಮುನ್ನೆತ್ರು ಅಂತ ಅರ್ಥ. ಸಾಮಾನ್ಯ ಧುರ್ಯ ಶಬ್ದವನ್ನು ಬಳಸುವುದು ಎಲ್ಲಿ ಅಂದರೆ ಧುರ ಅಂದರೆ ನೇಗಿಲನ್ನು 2 ಎತ್ತುಗಳ ಕೊರಳಲ್ಲಿ ಹಾಕಬೇಕಾದರೆ 2 ಎತ್ತುಗಳ ಮೇಲೆ ಒಂದು ನೊಗ ಅಂತ ಹಾಕ್ತಾರೆ. ಆ ನೊಗವನ್ನು ಧುರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಧುರ್ಯ ಅಂದರೆ ನೊಗವನ್ನು ಹೊತ್ತವ ಅಂತ ಅರ್ಥ. ಅಂದರೆ ನೊಗಕ್ಕೆ ಹೆಗಲು ಕೊಟ್ಟವ ಅಂದರೆ ಮುನ್ನೇತೃ, ಸಾಗಿಸುವವ ಅನ್ನೋ ಅರ್ಥದಲ್ಲಿ ಧುರ್ಯ ಅನ್ನುವ ಶಬ್ದ ಇದೆ. ಆತ್ಮವಿದ್ಧುರ್ಯ ಅಂತ ಹೇಳಿದರೆ ಆತ್ಮಜ್ಞಾನಿಗಳ ಮುನ್ನೇತೃ. ಯಾರು ಭಗವಂತನನ್ನು ತಿಳಿದಿದ್ದಾರೆ, ಆತ್ಮವೇತ್ತಾರರಿದ್ದಾರೆ, ಆತ್ಮವಿತ್ತುಗಳಿದ್ದಾರೆ, ಆ ಆತ್ಮವಿತ್ತುಗಳಲ್ಲಿ ನೀವು ಧುರ್ಯರು, ಆತ್ಮವಿತ್ತುಗಳಿಗೆ ಧುರ್ಯರು, ಅವರನ್ನು ನಡೆಸುವವರು. ಆತ್ಮಜ್ಞಾನಿಗಳಿಗೂ ಕೂಡ ವಿಷಯವನ್ನು ತಿಳಿಸಬಲ್ಲಂತಹ ವೇದ ತತ್ವಜ್ಞಾನವನ್ನು ಪಡೆದಂತಹ ಓ ಪ್ರಚೇತಸರೇ, ಜಿತಂ ವಹ, ನಿಮಗೆ ಜಯವಾಗಲಿ. ಸ್ವಸ್ಥಯೇ ಸ್ವಸ್ತಿರಸ್ತು ವಹ. ಒಂದು ಆಶೀರ್ವಾದ ಹೇಗೆ ಮಾಡಬೇಕು ಅಂತ ಶಿವನಿಂದ ಕಲಿತುಕೊಳ್ಬೇಕು. ಮೊದಲು ಜಯವಾಗಲಿ ಅಂತ ಹೇಳಬೇಕು. ಆಮೇಲೆ ನಿಮಗೆ ಒಳ್ಳೆಯದಾಗುವುದಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಹೇಳಬೇಕು. ನಿಮಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಅಲ್ಲ, ಸ್ವಸ್ಥಯೇ ಸ್ವಸ್ತಿರಸ್ತು ವಹ, ನಿಮಗೆ ಸ್ವಸ್ತಿಗೋಸ್ಕರ ಸ್ವಸ್ತಿಯಾಗಲಿ, ಮಂಗಳಕ್ಕೋಸ್ಕರ ಮಂಗಳವಾಗಲಿ ಅಂತ ಒಂದು ಆಶೀರ್ವಾದ ಮಾಡ್ತಾರೆ. ಅಂದರೆ ನೀವು ಹೊರಟದ್ದು ಭಗವಂತನನ್ನು ಕುರಿತು ತಪಸ್ಸಿಗೆ. ತಪಸ್ಸೇ ಉದ್ದೇಶವೋ ಅಲ್ಲ, ದೇವರನ್ನು ಕಾಣಬೇಕು ಅನ್ನೋದು ಉದ್ದೇಶ. ಹಾಗಾದರೆ ನಿಮಗೆ ನಿಜವಾದ ಸ್ವಸ್ತಿ ಯಾವುದು? ಭಗವಂತನ ಕಾಣಿಕೆ, ಭಗವದ್ ದರ್ಶನ ಅನ್ನೋದು ಸ್ವಸ್ತಿ. ಆ ಸ್ವಸ್ತಿಗೋಸ್ಕರ ಸ್ವಸ್ತಿರಸ್ತುವ, ನಿಮಗೀಗ ಮಂಗಳವಾಗಿ. ಅಂದರೆ ತಪಸ್ಸು ನಿರ್ವಿಘ್ನವಾಗಲಿ, ನಿಮ್ಮ ತಪಸ್ಸಿನಲ್ಲಿ ಯಾವ ತೊಂದರೆಯೂ ಉಂಟಾಗದೆ ಆ ತಪಸ್ಸು ಅದು ನಿಜವಾದ ಸ್ವಸ್ತಿಯನ್ನು ಕೊಡುವಲ್ಲಿ ಸಮರ್ಥವಾಗಲಿ. ಈ ಸ್ವಸ್ತಿ ಅನ್ನುವುದು ಆಶೀರ್ವಾದಕ್ಕೆ ಬಳಸತಕ್ಕಂತಹ ಒಂದು ಸಂಸ್ಕೃತದ ಶಬ್ದ. ಕೆಲವೆಲ್ಲ ಶಬ್ದಗಳು ಷಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಭಾವುಕಂ ಭವಿಕಂ ಭವ್ಯಂ ಸ್ವಸ್ತಿ, ಈ ಶಬ್ದಗಳೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಅಷ್ಟನ್ನೇ ಹೇಳ್ತಕ್ಕಂತಹ ಶಬ್ದಗಳು. ಅದನ್ನು ಆಗಾಗ ಬಳಸಬೇಕು. ಸ್ವಸ್ತಿ ವಾಚನ ಅಂತುಂಟು. ಯಾವುದೇ ಯಜ್ಞಕರ್ಮಗಳನ್ನು ನಡೆಸುವಾಗ, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಾಗ 4 ಬ್ರಾಹ್ಮಣರನ್ನು ಉತ್ತರಾಭಿಮುಖವಾಗಿ ಕೂಡಿಸಬೇಕು. ಅವರಿಗೆ ಅರ್ಘ್ಯ, ಪಾದ್ಯ, ಗಂಧ, ಪುಷ್ಪ, ದಕ್ಷಿಣೆ, ತಾಂಬೂಲ ಇದನ್ನೆಲ್ಲ ಕೊಡಬೇಕು. ಕೊಟ್ಟು ನೀವು ಸ್ವಸ್ತಿ ವಾಚನ ಮಾಡಿ ಅಂತ ಹೇಳಬೇಕು. ಅವರು ಸ್ವಸ್ತಿ ಅಂತ ಹೇಳುವುದಕ್ಕೋಸ್ಕರ ಪೂರ್ವಭಾವಿಯಾಗಿ ಅನೇಕ ವೈದಿಕ ಮಂತ್ರಗಳನ್ನು ಹೇಳಿ ಸ್ವಸ್ತಿ ಅಂತ ಹೇಳ್ತಾರೆ. ಈ ಸ್ವಸ್ತಿ ವಾಚನ ಏನಿದೆ ಅದು ಅವರು ಮುಂದೆ ಮಾಡತಕ್ಕಂತಹ ಕೆಲಸದ ನಿರ್ವಿಘ್ನತೆಗೆ ಹೇತು. ಚಕ್ರವರ್ತಿಗಳು ದಂಡಯಾತ್ರೆಗೆ ಹೊರಡುವಂಥ ಹೊತ್ತಿಗೆ ಸ್ವಸ್ತಿ ವಾಚನವನ್ನು ಮಾಡಿಸಿಯೇ ದಂಡಯಾತ್ರೆಗೆ ಹೋಗುವಂಥದ್ದು ಸಂಪ್ರದಾಯ. ಯಜ್ಞಕರ್ಮಗಳಲ್ಲೂ ಸ್ವಸ್ತಿ ವಾಚನ ಇದೆ. ಸ್ವಸ್ತಿ ಅಂತ ಅವರು ಹೇಳುವುದೇ ಒಂದು ದೊಡ್ಡ ವಿಷಯ. ಪುಣ್ಯಾಹ ವಾಚನ, ಸ್ವಸ್ತಿ ವಾಚನ ಅಂದರೆ ಸಮಾನಾರ್ಥಕವಾದಂತಹ ಶಬ್ದಗಳು. ಸ್ವಸ್ಥಯೇ ಸ್ವಸ್ತಿರಸ್ತು ವಹ, ವಹ ಅಂದರೆ ತಮಗೆ, ಸ್ವಸ್ಥಯೇ ಅಂದರೆ ಮಂಗಳವಾಗುವುದಕ್ಕೋಸ್ಕರ ಸ್ವಸ್ತಿರಸ್ತು, ಶ್ರೇಷ್ಠ ಒಳ್ಳೆಯದಾಗಲಿ. ಸ್ವಸ್ತಿಹಿ ಅನ್ನುವುದೊಂದು ಶಬ್ದ. ಸ್ವಸ್ತಿ ಅನ್ನುವ ಅವ್ಯಯದ ಹಾಗೆ ಸ್ವಸ್ತಿಹಿ ಅನ್ನುವ ಇಕಾರಾಂತವಾದ ಶಬ್ದವನ್ನು ಕೂಡ ಸಂಸ್ಕೃತ ಕೋಶ ಹೇಳ್ತದೆ. ಭವತಾಂ ರಾಧಸೇ ರಾಧ್ಯಂ ಸರ್ವಸ್ಮ ಆತ್ಮನೇ ನಮಃ. ನಿಮಗೆ ಮಂಗಳವಾಗಲಿ ಅಂತ ನಾನು ಹೇಳಿದ ಕೂಡಲೇ ಮಂಗಳ ಆಗುವುದಿಲ್ಲ ಮಕ್ಕಳೇ. ಮಂಗಳ ಆಗಬೇಕಾದರೆ ನೀವು ಕೆಲಸ ಮಾಡಬೇಕು. ಇದು ದೊಡ್ಡವರು ಚಿಕ್ಕವರಿಗೆ ಹೇಳಬೇಕಾದ ವಿಷಯ. ಕೆಲವು ಸಲ ಚಿಕ್ಕವರು ಏನು ಅಂದ್ಕೊಳ್ತಾರೆ ಅಂದರೆ, ದೊಡ್ಡವರು ಆಶೀರ್ವಾದ ಮಾಡಿದ್ದಾರೆ, ನಮ್ಮದು ಕೆಲಸ ಆಯಿತು ಅಂತ ತಿಳ್ಕೊಳ್ತಾರೆ. ತಿಳ್ಕೊಂಡ್ರು ಆ ಕೆಲಸ ಆಗುವುದೇ ಇಲ್ಲ ಅಂತ ಅರ್ಥ. ಯಾಕಂದರೆ ಶುರು ಮಾಡಿದ ಕೆಲಸ ಕೊನೆ ಮುಟ್ಟಬೇಕಾದರೆ, ಅದರಲ್ಲಿ ಯಶಸ್ವಿತೆ ಅನ್ನೋದು ಪ್ರಾಪ್ತಿಯಾಗಬೇಕು ಅಂತಾದರೆ ಅವರ ಪ್ರಯತ್ನ ಅನ್ನೋದು ಮೊದಲ ಕಾರಣವಾಗ್ತದೆ. ಅವರು ನಿಷ್ಕಲ್ಮಶ ಮನಸ್ಸಿನಿಂದ ಸಂಪೂರ್ಣ ಪ್ರಯತ್ನವನ್ನು ಮಾಡಬೇಕು. ಆ ಸಂಪೂರ್ಣ ಪ್ರಯತ್ನವೇ ಯಾವತ್ತೂ ಫಲವನ್ನು ಕೊಡುವುದಿಲ್ಲ. ಎಷ್ಟೇ ಪ್ರಯತ್ನ ಪಡಲಿ, ಕೆಲಸ ಪೂರ್ಣ ಆದಾಗೆ ಆಗ್ತದೆ, ಆದರೆ ಫಲ ಸಿಗುವುದಿಲ್ಲ. ಫಲ ಸಿಗಬೇಕಾದರೆ ಅದರ ಜೊತೆಗೆ ಭಗವಂತನ ಅನುಗ್ರಹ ಬೇಕು. ದೇವರ ಅನುಗ್ರಹ ಉಂಟು, ಹಿರಿಯರ ಆಶೀರ್ವಾದ ಉಂಟು. ಅನುಗ್ರಹ ಮತ್ತು ಆಶೀರ್ವಾದ ಎರಡು ಮುಖ್ಯವಾಗ್ತದೆ. ಇವೆರಡೂ ಇದ್ದೂ ಕೂಡ ಪ್ರಯತ್ನ ಆಗಲಿಲ್ಲ ಅಂದರೆ ಅದೆರಡೂ ವ್ಯರ್ಥವಾಗ್ತದೆ. ಹಾಗಾದರೆ ಆಶೀರ್ವಾದ ಮತ್ತು ಅನುಗ್ರಹಗಳು ಪೂರ್ಣ ಮಟ್ಟದಲ್ಲಿ ಸಫಲವಾಗುವುದೇ ಪ್ರಯತ್ನದ ಮೂಲಕ ಅಂತ ಶ್ರೀಮನ್ ಮಧ್ವಾಚಾರ್ಯರು ಭೀಮಸೇನನ ಮಾತನ್ನು ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಮುಖ್ಯ ಮಹಾಪ್ರಯತ್ನ ವರ್ಜಿತ, ಮಹಾನುಭಾವ ವರ್ಜಿತ. ಭಗವಂತನ ಅನುಗ್ರಹ ಇಲ್ಲ, ನೀನು ಎಷ್ಟೇ ಪ್ರಯತ್ನ ಮಾಡು, ಪ್ರಯತ್ನ ಚೆನ್ನಾಗಿ ಆಗ್ತದೆ, ಫಲ ಸಿಗುವುದಿಲ್ಲ. ಭಗವಂತನ ಅನುಗ್ರಹ ಹಿರಿಯರ ಆಶೀರ್ವಾದದ ಮೂಲಕ ಪ್ರಾಪ್ತಿಯಾಯಿತು ಅಂತಾದರೆ
ನಿನ್ನ ಪ್ರಯತ್ನವೂ ಅದರಲ್ಲಿ ಸೇರಿತು ಅಂತಾದರೆ ಅದು ಸತ್ಫಲವನ್ನು ಕೊಟ್ಟೇ ಕೊಡುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ನಿನ್ನ ಪ್ರಯತ್ನ ಅನ್ನೋದು ಮೊದಲಿನದ್ದು. ಆಮೇಲೆ ಫಲ ಕೊಟ್ಟಿತು ಅಂತಾದರೆ ದೇವರ ಅನುಗ್ರಹ ಉಂಟು ಅಂತ ತಿಳಿ. ಫಲ ಸಿಗಲಿಲ್ಲ ಅಂದರೆ ನನಗೆ ಯೋಗ್ಯತೆ ಇಲ್ಲ, ಅರ್ಥಾತ್ ದೇವರ ಅನುಗ್ರಹ ಮಾಡಲಿಲ್ಲ ಅಂತ ತೀರ್ಮಾನ ಮಾಡು. ಬೇಸರ ಮಾಡಿಕೊಳ್ಳಬೇಡ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು. ಫಲ ಸಿಗಲೇಬೇಕು ಅಂತ ಹಠ ಮಾಡಬೇಡ, ಯಾಕಂದರೆ ಅದು ದೇವರ ಅನುಗ್ರಹಕ್ಕೆ ನಿನ್ನ ಹಠ ಅಂದರೆ ಯೋಗ್ಯತೆ. ಈ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಅದು ಸಿಗಲಿಲ್ಲ ಅಂತಾದರೆ ಪ್ರಯತ್ನ ಮಾಡಿದ್ದೇನೆ, ಅದರಿಂದ ಪುಣ್ಯ ಬರುತ್ತೆ ಅಂತ ಅಂದ್ಕೊಂಡು ಕಣ್ಣು ಮುಚ್ಚಿ ದೇವರಿಗೆ ನಮಸ್ಕಾರ ಮಾಡು. ಇದು ಶಾಸ್ತ್ರ ಕೊಡುವ ಆದೇಶ. ಆ ನಿಟ್ಟಿನಿಂದ ರುದ್ರ ಹೇಳ್ತಾನೆ, ಭವತಾಂ ರಾಧಸೆ ರಾಧ್ಯಂ. ನಿಮ್ಮ ಸಿದ್ಧಿಗೋಸ್ಕರ ನೀವು ಸಾಧನೆ ಮಾಡಬೇಕು. ರಾಧಸ್ ಅಂದರೆ ಸಿದ್ಧಿ, ರಾಧ ಸಂಸಿದ್ಧವು ಅಂತ ಧಾತು. ನಿಮ್ಮ ಸಿದ್ಧಿ ಪ್ರಾಪ್ತಿಗೋಸ್ಕರ ರಾಧ್ಯಂ ಆರಾಧ್ಯಂ, ನೀವು ಭಗವಂತನನ್ನು ಆರಾಧನೆ ಮಾಡಬೇಕು. ನಿಮ್ಮ ಸಾಧನೆಯನ್ನು ನೀವು ಮಾಡಬೇಕು. ನೀವು ಮಾಡಿ ನಾನು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ, ಆ ಮೂಲಕ ಭಗವಂತ ಅನುಗ್ರಹ ಮಾಡ್ತಾನೆ, ನಿಮ್ಮ ಸ್ವಸ್ತಿ ನಿಮಗೆ ಪ್ರಾಪ್ತಿಯಾಗ್ತದೆ. ನೀವು ನಿಮ್ಮ ಸಿದ್ಧಿಯನ್ನು ಸಾಧನೆಯನ್ನು ಮುಂದುವರಿಸಬೇಕು. ಆದರೆ ಅದಕ್ಕೆ ಏನು ಮಾರ್ಗ? ನಾವು ಮಾಡಬೇಕು ಅಂದುಕೊಂಡದ್ದನ್ನು ಮಾಡುವುದಕ್ಕೆ ನಮ್ಮಲ್ಲೇ ಶಕ್ತಿ ಇಲ್ಲವಲ್ಲ. ಅದಕ್ಕೆ ಒಂದು ಮಂಗಳಾಚರಣೆ ಮಾಡಿ ಶುರು ಮಾಡಿ. ಭಗವಂತನಿಗೆ ಹೀಗೆ ಕೈ ಮುಗಿದು ಶುರು ಮಾಡಿ. ಕೈ ಮುಗಿಯುವಾಗ ತಲೆ ಬಗ್ಗಿಸಿ ಸರ್ವಸ್ಮಿ ಆತ್ಮನೇ ನಮಃ. ದೇವರನ್ನು ಸರ್ವ ಅಂತ ಕರೆದಿದ್ದಾರೆ. ವಿಶ್ವ ಸರ್ವ ಇದೆಲ್ಲ ದೇವರ ಹೆಸರು. ಅದಕ್ಕೆ ಅರ್ಥ ಎಲ್ಲವೂ ಅಂತ ಒಂದು ಅರ್ಥ. ಎಲ್ಲವೂ ಆದ ದೇವರಿಗೆ ನಮಸ್ಕಾರ ಈ ಶಬ್ದದ ಅರ್ಥ. ಎಲ್ಲವೂ ಆದ ಅನ್ನುವ ಶಬ್ದ ಏನಿದೆ ಅದು ಸರ್ವಾಭೇದವನ್ನು ಹೇಳುವ ಶಬ್ದ ಅಲ್ಲ. ಆಚಾರ್ಯರು ಇದಕ್ಕೊಂದು ಮಾತು ಬರೀತಾರೆ. ಸರ್ವ ಶಬ್ದಾಭಿರೋ ವಿಷ್ಣು ಸರ್ವಾಂತರ್ಯಾಮಿಕತ್ವತಃ ನತು ಸರ್ವಸ್ವರೂಪತ್ವಾತ್ ಸರ್ವಭಿನ್ನೋ ಯತೋ ಹರಿಹಿ. ಭಗವಂತನಿಗೆ ಸರ್ವ ಅಂತ ಹೆಸರಿದೆ. ಅದಕ್ಕೆ ಕಾರಣ ಅವನು ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ ಅನ್ನುವುದು, ಹೊರತಾಗಿ ಎಲ್ಲವೂ ಅವನೇ ಆಗಿದ್ದಾನೆ ಅನ್ನುವುದು ಅಲ್ಲ. ಯಾಕೆ ಅಂತೇಳಿದರೆ ಅವ ಎಲ್ಲರಿಗಿಂತ ಭಿನ್ನನಾಗಿದ್ದಾನೆ ಅಷ್ಟೇ. ಸರ್ವಭಿನ್ನೋ ಯತೋ ಹರಿಹಿ. ದೇವರನ್ನು ಎಲ್ಲವೂ ಅಂತ ಕರೆಯುವುದು ಎಲ್ಲದರ ಅಂತರ್ಯಾಮಿ ಅನ್ನುವ ಅರ್ಥದಲ್ಲಿ. ಅಂತರ್ಯಾಮಿಯಾದಂತಹ ವ್ಯಕ್ತಿತ್ವವನ್ನೆಲ್ಲ ಎಲ್ಲವೂ ಅಂತ ಕರೆಯುವುದಿಲ್ಲ. ಮತ್ತು ಯಾವುದರ ಅಂತರ್ಯಾಮಿಯಾಗಿದೆಯೋ ಆ ಅಂತರ್ಯಾಮಿ ಶಕ್ತಿಯಿಂದಲೇ ಹೊರಗಿನದ್ದೆಲ್ಲ ತನ್ನ ಕೆಲಸವನ್ನು ನಿರ್ವಹಿಸ್ತದೆ ಅಂತಾದರೆ ಅದನ್ನು ಅದೇ ಶಬ್ದದಿಂದ ಕರೆಯುವುದು. ಇದಕ್ಕೆ ಉದಾಹರಣೆಗಳು ಅನೇಕ, ಯಾವುದು ಬೇಕಾದರೂ ಕೊಡ್ಬೋದು. ಇಲ್ಲಿ ಯಾರು ಸತ್ಯನಾರಾಯಣಾಚಾರ್ಯ ಯಾರು ಅಂತ ಕೇಳಿದರೆ ನಾನು ಅಂತ ಇಲ್ಲಿ ಹೇಳ್ತೇನೆ. ಚಿಕ್ಕ ಮಕ್ಕಳೇನು ತಿಳ್ಕೊಳ್ಬೋದು, ಬಹುಶಃ ಈ ಕೆಂಪಾದ ಶಾಲು ಸತ್ಯನಾರಾಯಣಾಚಾರ್ಯ ಅಂತ ತಿಳ್ಕೊಳ್ಳುವ ಸಾಧ್ಯತೆ ಉಂಟು. ಅಥವಾ ಅದನ್ನು ತೆಗೆದ ಮೇಲೆಯೂ ನಾನು ಅಂತ ಹೇಳಿದರೆ ಹಾಗಾದರೆ ಈ ಮೇಲಿನ ಚರ್ಮ ಇರಬೇಕು ಅಂತ ಅಂದುಕೊಳ್ಳುವ ಸಾಧ್ಯತೆ ಉಂಟು. ಅಥವಾ ಶರೀರ ಅಂತ ಅಂದುಕೊಳ್ಳುವ ಸಾಧ್ಯತೆ ಉಂಟು. ನಿಜವಾಗಿ ಆತ್ಮನ ಬಗ್ಗೆ ಅಲ್ವ ನಾವು ಹೇಳಿದ್ದು, ಇದು ಹೀಗೆ ಅಂತ ಹೇಳಿದ್ದು. ಒಂದು ಮನೆಯ ಮುಂದೆ ಒಂದು ತೆಂಗಿನಕಾಯಿಯ ಮರ, ಅದಕ್ಕೆ ತೆಂಗಿನ ಗಿಡವನ್ನು ನೆಟ್ಟು ಸರಿಯಾಗಿ 3.5 ವರ್ಷ ಆಯಿತು. ಚೆನ್ನಾಗಿ ಕಾಯಿ ಬಿಟ್ಟಿದೆ. ಮಗುವಿಗೆ ಭಾರಿ ಖುಷಿ. ಏನೋ ರೌಂಡು ಫುಟ್ಬಾಲ್ ಎಲ್ಲ ಬೀಳ್ತದೆ ಅಂತ ಅದು ಅಂದ್ಕೊಂಡಿದೆ. ಏನೋ ಅದಕ್ಕೆ ತೆಂಗಿನಕಾಯಿ ಬಗ್ಗೆ ಪರಿಸ್ಥಿತಿ ಗೊತ್ತಿಲ್ಲ. ಏನು ಚೆನ್ನಾಗಿದೆ, ಫಳಫಳ ಅಂತ ಹೊಳಿತಾ ಇದೆ, ಒಳ್ಳೆಯ ಕಾಯಿ, ಆಟ ಆಡಲಿಕ್ಕೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಳ್ತಾ ಇದೆ. ಒಂದು ದಿವಸ ಒಂದು ಬಿತ್ತದು. ಮಗು ನೋಡಿ ಖುಷಿಯಾಗಿ ಹೋಗಿ ಅಮ್ಮನ ಹತ್ರ ಬಂದು ಹೇಳಿತು, ಅದು ಬಿತ್ತು ಅಂತ ಹೇಳಿತು. ಅಮ್ಮ ಸೀದಾ ಮಗುವನ್ನು ಕರ್ಕೊಂಡು ಏನು ಬಿತ್ತು ಅಂತ ನೋಡಿದರೆ ಕಾಯಿ, ಇದು ತೆಂಗಿನಕಾಯಿ ಅಂತ ಹೇಳಿದ್ರು. ಮಗುವಿಗೆ ಒಂದು ಹೊಸ ತತ್ವಜ್ಞಾನ ಬಂತು. ಓ, ತೆಂಗಿನಕಾಯಿ ಅಂತ ಇದರ ಹೆಸರು ಅಂತ ಅದಕ್ಕೆ ಜ್ಞಾನ ಬಂತು. ಅದೇ ನಾನೇ ಹಿಡ್ಕೊಂಡು ಬರ್ತೇನೆ ಅಂತ ಎತ್ತಿಕೊಂಡು ತಲೆ ಮೇಲೆ ಇಟ್ಕೊಂಡು ಬಂದೆ. ಅದು ದೇವರಿಗೆ ಮೊದಲು ನೈವೇದ್ಯ ಆಗಬೇಕು ಅಂತ ಅಮ್ಮ ಹೇಳಿದ್ದು. ಯಾಕಂದರೆ ಹೊಸ ಕಾಯಿ ಅದು. ಈ ಕಾಯಿಯನ್ನು ಒಳಗೆ ತರ್ತಾಳೆ, ಅದನ್ನು ತೆಗೆದು ಅದರ ಸಿಪ್ಪೆಯನ್ನು ಬೇರೆ ಮಾಡ್ತಾಳೆ, ಸಿಪ್ಪೆ ಬಿಸಾಡ್ತಾಳೆ. ಈ ಮಗು ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಅದಕ್ಕೆ ಇಷ್ಟು ಒಳ್ಳೆ ಕಾಯಿ ಬಿಸಾಡಿಬಿಟ್ಲು ಅಮ್ಮ ಅಂತ ತೆಂಗಿನಕಾಯಿಯನ್ನು ಬಿಸಾಡಿದ್ದಾಳೆ. ಆಗ ಮಗುವನ್ನು ತಲೆ ನೇವರಿಸಿ ಅಮ್ಮ ಹೇಳ್ತಾಳೆ, ಮಗು ಅದು ತೆಂಗಿನಕಾಯಿ ಅಲ್ಲ, ಅದು ಸಿಪ್ಪೆ, ಇದು ತೆಂಗಿನಕಾಯಿ. ಅದಕ್ಕೆ ಕನ್ಫ್ಯೂಷನ್ ಈಗ. ಆಗ ಅದನ್ನು ತೆಂಗಿನಕಾಯಿ ಅಂತ ಹೇಳಿದ್ದು, ಈಗ ಅದನ್ನು ಬಿಸಾಡಿಬಿಟ್ಟಿದ್ದಾಳೆ. ಈಗ ಇದು ತೆಂಗಿನಕಾಯಿ. ಈ ಮಗುವಿಗೆ ಸರಿ, ಹಾಗಾದರೆ ಅಮ್ಮ ಕನ್ಫ್ಯೂಸ್ ಆಗಿ ಹೇಳಿದ್ದಾಳೆ ಅಂತ ಅಮ್ಮಂದೇ ಸಮಸ್ಯೆ ಅಂತ ಅಂದುಕೊಂಡಿದ್ದಳು. ಆಮೇಲೆ ಇವಳು ಅದನ್ನು ಹೊಡೆದು ನೀರು ಸುರಿಯಿತು, ತುರುಳು ತೆಂಗಿನ ಪುಷ್ಪವನ್ನು ಬೇರೆ ಮಾಡಲಿಲ್ಲ. ಗೆರಟೆ ಬಿಸಾಡಿದಾಗ ಮಗುವಿನ ಕಣ್ಣಲ್ಲಿ ಪುನಃ ನೀರು. ಯಾಕೆ ಬಿಸಾಡಿದ್ದು? ಅದಕ್ಕೆ ಅದೆಲ್ಲ ತೆಂಗಿನಕಾಯಿ, ಮಗು ಇದು ಅಂತ. ಈ ಅಮ್ಮನಿಗೆ ಅದೊಂದು ವಿಷಯವೇ ಅಲ್ಲ, ಮಗುವಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಹೀಗೆಲ್ಲ ಉಂಟ ಪ್ರಪಂಚ ಅಂತ ಅದಕ್ಕೆ ಅನ್ಕೊಳ್ತಾ ಇದ್ದಾರೆ. ಏನೋ ಅಮ್ಮನಿಗೆ ಸಮಸ್ಯೆ ಆಗಿದೆ ಅಂತ ಅಂದ್ಕೊಂಡಿದ್ದು, ಮತ್ತೆ ತೆಂಗಿನಕಾಯಿ ಇದು. ಆಮೇಲೆ ಅದನ್ನು ಹಿಡ್ಕೊಂಡು ಅರ್ದು ಅಲ್ಲ ಮಿಕ್ಸಿಗೆ ಹಾಕಿ ಗುರ್ರು ಅಂತ
ಈ ಅರಿಯುವುದೆಲ್ಲ ಜನರಿಗೆ ಅರ್ಥ ಆಗೋದಿಲ್ಲ. ಅದು ಅದು ಗುರ್ರ. ಆಮೇಲೆ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿ ಅದರ ರಸ ತೆಗೆದು ಆಮೇಲೆ ಅದರ ಹಿಂಡಿಯನ್ನು ಆ ಕಡೆ ಬಿಸಾಡಿತು. ಮಗುವಿಗೆ ಈಗಲೂ ಸಮಸ್ಯೆ, ಈ ಅಮ್ಮ ಯಾಕೆ ತೆಂಗಿನಕಾಯಿಯನ್ನು ಬಿಸಾಡ್ತಾ ಇದ್ದಾಳೆ ಅಂತ. ಅದು ಹಿಂಡಿ ಇದು ಕಾಯಿ ರಸವನ್ನು ತೋರಿಸಿ, ಕಾಯಿ ಹಾಲು ತೋರಿಸಿ ಇದು ತೆಂಗಿನಕಾಯಿ. ಆಮೇಲೆ ಸಾವಕಾಶ 2 ವರ್ಷ ಆದಮೇಲೆ ಮಗುವಿಗೆ ಅರ್ಥ ಆಯಿತು, ಹೀಗೆಲ್ಲ ಉಂಟು ಪ್ರಪಂಚದಲ್ಲಿ ಅಂತ ಅರ್ಥ ಆಯಿತು. ಏನು ಅರ್ಥ ಆಯಿತು? ನಾವು ಹೊರಗಿನಿಂದ ಒಂದು ಶಬ್ದವನ್ನು ಇದು ಕಾಯಿ ಅಂತ ಹೇಳಿದರೆ ಅದರ ಹೊರಗಿನ ನೀರಸವಾದ ವಸ್ತುಗಳು ಆ ಶಬ್ದದ ಅರ್ಥ ಅಲ್ಲ, ಅದರ ಒಳಗಿರುವ ರಸ ಏನಿದೆ ಅದು ಆ ಶಬ್ದದ ಅರ್ಥ. ಹಾಗಾದರೆ ಶಬ್ದದ ಪ್ರವೃತ್ತಿಯೇ ಹೀಗೆ. ಯಾವುದನ್ನೇ ನಾವು ಹೇಳೋಣ ಇದು ಇಂದ್ರ ಅಂತ ಒಬ್ಬನನ್ನು ತೋರಿಸಿದರೆ ಆ ಇಂದ್ರನಿಗೆ ಆ ಇಂದ್ರತ್ವ ಐಶ್ವರ್ಯ ಹೇಗೆ ಬಂತು, ಅಂತಹ ಅಂತರ್ಯಾಮಿ ಶಕ್ತಿಗೆ ಇಂದ್ರ ಅಂತ ಹೆಸರು. ಆ ಶರೀರ ಇಂದ್ರ ಅಲ್ಲ, ಶರೀರದ ಒಳಗಿರುವ ಪುರಂದರ ಅನ್ನುವ ದೇವತೆ ಇಂದ್ರ ಅಲ್ಲ, ಆ ದೇವತೆಯ ಅಂತರ್ಯಾಮಿಯಾಗಿ ಕುಳಿತು ಅವರಿಗೂ ಶಕ್ತಿ ತುಂಬಿರತಕ್ಕಂತಹ ಇಂದ್ರನಾಮಕನಾದ ಪರಮಾತ್ಮನೇ ಇಂದ್ರ ಶಬ್ದ ವಾಚ್ಯ. ಭಗವಂತ ಸರ್ವಶಬ್ದ ವಾಚ್ಯ. ಯಾಕೆ ಅಂದರೆ ಸಾರಾತ್ ಸಾರತರೋ ಹರಿ, ಪ್ರಪಂಚದ ಎಲ್ಲ ಸಾರ ವಸ್ತುಗಳಿಗೂ ಸಾರ ಸರ್ವಸ್ವವನ್ನು ತುಂಬಿಸಿರ್ತಕ್ಕಂಥ ಅಂತಃಸಾರ ಹರಿಕಥಾಮೃತ ಸಾರ, ಅದು ಆ ಸಾರ ಸ್ವರೂಪನಾದವ ಪರಮಾತ್ಮ. ಆದ್ದರಿಂದ ಅವ ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಅವನನ್ನು ಸರ್ವ ಅಂತಲೇ ಕರೀತಾನೆ. ಸರ್ವಸ್ಮೈ ಆತ್ಮನೇ ನಮಃ, ಸರ್ವಾಂತರ್ಯಾಮಿಯಾಗಿದ್ದು ಸರ್ವದ ಶಕ್ತಿಯನ್ನು ಸರ್ವಶಕ್ತಿ ಪ್ರಬೋಧಕ, ತತ್ತಸ್ಥಾನ ಸ್ಥಿತೋ ನಿತ್ಯಂ ತತ್ತಚ್ಛಕ್ತಿ ಪ್ರಬೋಧಕ, ತತ್ರ ಸ್ಥಿತೋ ವಿಷ್ಣು ಅಂತ ತ್ರಿವಿಕ್ರಮ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ. ಅಲ್ಲಲ್ಲಿ ಕುಳಿತು ಆಯಾ ಶಕ್ತಿಗಳನ್ನು ಪ್ರಬೋಧನೆಗೊಳಿಸತಕ್ಕಂತಹ ಶಕ್ತಿಗೆ ಪರಮಾತ್ಮ ಅಂತ ಹೆಸರು. ಅಂತಹ ಸರ್ವಸ್ಮೈ ಆತ್ಮನೇ ನಮಃ. ಆತ್ಮ ಅಂತ ದೇವರಿಗೆ ಹೆಸರು. ನಮಗೆಲ್ಲ ನಿಜವಾಗಿ ಆತ್ಮ ಅಂತ ಹೆಸರಿಲ್ಲ. ಆತ್ಮ ಅಂದರೆ ಪರಮಾತ್ಮ. ವೇದದಲ್ಲಿ ಆತ್ಮ ಅಂತ ಕರೆದರೆ ಅದಕ್ಕೆ ಅರ್ಥ ಪರಮಾತ್ಮ ಅಂತಲೇ ಅರ್ಥ. ಅದು ಹೇಳುತ್ತೆ ಕೆಲವೊಂದು ಸಂದರ್ಭದಲ್ಲಿ, ಯಾಕೆ ಉಳಿದದ್ದೆಲ್ಲ ಮಾತಾಡ್ತೀರಿ, ಉಳಿದದ್ದರ ಬಗ್ಗೆ ತಲೆ ಯಾಕೆ ಕೆಡಿಸಿಕೊಳ್ತೀರಿ. ಅನ್ಯಾವಾಚೋ ವಿಮುಂಚಥ ತಮೇವೀಕಂ ಜಾನತ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಸ್ಯೈಷ ಸೇತು. ಆ ಪರಮಾತ್ಮನನ್ನು ಒಬ್ಬನನ್ನು ತಿಳ್ಕೊಳ್ಳಪ್ಪ, ಉಳಿದದ್ದೆಲ್ಲ ಹಿಡ್ಕೊಂಡು ಸುಮ್ಮನೆ ಕಾಲವ್ಯಯ ಯಾಕೆ ಮಾಡ್ತೀರಿ, ಹೀಗೆಲ್ಲ ಉಪನಿಷತ್ತು ಹೇಳ್ತದೆ. ತಮೇವ ಏಕಂ ಜಾನಥ ಆತ್ಮಾನಂ, ಆ ಒಬ್ಬನೇ ಒಬ್ಬ ಆತ್ಮನನ್ನು ತಿಳಿಯಿರಿ. ಆತ್ಮ ಅಂದರೆ ಪರಮಾತ್ಮ. ಯಾವತ್ತೂ ಒಂದು ಶಬ್ದ ಬಳಸಿದರೆ ಅದಕ್ಕೆ ನಿಜವಾದ ಅರ್ಥ ಪರಮ ಅಂತ ಸೇರಿಸಿದರೆ ಯಾವುದು ಅದು. ಪುರುಷ ಅಂದರೆ ಅದು ಪರಮಾತ್ಮನಿಗೆ ಮುಖ್ಯವಾಗಿ ಪುರುಷ. ಆಮೇಲೆ ಪುರುಷ ಅಂದರೆ ಗಂಡಸು ಅಂತ ಒಂದು ಅರ್ಥ. ಆಮೇಲೆ ಪುರುಷ ಅಂದರೆ ನನ್ನ ಗಂಡ ಅಂತ. ನನ್ನ ಪುರುಷ ಇವತ್ತೆಲ್ಲೋ ಹೋಗಿದ್ದಾರೆ ಅಂತ ಕೆಲವರು ಹೇಳುವುದು ಉಂಟು. ಅದು ಅವನು ಮಾತ್ರ ಪುರುಷ, ಉಳಿದದ್ದೆಲ್ಲ ಪುರುಷ ಅಲ್ಲ ಅಂತ ಅಲ್ಲಿ ತನಕ ಬಂದು ನಿಲ್ತದೆ. ಅದು ಕೆಳಗೆ ಪುರುಷ ಶಬ್ದ ಬರುವ ಹಾಗೆ ಆತ್ಮ ಶಬ್ದ ನಮ್ಮಲ್ಲಿ ಕೊನೆಯ ಹಂತದಲ್ಲಿ ಬರುವುದು. ಮೂಲಭೂತವಾಗಿ ಆತ್ಮ ಅಂದರೆ ಪರಮ ಆತ್ಮ, ಸರ್ವೋತ್ಕೃಷ್ಟವಾದ ಆತ್ಮ. ಆತ್ಮ ಅಂದರೆ ನಿಯಾಮಕ ಅಂತ ಅರ್ಥ. ಈ ಶರೀರವನ್ನು ನಿಯಂತ್ರಿಸುವ ನಾನೆಂಬ ಆತ್ಮ ಈ ಶರೀರಕ್ಕೆ ಮಾತ್ರ ಆತ್ಮ. ಪರಮಾತ್ಮ ಹಾಗಲ್ಲ, ಅವ ಎಲ್ಲ ಶರೀರಕ್ಕೂ ಆತ್ಮ. ಸರ್ವ ಶರೀರದಲ್ಲೂ ಇದ್ದು ನಿಯಂತ್ರಿಸುವ ಪರಮಾತ್ಮ, ಅವನಿಗೆ ಸರ್ವಸ್ಮೈ ಆತ್ಮನೇ ನಮಃ. ಎಲ್ಲರ ಆತ್ಮದಲ್ಲೂ ಅಂತರಾತ್ಮನಾಗಿ ನಿಂತು ಆತ್ಮವನ್ನೇ ಪ್ರೇರಣೆ ಮಾಡತಕ್ಕಂತಹ ಓ ಪರಮಾತ್ಮ, ಆ ಪರಮಾತ್ಮ ಅಂತ ಹೇಳಿ ಅವನಿಗೆ ಕೈ ಮುಗಿರಿ. ಆವಾಗ ನಮಃ ಅಂತ ಬೇರೆ ಹೇಳಬೇಕು. ನಮಃ ಅಂದರೆ ಬಾಗಿದ್ದೇನೆ ಅಂತ ಅರ್ಥ. ಸಂಸ್ಕೃತದಲ್ಲಿ ನಮಃ ಶಬ್ದಕ್ಕೆ ಬಾಗುವಿಕೆ ಅಂತ ಅರ್ಥ. ನಮಃ ನಮ ಪ್ರಕ್ವತ್ವೇ ಶಬ್ದೇತ. ಪ್ರಕ್ವತ್ವ ಅಂದರೆ ಬಾಗುವುದು. ಶರೀರ ಬಾಗಿದಾಗ ನಮಃ ಆಗುವುದಿಲ್ಲ. ಕೆಲವು ಸಲ ಹೀಗೆ ಕೂತ್ಕೊಂಡು ತಸ್ಮೈ ಪರಮಾತ್ಮನೇ ನಮಃ ಅಂತ ಇಷ್ಟೇ ನಾವು ಹೇಳ್ತೇವೆ. ಈಗ ಆಚರಣೆ ಮಾಡುವಾಗ ಕೇಶವಾಯ ಸ್ವಾಹ, ಆಮೇಲೆ ನಾರಾಯಣಾಯ ನಮಃ, ಮಾಧವಾಯ ನಮಃ ಎಲ್ಲಕ್ಕೂ ತಲೆ ತಗ್ಗಿಸಿಕೊಂಡು ಕೂತುಕೊಳ್ಳುವುದಿಲ್ಲ. ಆದರೆ ನಮಃ ಅಂತ ಹೇಳ್ತೇವೆ. ಆದರೆ ಬಾಗುವುದು ಅನಿವಾರ್ಯ, ಇಲ್ಲದೆ ಹೋದರೆ ನಮಃ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ ಆಗ್ತದೆ. ಬಾಗುವಿಕೆ ಯಾವುದರಲ್ಲಿ? ಮನಸ್ಸು ಬಗ್ಗಬೇಕು ದೇವರ ಕಡೆಗೆ, ಬರೀ ಶರೀರ ಅಲ್ಲ. ಶರೀರವನ್ನು ಬಗ್ಗಿಸುವುದು ಮನಸ್ಸಿನ ಬಗ್ಗುವಿಕೆಗೆ ಸಂಕೇತದ ದೃಷ್ಟಿಯಿಂದ. ಶರೀರ ಬಗ್ಗುವುದರ ಮೂಲಕ ಮನಸ್ಸು ಬಗ್ಗುತ್ತೆ ಅನ್ನುವ ದೃಷ್ಟಿಯಿಂದ ಬಾಗಿಸುವುದಷ್ಟೇ. ಮನಸ್ಸು ಬಗ್ಗುವುದು ಹೇಗೆ? ಭಗವಂತನ ಭಾರ ಅರ್ಥ ಆದರೆ ಮನಸ್ಸು ಬಗ್ಗುತ್ತೆ. ಮಹತೋಭಾರ ಅಲ್ಲಲ್ಲಿ ಹಾಕುವುದೊಂದುಂಟು. ಮಹತೋಭಾರ ವಿಷ್ಣುಮೂರ್ತಿ ದೇವ ಅಂತ, ಮಹತೋಭಾರ ಮಹಾಲಿಂಗೇಶ್ವರ ದೇವರು ಅಂತ ಮಹತೋಭಾರ ಅಂತ ಹಾಕ್ತಾರೆ. ಮಹತೋಭಾರ ಅಂತ ಹಾಕುವುದು ಯಾಕೆಂದರೆ ಅದರ ಭಾರ ಮನಸ್ಸಿಗೆ ಅರ್ಥ ಆಗಬೇಕು. ಅದು ಎಷ್ಟು ಭಾರ ಉಳ್ಳದ್ದು, ಅದನ್ನು ತುಳಸಿ ದಳದಿಂದ ಬೇಕಾದರೂ ತೂಗಬಹುದು. ಆದರೆ ಬಂಗಾರದ ಗಟ್ಟಿಗಳನ್ನು ಹಾಕಿದರೂ ಆ ಪರತತ್ವವನ್ನು ತೂಗುವುದಕ್ಕೆ ಸಾಧ್ಯ ಇಲ್ಲ.
ಭಕ್ತಿಯಿಂದ ನಾವು ಬಗ್ಗಿದಾಗ ಅದು ಭಾರ ಕಡಿಮೆ ಆಗ್ತದೆ. ಅಂದರೆ ಅದರ ಭಾರ ಅರ್ಥ ಮಾಡಿಕೊಂಡು ನಾವು ಬಗ್ಗಬೇಕು ಅನ್ನುವ ದೃಷ್ಟಿಯಿಂದ ದೇವರನ್ನು ಭಾರ ಅಂತ ಕರೆಯುವುದು. ಆ ನಿಟ್ಟಿನಿಂದ ಭಗವಂತನ ಕಡೆಗೆ ಮನಸ್ಸು ಬಗ್ಗಬೇಕು. ಇನ್ನೊಂದು ಮಾತು ಶಾಸ್ತ್ರದಲ್ಲಿ ಹೇಳ್ತದೆ, ಮನಸ್ಸು ಬಗ್ಗಬೇಕಾದರೆ ಮೊದಲು ಮನಸ್ಸನ್ನು ಒದ್ದೆ ಮಾಡಿಕೊಳ್ಳಬೇಕು. ಒದ್ದೆಯಾದ ವಸ್ತುವನ್ನು ಬಗ್ಗಿಸುವುದಾಗ್ತದೆ. ಒದ್ದೆಯಲ್ಲದ ಬಿದಿರು ಕೋಲು ಕೊಟ್ಟು, ಒಂದು ಬಿದಿರಿನ ಕೋಲು ಕೊಟ್ಟು ಬಗ್ಗಿಸಿ ಬಿಲ್ಲು ಮಾಡು ಅಂತ ಹೇಳಿದರೆ, ಇವನು ಆ ಬಿದಿರು ಕೋಲು ಬಗ್ಗಿಸಿದರೆ ಅದು ಪಟ್ಟಂತ ಒಡೆದು ಹೋಗ್ತದೆ. ಆದ್ದರಿಂದ ಬಿಲ್ಲು ಮಾಡುವ ವ್ಯಕ್ತಿ ಬಿದಿರನ್ನೇನು ಮಾಡ್ತಾನೆ, 3 ದಿವಸ ನೀರಿನಲ್ಲಿ ಮುಳುಗಿಸಿಟ್ಟಿರ್ತಾನೆ. 3ನೇ ದಿವಸ ತೆಗೆದು ಅದಕ್ಕೆ ಒಂದು ಕಡೆಗೆ ಹಗ್ಗ ಕಟ್ಟಿ ಬಗ್ಗಿಸಿ ಕೆಳಗೆ ಎಳೆದು ಕಟ್ಟಿ ಆಮೇಲೆ ಒಣಗಿಸಿದರೆ ಅದು ಬಗ್ಗಿಕೊಂಡೇ ಒಣಗಿ ಗಟ್ಟಿಯಾಗ್ತದೆ. ಹಾಗಾದರೆ ಬಾಗಿಸುವಿಕೆಗೆ ಆರ್ದ್ರತೆ ಅನ್ನುವುದು ಮುಖ್ಯವಾಗ್ತದೆ. ಬಗ್ಗುವುದಕ್ಕೆ ಒದ್ದೆಯಾಗುವುದು ಅನ್ನೋದು ಮುಖ್ಯವಾಗ್ತದೆ. ನಮ್ಮ ಮನಸ್ಸು ಕೂಡ ಭಗವಂತನ ಕಡೆಗೆ ಬಗ್ಗಬೇಕಾದರೆ ಮನಸ್ಸನ್ನು ಒದ್ದೆ ಮಾಡಬೇಕು. ಮನಸ್ಸು ಒದ್ದೆ ಯಾವುದರಿಂದ, ಆರ್ದ್ರವಾಗುವುದು ಯಾವುದರಿಂದ, ಭಕ್ತ್ಯಾರ್ದ್ರ ಮನಃ ಅಂತ ಒಂದು ಶಬ್ದ ಅಲ್ಲಲ್ಲಿ ಬರ್ತದೆ. ಭಕ್ತಿಯಿಂದ ಮನಸ್ಸು ಆರ್ದ್ರವಾದರೆ ಆವಾಗ ಮನಸ್ಸು ದೇವರ ಕಡೆಗೆ ಬಗ್ಗುತ್ತೆ. ಆದ್ದರಿಂದ ನಮಸ್ಕಾರದ ಹಿನ್ನೆಲೆಯಲ್ಲಿ ಭಕ್ತಿ ಬೇಕಾಗ್ತದೆ. ನಾವು ಸಿಕ್ಕಿದವರಿಗೆಲ್ಲ ನಮಸ್ಕಾರ 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 ಅಂತ ಹೀಗೆಲ್ಲ ಕೈ ಹಾಕಿಕೊಂಡು ಹೋಗ್ತೇವಲ್ವ, ಅದು ನಿಜವಾದ ನಮಸ್ಕಾರ ಅಲ್ಲ. ತಲೆಗೆ ಕೈ ಹಾಕಿ ನಮಸ್ಕಾರ ಮಾಡುವ ಕ್ರಮ ನಮ್ಮಲ್ಲಿಲ್ಲ. ಅದು ಭಾರತ ಮಾತಾ ಕಿ ಜೈ ಅಂತ ಹೇಳುವಾಗಲೂ ಹೀಗೆ ನಮಸ್ಕಾರ ನಮ್ಮಲ್ಲಿ ಬರಲಿಲ್ಲ. ಹೀಗೆ ಹಿಡಿದ್ರೆ ಆಶೀರ್ವಾದ ಅಂತ ಅರ್ಥ. ಹೀಗೆ ಮಾಡುವುದು ಆಶೀರ್ವಾದ. ಎರಡೂ ಕೈಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ನಮಸ್ಕಾರ ಅಂತ ಹೆಸರು. ಯಾಕಂದರೆ ನಮಸ್ಕಾರದ ಹಿನ್ನೆಲೆ ಏನು ಅಂತ ಹೇಳಿದರೆ, ನಮ್ಮ ಶಕ್ತಿಯನ್ನು ನಮ್ಮಲ್ಲೇ ಇಟ್ಟುಕೊಂಡು ಅವರ ಶಕ್ತಿಯನ್ನು ಪಡೆಯುವುದು ಅಂತ. ನಮಸ್ಕಾರ ಅಂದರೆ ಹಾಗೆ. ನಾವು ಮಾಡಿದ ಅನುಷ್ಠಾನ, ನಮ್ಮಲ್ಲಿರತಕ್ಕಂಥ ಸಾತ್ವಿಕ ನಡೆ, ಇವೆಲ್ಲದರ ಶಕ್ತಿ ಅದು ಇನ್ನೊಬ್ಬರಿಗೆ ಕೊಡುವುದಕ್ಕಿರುವಂಥದ್ದು ಅಂಗೈಯ ಮೂಲಕ ಆಶೀರ್ವಾದ ಮಾಡಬೇಕು. ಹಿಂದಿನ ದೇವತೆಗಳ ಚಿತ್ರವನ್ನು ನೋಡ್ಬೋದು. ರವಿವರ್ಮ ಮೊದಲಾದಂತಹ ಕಲಾಕಾರರು ಬರೆದ ಚಿತ್ರಗಳನ್ನು ನೋಡಿದರೆ ಅದರಲ್ಲಿ ದೇವಿಯರ ಕೈ ಹೀಗಿತ್ತು ಅಂತಾದರೆ ಇಲ್ಲಿಂದ ಒಂದು ಬೆಳಕು ಹೀಗೆ ಬರ್ತಾ ಇತ್ತು. ಈಗೆಲ್ಲ ಆ ರೀತಿಯ ಚಿತ್ರ ಬರೆಯೋರು ಹೋದರು. ಯಾಕಂದರೆ ಈಗ ಫೋಟೋ ಮನುಷ್ಯನ ಫೋಟೋ ತೆಗೆದು ಅದನ್ನು AI ಕೊಟ್ಟು ದೇವರ ಚಿತ್ರ ಮಾಡು. ಈ AI ಏನೇನು ಮಾಡಿ ಹಾಕ್ತದೆ ಗೊತ್ತಿಲ್ಲ. ಅಂತೂ ಮನುಷ್ಯನನ್ನೇ ದೇವರು ಮಾಡುವಂತಹ ಪ್ರಕ್ರಿಯೆ ಎಲ್ಲ ಈಗ ಪ್ರಾರಂಭ ಆಗಿದೆ. ಹಾಗೆ ದೇವರ ಚಿತ್ರ ಅಂತ ಹೇಳಿದರೆ ಅಲ್ಲಿ ಇದೊಂದು ಬೆಳಕು ಬರಬೇಕು, ತಲೆ ಸುತ್ತ ಒಂದು ಬೆಳಕು ಬರಬೇಕು. ಇದೊಂದು ದೇವರ ಚಿತ್ರವನ್ನು ರಚಿಸುವುದಕ್ಕೆ ಒಂದು ಕ್ರಮ ಉಂಟು. ಅದು ಕೈಯಲ್ಲಿ ಬೆಳಕು ಬರುವುದು ಅಂದರೆ ಏನು, ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಅರ್ಥ. ತಮ್ಮ ಅನುಷ್ಠಾನದ ಶಕ್ತಿ, ಒಂದು ಮಂತ್ರಾಕ್ಷತೆಯ ಶಕ್ತಿ ಅಂದರೆ ಏನು, ಅವರ ಕೈಯಲ್ಲಿಟ್ಟು ಅದನ್ನು ಅಭಿಮಂತ್ರಿಸಿ ಕೊಟ್ಟರೆ ಅದರಲ್ಲಿ ಅವರ ಶಕ್ತಿ ತುಂಬಿ ಅದು ನೆತ್ತಿಗೆ ಬಿದ್ದಾಗ ಬ್ರಹ್ಮರಂಧ್ರದ ಮೂಲಕ ನಮ್ಮ ಶರೀರವನ್ನು ಪ್ರವೇಶ ಮಾಡ್ತದೆ ಅಂತ. ಅದು ಮಂತ್ರಾಕ್ಷತೆಯ ಶಕ್ತಿ. ಹಾಗೆ ಆಶೀರ್ವಾದದಲ್ಲಿ ಕೈ ಎತ್ತಬೇಕು. ನಾವು ನಮ್ಮ ಶಕ್ತಿಯನ್ನು ನಾವೇ ಮುಚ್ಚಿಕೊಂಡು ತಲೆ ತಗ್ಗಿಸಿದಾಗ ಅವರ ಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ಒಳಗೆ ಹೋಗ್ತದೆ. ಇದು ನಮಸ್ಕಾರದ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಪರಸ್ಮೈ ಸರ್ವಸ್ಮೈ ಆತ್ಮನೇ ನಮಃ, ಆ ಆತ್ಮನಿಗೆ ನಮಸ್ಕಾರ ಅಂತ ತಲೆ ತಗ್ಗಿಸಿ, ಸಕೃತ್ ಪ್ರಣಾಮ, ದೇವರಿಗೆ ಒಂದು ಬಾರಿ ನೀನು ತಲೆ ತಗ್ಗಿಸಿ ನಮಿಸಿದಿ ಅಂತಾದರೆ ರಾಧಸೆ ರಾಧ್ಯಂ, ನಿನ್ನ ಸಂಸಿದ್ಧಿಗೆ ಬೇಕಾದಂತಹ ದೃಢ ಸಂಕಲ್ಪ ಅದು ಮುಂದುವರಿತದೆ. ಆದ್ದರಿಂದ ದೇವರ ನಮಸ್ಕಾರವೇ ನಾವು ಅಂದುಕೊಂಡ ಕೆಲಸ ಪೂರ್ಣವಾಗುವುದಕ್ಕೆ ಹೇತುವಾದದ್ದು. ಆದ್ದರಿಂದ ದೇವಸ್ಥಾನ, ದೇವರು, ಮನೆ ದೇವರು ಇದೆಲ್ಲ ಯಾಕೆ ಬೇಕು? ನಾವು ಒಂದು ಕೆಲಸ ಅಂದುಕೊಳ್ತೇವೆ, ದೊಡ್ಡ ಕೆಲಸ ಇದೊಂದು ನಡೆಸಬೇಕು. ನಡೆಸುವುದಕ್ಕೆ ಹಿನ್ನೆಲೆಯಲ್ಲಿ ದೇವರಿಗೊಂದು ನಮಸ್ಕಾರ ಮಾಡುವುದು, ಇದಕ್ಕೆ ಮಂಗಳ ಅಂತ ಹೆಸರು, ಇದಕ್ಕೆ ಸ್ವಸ್ತಿ ಅಂತ ಹೆಸರು. ಈ ದೇವರಿಗೆ ಮಾಡುವ ಮಂಗಳ ಅದು ನಮ್ಮ ಮುಂದಿನ ಕೆಲಸ ನಿರ್ವಿಘ್ನವಾಗಿ ಯಶಸ್ಸಾಗುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ತುಂಬಿಸ್ತದೆ. ಆದ್ದರಿಂದ ಆ ರೀತಿ ದೇವರಿಗೆ ನಮಸ್ಕಾರ ಮಾಡಿ ಅಂತ ದೇವರಿಗೆ ನಮಸ್ಕಾರ ಮಾಡಿಸ್ತಾರೆ. ರುದ್ರದೇವರು ನಾರಾಯಣನಿಗೆ ನಮಸ್ಕಾರ ಮಾಡಿಸ್ತಾರೆ. ನಮಸ್ಕಾರ ಮಾಡುವುದಕ್ಕೆ ದೇವರ ಒಂದು ರೂಪ ಇಟ್ಟುಕೊಳ್ಳಿ. ದೇವರಿಗೆ 5 ರೂಪ ಇದೆ. ಮೊದಲನೆಯದು ನಾರಾಯಣ, ಆಮೇಲೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ 5 ರೂಪಗಳನ್ನು ಚಿಂತನೆ ಮಾಡಿಕೊಂಡು ದೇವರಿಗೆ 5 ನಮಸ್ಕಾರ ಹಾಕಿ ಅಂತ ಹೇಳ್ತಾರೆ ರುದ್ರದೇವರು. ನಮ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೆ. ಇನ್ನು ಮುಂದಿನ ಕೆಲವು ಶ್ಲೋಕಗಳೆಲ್ಲ ದೇವರಿಗೆ ನಮಸ್ಕಾರ ಮಾಡುವುದಕ್ಕೆ ಇರತಕ್ಕಂಥ ಸ್ತೋತ್ರಗಳು, ರುದ್ರದೇವರು ಕೊಟ್ಟ ನಮಸ್ಕಾರದ ಪದ್ಯಗಳು ಅಂತ. ನಮ್ಮಲ್ಲಿ ಸ್ತೋತ್ರಗಳಲ್ಲಿ ಅನೇಕ ಬಗೆ ಇದೆ. ಕೆಲವು ಸ್ತೋತ್ರಗಳಲ್ಲಿ ದೇವರನ್ನು ನಮಸ್ಕಾರ ಮಾಡುವುದೇ ಪ್ರಧಾನವಾಗಿರುತ್ತದೆ. ಅದು ನಮಃ 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 ಅಂತಲೇ ಬರ್ತಾ ಇರ್ತದೆ. ಇದನ್ನು ನಮಸ್ತೋತ್ರ ಅಂತಲೇ ಕರೀತಾರೆ. ನಮಸ್ಕಾರ ಸ್ತೋತ್ರ, ಪ್ರಾರ್ಥನಾ ದಶಕ, ನಮಸ್ಕಾರ ದಶಕ, ನಮಸ್ಕಾರಾಷ್ಟಕ ಹೀಗೆಲ್ಲ ಕರೀತಾರೆ. ಉದಾಹರಣೆಗೆ ಶ್ರೀಮನ್ ಮಧ್ವಾಚಾರ್ಯರು 12 ಸ್ತೋತ್ರ ಅಂತ ಮಾಡಿಕೊಟ್ಟಿದ್ದಾರೆ.
ಅದರಲ್ಲಿ ಎರಡನೇ ಸ್ತೋತ್ರ ಇದೆ, ಸುಜನೋದತಿ ಸಮೃದ್ಧಿ ಅಂತ ಪ್ರಾರಂಭ ಆಗ್ತದೆ. ಅದು ಅಷ್ಟಕ, ಅದರಲ್ಲಿ 8 ಸ್ತೋತ್ರ ಮತ್ತೊಂದು ಸ್ತೋತ್ರ ಹೀಗಿದೆ. ಪ್ರತಿಯೊಂದು ಸ್ತೋತ್ರವೂ ಕೂಡ ಒಂದೊಂದು ಸ್ತೋತ್ರವು ದೇವರಿಗೆ ನಮಸ್ಕಾರವನ್ನು ಹೇಳ್ತದೆ. ಆ ಪರಮಾತ್ಮನಿಗೆ ಆ ಅವ್ಯಾಕೃತ ಗೃಹಸ್ಥಾಯ ಅಂತ ಹೇಳಿ ಅವನಿಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳ್ತದೆ. ಅಂದರೆ ದೇವರಿಗೆ 8 ನಮಸ್ಕಾರ ಮಾಡುವಾಗ ಈ 8 ಶ್ಲೋಕಗಳನ್ನು ಬಳಸಿಕೊಳ್ಳಿ. ಹಾಗೆ ನಮಸ್ಕಾರ ಮಾಡುವುದಕ್ಕೆ ಹೇಳುವಂತಹ ಸ್ತೋತ್ರ. ಮತ್ತೆ ಕೆಲವು ಸ್ತೋತ್ರಗಳು ನನಗೆ ಅದು ಕೊಡಲಿ, ದೇಹಿ ದೇಹಿ ಅಂತ ಕೇಳುವ ಸ್ತೋತ್ರ ಇರ್ತದೆ. ಅದಕ್ಕೆ ಪ್ರಾರ್ಥನಾ ಸ್ತೋತ್ರ ಅಂತ ಹೆಸರು. ಅದು ಕೇಳುವುದು, ರೂಪಂ ದೇಹಿ ದ್ವಿಷೋಜಹಿ, ಶತ್ರುಗಳನ್ನು ಸಂಹಾರ ಮಾಡು, ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳುವುದಕ್ಕಿರುವ ಸ್ತೋತ್ರ. ಮತ್ತೆ ಕೆಲವು ಸ್ತೋತ್ರ ನನ್ನ ಹೃದಯದಲ್ಲಿ ಆ ದೇವರು ರಕ್ಷಿಸಲಿ, ಕಣ್ಣಿನಲ್ಲಿ ಈ ದೇವರು ರಕ್ಷಿಸಲಿ, ತಲೆಯಲ್ಲಿ ಇಂಥ ದೇವರು ರಕ್ಷಿಸಲಿ, ಶರೀರದಲ್ಲಿ ರಕ್ಷಣೆ ಮಾಡುವುದಕ್ಕೋಸ್ಕರ ಕೇಳುವ ಕವಚ ಸ್ತೋತ್ರ ಅಂತ ಇರ್ತದೆ. ಅದನ್ನು ನಾರಾಯಣ ವರ್ಮ ಕವಚ, ಆದಿತ್ಯ ಕವಚ, ಹೀಗೆ ಕವಚ ಸ್ತೋತ್ರಗಳು ಅಂತ ಕರೀತಾರೆ. ಅದು ಶರೀರಕ್ಕೊಂದು ಕವಚದ ಹಾಗೆ ರಕ್ಷಣೆಯನ್ನು ಬೇಡ್ತಕ್ಕಂತಹ ಸ್ತೋತ್ರ. ಮತ್ತೆ ಕೆಲವು ಸ್ತೋತ್ರದಲ್ಲಿ ಅದು ಯಾವುದೂ ಇರುವುದಿಲ್ಲ, ಬರೀ ಹೆಸರು ಮಾತ್ರ. ವಿಶ್ವಂ ವಿಷ್ಣುರ್ವ ಷಟ್ಕಾರ ಭೂತ ಭವ್ಯ ಭವತ್ರು, ಅಲ್ಲಿ ಅದು ಕೊಡು ಅಂತಲೂ ಕೇಳಲಿಕ್ಕಿಲ್ಲ, ಅಥವಾ ರಕ್ಷಣೆ ಕೊಡು ಏನನ್ನೂ ಪ್ರಾರ್ಥಿಸದೆ ಬರೀ ಹೆಸರು ಹೇಳುವಂತಹ ಕೆಲವು ಸ್ತೋತ್ರ ಇರ್ತದೆ. ಅದಕ್ಕೆ ನಾಮಸ್ತೋತ್ರಗಳು ಅಂತ ಹೆಸರು. ವಿಷ್ಣು ಸಹಸ್ರ ನಾಮ ಸ್ತೋತ್ರ, ಶತನಾಮ ಸ್ತೋತ್ರ, ದ್ವಾದಶ ನಾಮ ಸ್ತೋತ್ರ, ದಶ ನಾಮ ಸ್ತೋತ್ರ, ಇಷ್ಟೇ. ಅದು ನಾಮಸ್ತೋತ್ರಗಳು, ನಾಮಾವಳಿಗಳು ಅಂತ ಹೀಗೆ ಕೆಲವು ಸ್ತೋತ್ರಗಳ ಬಗೆ. ಸ್ತೋತ್ರಗಳಲ್ಲಿ ಅನೇಕ ಬಗೆ. ಕೆಲವು ಹೃದಯ ಸ್ತೋತ್ರ ಅಂತಲೇ ಇರ್ತದೆ, ಕೆಲವು ಅಷ್ಟಕ ಸ್ತೋತ್ರ, ಅದರ ಸಂಖ್ಯೆಯಿಂದ ಕೆಲವು ಸ್ತೋತ್ರಗಳಿಗೆ ಹೆಸರಾಗ್ತದೆ. ನಮಸ್ಕಾರ ಸ್ತೋತ್ರಗಳಲ್ಲಿ ಪ್ರಧಾನವಾದ ಒಂದು ಸ್ತೋತ್ರ, ಅದು ರುದ್ರದೇವರು ಆರಂಭಿಸ್ತಾ ಇರತಕ್ಕಂಥ ಈ ಭಾಗ. ಅವರು ಹೇಳ್ತಾರೆ, ನಮಃ ಪಂಕಜನಾಭಾಯ, ಆ ಪದ್ಮನಾಭನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಪಂಕಜ ನಾಭ, ಪಂಕಜ ಅಂದರೆ ಪಂಕದಲ್ಲಿ ಆವಿರ್ಭವಿಸಿತ್ತು. ಪಂಕ ಅನ್ನುವ ಶಬ್ದಕ್ಕೆ ಕೆಸರು ಅಂತ ಅರ್ಥ. ಕೆಸರಿನಲ್ಲಿ ಹುಟ್ಟಿದ್ದಕ್ಕೆ ಪಂಕಜ ಅಂತ ಹೆಸರು. ಕೆಸರಿನಲ್ಲಿ ಹುಟ್ಟಿದ್ದು ಕಪ್ಪೆಯೂ ಆಗ್ತದೆ, ಕೆಸರಿನಲ್ಲಿ ಹುಟ್ಟಿದ್ದು ಅಂತ ಹೇಳಿದರೆ ಶಂಖವೂ ಆಗ್ತದೆ. ಶಂಖವೂ ಕೆಸರಿನಲ್ಲೇ ಹುಟ್ಟುವುದು. ಆದರೆ ಪಂಕಜ, ವಾರಿಜ, ಜಲಜ ಮೊದಲಾದ ಶಬ್ದಗಳಿಂದ ನಾವು ಕಮಲವನ್ನಷ್ಟನ್ನೇ ಗ್ರಹಿಸ್ತೇವೆ, ಅದನ್ನೇ ಗ್ರಹಿಸಬೇಕು ಅಂತಿಲ್ಲ. ಪಂಕಜ ಅಂತ ಹೇಳಿದರೆ ಶಂಖವೂ ಆಗ್ತದೆ. ಆದ್ದರಿಂದ ವ್ಯಾಖ್ಯಾನಕಾರರು ಇಲ್ಲೊಂದು ವ್ಯಾಖ್ಯಾನ ಮಾಡ್ತಾರೆ, ಪಂಕಜನಾಭಾಯ. ಪಂಕಜನ ಅಂತ ಹೇಳಿದರೆ ಪಂಕದಲ್ಲಿ ಜನನವನ್ನು ಪಡೆದಂತಹ ಶಂಖ, ಶಂಖದ ಹಾಗೆ ಆಭ ಅಂದರೆ ಕಾಂತಿ. ಪಂಕಜನಸ್ಯ ಆಭಾ ಇವ ಆಭಾ ಯಸ್ಯ ಸಹ ಪಂಕಜನಾಭ, ಪಂಕದಲ್ಲಿ ಆವಿರ್ಭವಿಸಿದ ಶಂಖದ ಹಾಗೆ ಕಾಂತಿಯುಳ್ಳವ. ಅಂದರೆ ದೇವರ ಕಾಂತಿ ಶಂಖದ ಹಾಗೆ ಅಂತ. ಸಾಮಾನ್ಯ ಶಂಖದ ಕಾಂತಿ ಯಾವುದು? ಬಿಳಿಯಾದ ಕಾಂತಿ ಶಂಖದ್ದು. ಆದರೆ ನಮ್ಮ ದೇವರು ಅವನನ್ನು ಬಿಳಿ ಅಂತ ಹೇಳಿದರೆ ನಮಗೆ ಅಷ್ಟು ಖುಷಿ ಆಗೋದಿಲ್ಲ. ದೇವರನ್ನು ಕೃಷ್ಣ ಅಂತ ಹೇಳಿದರೆ ನಮಗೆ ಖುಷಿ. ಓ ಕೃಷ್ಣ 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 ಎಂದು 3 ಬಾರಿ ಆ ದೇವರನ್ನು ಕೃಷ್ಣ ಅಂತ ಹೇಳೋದಕ್ಕೆ ನಮಗೆ ಖುಷಿ. ಅವನನ್ನು ಶುಕ್ಲ ಅಂತ ಹೇಳಿದರೆ ಅಷ್ಟು ಇಷ್ಟ ಆಗೋದಿಲ್ಲ. ಆದರೆ ದೇವರಲ್ಲಿ ಶುಕ್ಲ ರೂಪವೂ ಇದೆ, ಕೃಷ್ಣ ರೂಪವೂ ಇದೆ. ದೇವರು ಬಟ್ಟೆ ಯಾವುದು ಹಾಕ್ಕೊಳ್ತಾನೆ ಅಂತ ಕೇಳಿದರೆ ನಮಗೆ ಅವನ ಅರಿಶಿನ ಬಣ್ಣೆ ಹಾಕ್ಕೊಂಡ್ರೇ ನಮಗೆ ಇಷ್ಟ. ಪೀತವಾಸ ಪೀತವಾಸ ಸಮಚ್ಯುತಂ, ಅವನು ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೇ ನಮಗೆ ಇಷ್ಟ ಆಗೋದು. ದೇವರು ಅಂದರೆ ಅವು ಸ್ವಲ್ಪ ಹಳದಿ ಹಾಕ್ಕೊಂಡಿರಬೇಕು. ಈಗೀಗ ಕೇಸರಿ ಹಾಕ್ಕೊಂಡ್ರು ನಡೀತಾರೆ ಸ್ವಲ್ಪ. ಅದು ಸಾಮಾನ್ಯ ದೇವರು ಅಂತಾದರೆ ಹಳದಿ ಬಣ್ಣದ ವಸ್ತ್ರ ಹಾಕ್ಕೊಳ್ಬೇಕು, ಇದು ನಮ್ಮ ಕ್ರಮ. ಆದರೆ ದೇವರು ಬಿಳಿ ಬಟ್ಟೆ ಹಾಕ್ಕೊಂಡು ಕೆಲವು ಸಲ ಬರ್ತಾನೆ, ಶುದ್ಧ ವಸ್ತ್ರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಅವನು ಶುಕ್ಲಾಂಬರಧರನಾಗಿ ವಿಷ್ಣುವಾಗಿ ಬರ್ತಾನೆ. ಶುಕ್ಲಾಂಬರ ಅಂದರೆ ಬಿಳಿ ಬಟ್ಟೆ ಅಂತ ಅರ್ಥ. ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ, ಅವನು ಪೀತಾಂಬರಧಾರಿಯೂ ಹೌದು, ಶುಕ್ಲಾಂಬರಧಾರಿಯೂ ಹೌದು. ಭಕ್ತ ಯಾವ ಭಾವದಿಂದ ದೇವರನ್ನು ಕಾಣ್ತಾನೆ ಆ ಭಾವದ ರೂಪದಲ್ಲಿ ಬರ್ತಾನೆ ದೇವರು. ಯಾಕಂದರೆ ಅವನು ಸರ್ವಸಮರ್ಥ. ನಾವು ಯಾವ ಭಾವದಿಂದ, ಯಾವ ಬಟ್ಟೆಯಲ್ಲಿ, ಯಾವ ಸ್ವರೂಪದಲ್ಲಿ ದೇವರನ್ನು ಕಾಣುವುದಕ್ಕೆ ಹವಣಿಸಿದ್ದೇವೋ ಆ ರೂಪವನ್ನು ಪಡೆಯುವ ಶಕ್ತಿ ದೇವರಲ್ಲಿಲ್ಲದೆ ಹೋದರೆ ದೇವರನ್ನು ನಾವು ಸರ್ವಸಮರ್ಥ ಅಂತ ಹೇಗೆ ಕರೆಯುವುದು? ಅವನಿಗುಂಟು, ಇವನು ಶುಕ್ಲಾಂಬರಧರಂ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ಶುಕ್ಲಾಂಬರ ಹೊತ್ತು ಅವನ ಮುಂದೆ ಹೋಗಬೇಕು ಅಂತ ಮನಸ್ಸಲ್ಲಿ ಉಂಟು. ಆದರೆ ನನಗೆ ಬಿಳಿ ಬಟ್ಟೆಯೇ ಸಿಗ್ತಾ ಇಲ್ವೇ ಅಂತ ಒದ್ದಾಡ್ತಾ ಇರೋದು ಪಾಪ ದೇವರು. ಆಮೇಲೆ ಬಿಳಿ ಬಟ್ಟೆ ಕಚ್ಚೆ ಹಾಕುವುದಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಅವನ ಒದ್ದಾಟ ಮಾಡ್ತಾ ಇದ್ದಾರೆ ದೇವರು. ಆ ದೇವರು ಸರ್ವಸಮರ್ಥ ಹೇಗಾಗುವುದು? ಆದ್ದರಿಂದ ಮನುಷ್ಯ ಯಾವ ಚಿಂತನೆಯನ್ನು ತಾನು ದೇವರ ಬಗ್ಗೆ ಮಾಡ್ತಾನೋ ಆ ಸ್ವರೂಪವನ್ನು ಹೊತ್ತು ಕಾಣತಕ್ಕಂತಹ ಶಕ್ತಿಯುಳ್ಳವನಾದ್ರಿಂದ ದೇವರು ಸರ್ವಾಕಾರ ಸರ್ವಸಮರ್ಥ ಅಂತ ಕರೆಸಿಕೊಂಡಿರುವುದು. ಅಂತಹ ದೇವರನ್ನು ಇಲ್ಲಿ ಪಂಕಜನಾಭ, ಶಂಖದ ಕಾಂತಿಯುಳ್ಳವ ಅನ್ನುವ ಅರ್ಥದಲ್ಲಿ ಕರೆದಿದ್ದಾರೆ. ಅಥವಾ ಪಂಕಜನಾಭ ಅಂತ ಹೇಳಿದರೆ ಪದ್ಮನಾಭ.
ಬ್ರಹ್ಮದೇವರನ್ನು ಹೊಕ್ಕಳಲ್ಲಿ ಹೆತ್ತವ ಅನ್ನುವ ಅರ್ಥದಲ್ಲೂ ಪಂಕಜನಾಭ ಅನ್ನುವ ಶಬ್ದ ಇದೆ. ನಮ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ. ವಾಸುದೇವ ಅನ್ನುವ ದೇವರ ರೂಪದ ಚಿಂತನೆ. ನಾನು ಈ ಒಂದು 3-4 ಶ್ಲೋಕ ಒಟ್ಟಿಗೆ ಮುಗಿಸುವುದಕ್ಕೆ ಸ್ವಲ್ಪ ಉಪನ್ಯಾಸ ಮಾಡಿ ಶ್ಲೋಕಕ್ಕೆ ಬರ್ತೇನೆ. ದೇವರು ನಾರಾಯಣ ಅನ್ನುವ ರೂಪದಲ್ಲಿದ್ದಾನೆ ಅನ್ನುವುದನ್ನು ನಾವು ಬೆಳಗ್ಗೆ ಕೇಳಿದ್ದೇವೆ. ನೀರಿನಲ್ಲಿ ಮಲಗಿದ ಭಗವಂತನ ರೂಪ ನಾರಾಯಣ ಅನ್ನುವ ರೂಪ, ಅದು ಸೃಷ್ಟಿಗಿಂತ ಮೊದಲು ಇದ್ದಂತಹ ರೂಪ. ಆ ರೂಪದಿಂದ ಭಗವಂತ ಸೃಷ್ಟಿಯ ಯೋಚನೆಯನ್ನು ಮಾಡಿದ. ಆ ರೀತಿ ಆತ ಸೃಷ್ಟಿಯ ಯೋಚನೆ ಮಾಡಿದಾಗ ಭಗವಂತ ತನ್ನ ರೂಪದಿಂದ ಮತ್ತೊಂದು ರೂಪವನ್ನು ಹುಟ್ಟಿಸಿಕೊಳ್ತಾನೆ. ಚತುರ್ಮುಖನ ಸೃಷ್ಟಿಗಿಂತ ಮೊದಲು ನಡೆದಂತಹ ಸೃಷ್ಟಿ ಇದು. ಸಾಮಾನ್ಯ ಸೃಷ್ಟಿ 4 ಬಗೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಮನಸ್ಸಲ್ಲಿ ಇಟ್ಟುಕೊಳ್ಳುವುದಾದ್ರೆ ಹೇಳ್ತೇನೆ ಅಷ್ಟೇ. 4 ಬಗೆಯ ಸೃಷ್ಟಿ ಬೇಕು ಅಂತಿಲ್ಲ, ಎಲ್ರಿಗೂ ತಲೆಯಲ್ಲಿ ಇಟ್ಟುಕೊಳ್ಳಬೇಕು ಅಂತಿಲ್ಲ. ಒಂದು ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಶುದ್ಧ ಸೃಷ್ಟಿಯ ಜೊತೆಗೆ ಒಂದು ಪರಾಧೀನ ವಿಶೇಷಾವಾಪ್ತಿ ಅಂತ ಹೇಳುವ ಒಂದು ಸೃಷ್ಟಿಯನ್ನು ಹೇಳ್ತಾರೆ. ಆಮೇಲೆ ಮಿಶ್ರ ಸೃಷ್ಟಿ ಅಂತ ಮತ್ತೊಂದು ಹೇಳ್ತಾರೆ. ಮತ್ತು ಇದರ ಸಾಮಾನ್ಯ ಸೃಷ್ಟಿ ಅಂತ 4ನೆಯ ಸೃಷ್ಟಿಯನ್ನು ಹೇಳ್ತಾರೆ. ಒಟ್ಟು 4 ಬಗೆಯ ಸೃಷ್ಟಿಯನ್ನು ದಾಸರೆಲ್ಲ ಅಲ್ಲಲ್ಲಿ ಕೊಂಡಾಡ್ತಾರೆ ಈ ಸೃಷ್ಟಿಯ ಬಗ್ಗೆ. ಅದರಲ್ಲಿ ಶುದ್ಧ ಸೃಷ್ಟಿ ಅಂದರೆ ದೇವರು ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುವುದು. ತನ್ನ ನಾರಾಯಣ ರೂಪದಿಂದ ಹಾಗೇ ವಾಸುದೇವ ಅನ್ನುವ ರೂಪವನ್ನು ಹೊರಗೆ ತರುವುದು. ಈ ಕಡೆಯಿಂದ ಸಂಕರ್ಷಣ ಅನ್ನುವ ರೂಪವನ್ನು ತಂದು ನಿಲ್ಲಿಸಿಕೊಳ್ಳುವುದು. ಹಿಂಭಾಗದಿಂದ ಪ್ರದ್ಯುಮ್ನ ಅನ್ನುವ ರೂಪವನ್ನು ಆ ಕಡೆಯಿಂದ ಆವಿರ್ಭಾವಗೊಳಿಸಿಕೊಳ್ಳುವುದು. ಮುಂಭಾಗದಿಂದ ಅನಿರುದ್ಧ ಅನ್ನುವ ರೂಪವನ್ನು ತಾನು ತಂದುಕೊಳ್ಳುವುದು. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಏನಿದು? ನಾರಾಯಣನೇ ತಾನು 5ಆದದ್ದು. ನಾರಾಯಣ ಅನ್ನುವ ರೂಪ ಹಾಗೇ ಇದ್ದ ಹಾಗೆ ತಾನು 4 ರೂಪಗಳನ್ನು ಪಡೆದದ್ದು. 4 ದಿಕ್ಕಿನಲ್ಲಿ 4 ರೂಪಗಳು ಹೊರಗೆ ಬರ್ತವೆ. ಆ 4 ರೂಪಗಳ ಬಣ್ಣಗಳು ಕೂಡ ಬೇರೆ ಬೇರೆ ಇದ್ದಾವೆ. ವಾಸುದೇವಾದಿಕಾ ಶುಕ್ಲ ರಕ್ತ ಪೀತಾಸಿತೋಜ್ವಲಾ. ಅದರಲ್ಲಿ ವಾಸುದೇವ ಅನ್ನುವ ರೂಪ ಶುಕ್ಲಾಂಬರಧರ ಅನಿಸಿದ ರೂಪ. ಅದನ್ನು ಪಂಕಜನಾಭ ಅಂತ ಇಲ್ಲಿ ಕರ್ತಾರೆ. ವಾಸುದೇವನ ಬಣ್ಣ ಬೆಳ್ಳಗೆ, ಅವ ಶುಕ್ಲ. ಅದಕ್ಕೋಸ್ಕರವೇ ಇಲ್ಲಿ ಪಂಕಜನಾಭ ಅನ್ನುವುದಕ್ಕೆ ಪಂಕಜನ ಅಂದರೆ ಶಂಖ, ಶಂಖದ ಆಭ ಅಂದರೆ ಕಾಂತಿ, ಶಂಖದ ಕಾಂತಿಯ ಹಾಗೆ ಕಾಂತಿಯುಳ್ಳವ ಅಂತ ವಾಸುದೇವನನ್ನು ಪಂಕಜನಾಭ ಅಂತ ಕರೆದದ್ದು. ಅದು ಶುಕ್ಲ ಸ್ವರೂಪವಾದದ್ದು. ಇನ್ನೊಂದು ಸಂಕರ್ಷಣ ಅನ್ನುವ ರೂಪ. ವಾಸುದೇವಾದಿಕಾ ಶುಕ್ಲ ರಕ್ತ ಪೀತಾಸಿತೋಜ್ವಲ. ಈ ಸಂಕರ್ಷಣ ರೂಪ ಅದು ರಕ್ತ ಅಂದರೆ ಕೆಂಪು, ರಕ್ತಾಂಬರಧರವಾದಂತಹ ಕೆಂಪು ಬಣ್ಣದ ಶರೀರವುಳ್ಳ, ಕೆಂಪು ಬಣ್ಣದ ರೂಪ, ಕೆಂಪು ಬಣ್ಣದ ಕಾಂತಿಯನ್ನು ಹೊರಸೂಸತಕ್ಕಂತಹ ಉದೀಪ ಭಾನುವಿನ ಹಾಗೆ ಕೆಂಪು, ಉದ್ಯದ್ ಭಾಸ್ವತ್ ಸಮಾಭಾಸವಾದಂತಹ ಸ್ವರೂಪ. ಇದು ಸಂಕರ್ಷಣ ರೂಪ. ಮತ್ತು ಇನ್ನೊಂದು ಸ್ವರೂಪ ಅದು ಶುಕ್ಲಪೀತ, ವಾಸುದೇವಾದಿಕ ಶುಕ್ಲ ರಕ್ತ ಪೀತಾಸಿತೋಜ್ವಲ ಅಂತ. ಅದರಲ್ಲಿ ಪ್ರದ್ಯುಮ್ನ ಅನ್ನುವ ರೂಪ ಹಳದಿ ಬಣ್ಣದ ಕಾಂತಿಯನ್ನು ಹೊರಸೂಸುವಂಥದ್ದು. ಅನಿರುದ್ಧ ಅನ್ನುವುದು ಕಪ್ಪು ಬಣ್ಣದ ಕಾಂತಿಯನ್ನು ಹೊರಸೂಸಿತಕ್ಕಂಥದ್ದು. ಹೀಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅದು ಶುಕ್ಲ ರಕ್ತ ಪೀತ ಅಸಿತ. ಅಸಿತ ಅಂತ ಹೇಳಿದರೆ ಕಪ್ಪು ಮತ್ತು ನೀಲಿಯ ಮಧ್ಯದ ಭಾಗ. ತುಂಬು ಮೇಘ, ಮೇಘ ಕಾಂತಿಯನ್ನು ಹೇಳತಕ್ಕಂತಹ ಶಬ್ದ. ಅಂತಹ ಬಣ್ಣದ 4 ರೂಪಗಳು. ಇದಕ್ಕೆ ಮೂಲಭೂತವಾದ ನಾರಾಯಣ ರೂಪ ಉಂಟಲ್ಲ, ಅದು ಉದಿಸಿದ ಸೂರ್ಯ ಸ್ವಲ್ಪ ಮೇಲಕ್ಕೆ ಬಂದಾಗ ನಸುಗೆಂಪು ಬಣ್ಣದಲ್ಲಿರ್ತಾನಲ್ಲ, ಆ ನಸುಗೆಂಪು ಬಣ್ಣದ ರೂಪ ನಾರಾಯಣ ಅನ್ನುವ ರೂಪ. ಅಥವಾ ಇನ್ನೊಂದು ದೃಷ್ಟಾಂತ ಕೊಡುವುದಾದರೆ, ಸರೋವರದಲ್ಲಿ ಅರಳಿರತಕ್ಕಂತಹ ಕಮಲದ ಮೇಲಿನ ಎಸಳು ತೆಗೆದು ಒಳಗಿನ ಎಸಳು ನೋಡಿದರೆ ಅದು ಯಾವ ಬಣ್ಣ ಇರ್ತದೋ ಆ ಬಣ್ಣದ ಶರೀರವುಳ್ಳಂತಹ, ಆ ಬಣ್ಣದ ಕಾಂತಿಯನ್ನು ಹೊರಸೂಸತಕ್ಕಂತಹ, ಅಂದರೆ ಪದ್ಮ ಗರ್ಭಾಂಬುಜ. ಪದ್ಮಗರ್ಭ ಅಂದರೆ ಅದರ ಒಳಗಿರತಕ್ಕಂತಹ ಅದರ ದಳ, ಆ ಪದ್ಮಗರ್ಭ ದಳದಂತೆ ಕಾಂತಿಯುಳ್ಳಂತಹ ಭಗವಂತನ ರೂಪ, ಅದು ನಾರಾಯಣ ರೂಪ. ಹೀಗೆ ಭಗವಂತನ 4 ಬಣ್ಣದ 5 ರೂಪಗಳು. ಒಂದು ಕೆಂಪು, ಒಂದು ನಸುಗೆಂಪು, ಕಪ್ಪು ಮತ್ತು ಬಿಳಿ, ಮತ್ತೊಂದು ಹಳದಿ. ಈ 4 ಬಣ್ಣ ಏನಿದೆ ಇದು ನಮ್ಮಲ್ಲಿ ಮೂಲಭೂತವಾದ ಬಣ್ಣಗಳು. ಅಂದರೆ ಕ್ವಿಜ್ದಲ್ಲಿ ಯಾರಾದರೂ ಕೇಳ್ಬೋದು, ಒಟ್ಟು ಇತಿಹಾಸದ ಪ್ರಕಾರ ಮೂಲಭೂತ ಬಣ್ಣಗಳು ಎಷ್ಟು ಅಂದಾಗ ನೀವು 4 ಅಂತ ಹೇಳ್ಬೋದು. ಅದು ಬಿಟ್ಟು 7 ಅಂತ ಹೇಳ್ಬಾರ್ದು. ಯಾಕಂದರೆ ಇಲ್ಲಿ ಫಿಸಿಕ್ಸ್ ಲೆಕ್ಚರ್ಸ್ ಎಲ್ಲ ಇದ್ದಾರೆ, ಸ್ವಲ್ಪ ಜಾಗ್ರತೆ ಆಗಿದೆ. ಅವರು 7 ಅಂತ ಹೇಳಿ. ಅದು ಬಿಸಿಲು ಯಾಕೆ ಬೆಳ್ಳಗಿದೆ, ಯಾಕಂದರೆ 7 ಬಣ್ಣ ಇರುವುದರಿಂದ ಬೆಳ್ಳಗಿದೆ ಅಂತ. ಬಿಳಿ ಅನ್ನೋದು ಬಣ್ಣವೇ ಅಲ್ಲ ಅಂತ ಬಂದು ನಿಲ್ಲಿಸ್ತಾನಲ್ವ. 7 ಬಣ್ಣ. ನಮ್ಮಲ್ಲಿ ಹಾಗಲ್ಲ, ಅದು ಭಗವಂತ ಮೂಲಭೂತವಾಗಿ 4 ಬಣ್ಣಗಳಲ್ಲಿದ್ದಾನೆ. ಆ 4 ಬಣ್ಣ ಅನ್ನೋದು ಕಾಂತಿ ಸ್ವರೂಪವಾದದ್ದು.
ಬಣ್ಣ ಅನ್ನುವುದು ಭೌತಿಕ ಅಲ್ಲ, ಫಿಸಿಕಲ್ ವಸ್ತು ಅಲ್ಲ, ಅದೊಂದು ಕಾಂತಿ. ಕಾಂತಿ ಅಂದರೆ ಬೆಳಕು. ಬೆಳಕಿನ 4 ಬಣ್ಣಗಳು. ಆ ಬೆಳಕಿನ 4 ಬಣ್ಣಗಳಿಂದ ವಸ್ತು 4 ಬಣ್ಣಗಳಾಗುವುದು. ಈ 4 ಬಣ್ಣಗಳು ಸೇರಿ ಆಮೇಲೆ 12 ಬಣ್ಣ ಆಗ್ತದೆ. ಬೇರೆ ಬೇರೆ ಬಣ್ಣಗಳನ್ನು ಸೇರಿಸಿ ಮಾಡಿದ ಬಣ್ಣಗಳು ಸೇರಿ 12 ಆಗ್ತದೆ. ಈ 12ನ್ನೂ ಮೂಲಭೂತವಾದ ಬಣ್ಣ ಅಂತ ಕರೀತಾರೆ. ಅದರಲ್ಲಿ ಕಪಿಶ, ಕರ್ಬೂರ ಮೊದಲಾದ ಬಣ್ಣಗಳೆಲ್ಲ ಸೇರ್ತಾರೆ. ಈ ಬಣ್ಣಗಳು ಅಂದರೆ ಇವತ್ತು ಹೇಳ್ತಕ್ಕಂತಹ ಕಂದು, ಬೂದು ಮೊದಲಾದ ಬಣ್ಣಗಳು. ಇದನ್ನು 12 ರಾಶಿಗಳಿಗೆ ಸಂಬಂಧಪಟ್ಟ ಬಣ್ಣ ಅಂತ ಕರೀತಾರೆ. ಮೇಷ, ವೃಷಭ ಮೊದಲಾದ 12 ರಾಶಿಗಳ ಬಣ್ಣಗಳು, 12 ಬಣ್ಣಗಳು. ಒಬ್ಬನ ರಾಶಿ ನೋಡಿಕೊಂಡು ಅವನ ಶರೀರ ಯಾವ ಬಣ್ಣ ಉಂಟು ಅಂತ ಜ್ಯೋತಿಷ್ಕರು ಹೇಳ್ತಾರೆ. ಅದಕ್ಕೆ ಕಾರಣ ಇದು. ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ 12 ಬಣ್ಣಗಳು. ಈ 12 ಬಣ್ಣ ಆಮೇಲೆ ಬೇರೆ ಬೇರೆ ಬಣ್ಣ ಸೇರಿ 27 ಬಣ್ಣ ಆಗ್ತದೆ. ಅದು ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಬಣ್ಣಗಳಾಗ್ತದೆ. ಆಮೇಲೆ ಆ 27 ಬಣ್ಣಗಳೇ ಸೇರಿ ಒಟ್ಟು 1008 ಬಣ್ಣಗಳಾಗ್ತದೆ. ಅದರ ರಂಗೋಲಿ ಹಾಕುವವರಿಗೆ ಅಷ್ಟು ಬಣ್ಣದ ಬಗ್ಗೆ ಪ್ರಜ್ಞೆ ಬೇಕಾಗ್ತದೆ. ದೊಡ್ಡ ದೊಡ್ಡ ಚಕ್ರಾಬ್ಜ ಮಂಡಲಗಳನ್ನು ಹಾಕಬೇಕಾದ್ರೆ 108 ಬಣ್ಣಗಳನ್ನು ಬಳಸುವ ವಿಧಾನ ಇದೆ. 108 ಬಣ್ಣಗಳ ನಂತರ 1008 ಬಣ್ಣಗಳು ಕೂಡ ಉಂಟು. ಆದರೆ ಮೂಲಭೂತವಾದ ಬಣ್ಣ ಅದು 4ರ ಬೇರೆ ಬೇರೆ ಕಾಂಬಿನೇಷನ್ಸ್, ಅವುಗಳು ಬಣ್ಣಗಳು ಅಂತ ಆಗುವುದು. ಈ ನಿಟ್ಟಿನಿಂದ ಭಗವಂತ ಮೂಲಭೂತವಾಗಿ 4 ರೂಪಗಳನ್ನು ಪಡೆದುಕೊಂಡ. ಅದರ ಬಣ್ಣ ಅದು ಲೋಕದ ಸೃಷ್ಟಿ, ಸ್ಥಿತಿ, ಲಯ ಮತ್ತು ನಿಯಮನ ಇದನ್ನು ಹೇಳ್ತದೆ. ಸೃಷ್ಟಿ, ಸ್ಥಿತಿ, ಲಯ, ಇದರ ಜೊತೆಗೆ ಒಂದು ಮೋಕ್ಷ, ಇದನ್ನು ಸೇರಿಸಿಕೊಳ್ಳೋಣ. ಭಗವಂತ ವಾಸುದೇವ ರೂಪವನ್ನು ಯಾಕೆ ಪಡೆದದ್ದು? ಮೋಕ್ಷ ಕೊಡುವುದಕ್ಕೋಸ್ಕರ ಪಡೆದದ್ದು. ವಾಸುದೇವ ಅನ್ನುವ ರೂಪದ ಕೆಲಸ ಮೋಕ್ಷ ಕೊಡುವುದು. ಅಂದರೆ ಆ ವಾಸುದೇವ ರೂಪವನ್ನೇ ಮುಕುಂದ ಅಂತ ಕರೆಯುವುದು, ಮೋಕ್ಷಪ್ರದ ಅಂತ ಕರೆಯುವುದು. ಸಂಕರ್ಷಣ ರೂಪ ಅದು ಕತ್ತರಿಸುವುದಕ್ಕಿರುವ ರೂಪ, ಅಂದರೆ ಸಂಹಾರಕರ್ತಾರನಾದಂತಹ ರೂಪ. ಸಂಹಾರ ಅನ್ನೋದು ಅತ್ಯಂತ ಕರುಣೆಯಿಂದ ಮಾಡ್ತಕ್ಕಂಥ ಕೆಲಸ, ಸಿಟ್ಟಿನಿಂದ ಮಾಡುವ ಕೆಲಸ ಅಲ್ಲ. ಸಂಹಾರ ಮಾಡುವುದಕ್ಕೆ ತುಂಬ ಕರುಣೆ ಬೇಕು. ಇಲ್ಲಿ ಹೋದರೆ ಯಾರೂ ಸಂಹಾರ ಮಾಡಲಿಕ್ಕಾಗುವುದಿಲ್ಲ. ಅದು ಡಾಕ್ಟ್ರುಗಳು ಹೊಟ್ಟೆ ಕೊಯ್ದು ಅಲ್ಲಿಂದ ದುರ್ಮಾಂಸ ತೆಗೆದ ಹಾಗೆ ಆ ಅತ್ಯಂತ ಕರುಣೆ ಇದ್ದವ ಮಾತ್ರ ಸಂಹಾರ ಮಾಡುವುದಕ್ಕೆ ಸಾಧ್ಯ. ಭಗವಂತನ ಸಂಕರ್ಷಣ ರೂಪದ ಕೆಲಸ. ಸ್ಥಿತಿ ಅಂದರೆ ಸಂರಕ್ಷಣೆ, ರಕ್ಷಣೆ ಮಾಡುವುದಕ್ಕೆ ಅಂತ ಭಗವಂತ ಪಡೆದಂತಹ ರೂಪ ಅದು ಅನಿರುದ್ಧ ಅನ್ನುವ ರೂಪ. ಇನ್ನೊಂದು ರೂಪ ಅದು ಪ್ರದ್ಯುಮ್ನ ಎಂಬ ರೂಪ ಸೃಷ್ಟಿಗೋಸ್ಕರ ಇರುವ ರೂಪ. ಹೀಗೆ ಸೃಷ್ಟಿಗಾಗಿ ಪ್ರದ್ಯುಮ್ನ, ಸಂಹಾರಕ್ಕಾಗಿ ಸಂಕರ್ಷಣ, ಸ್ಥಿತಿಗೋಸ್ಕರ ಪಾಲನೆಗೋಸ್ಕರ ಅನಿರುದ್ಧ ರೂಪ, ಮೋಕ್ಷ ಕೊಡುವುದಕ್ಕೋಸ್ಕರ ವಾಸುದೇವ ರೂಪ. ಒಂದು ಚೇತನಕ್ಕೆ ಜೀವನದಲ್ಲಿ ಬೇಕಾದ 4 ಪ್ರಧಾನ ಅವಸ್ಥೆಗಳು. ಇನ್ನೆಲ್ಲ ಅವಸ್ಥೆ ಇದಕ್ಕೋಸ್ಕರ ಇರು, ಈ 4ಕ್ಕೋಸ್ಕರ ಉಳಿದದ್ದೆಲ್ಲ ಇರು. ಈ 4 ಏನಿದೆ ಅಂದರೆ ಮೊದಲು ಹುಟ್ಟಬೇಕವ, ಹುಟ್ಟಿದ ಮೇಲೆ ಸಾಧನೆ ಮಾಡ್ತಾ ಆತ ಒಂದು ಹಂತದಲ್ಲಿ ಪಾಲಿತನಾಗಬೇಕು. ಸಾಧನೆ ಅಂದರೆ ಪಾಲನೆ, ಅದಾಗಬೇಕು. ಸ್ಥಿತಿ ಬೇಕು. ಸ್ಥಿತಿಯ ನಂತರದಲ್ಲಿ ಅವನದ್ದು ಆ ಶರೀರಕ್ಕೆ ಕೆಲಸ ಮುಗೀತು ಅಂತಾದಾಗ ಅದಕ್ಕೆ ಸಂಹಾರ ಆಗಬೇಕು. ಸಂಹಾರ ಅದು ಆತ್ಮಕ್ಕೆ ಸಂಹಾರ ಇಲ್ಲ, ಅದಕ್ಕೆ ಸೇರಿದ ಶರೀರಕ್ಕೆ ಸಂಹಾರ. ಹಾಗಾದರೆ ಆತ್ಮಕ್ಕೆ ಮೋಕ್ಷ ಆಗಬೇಕು. ಇಷ್ಟೇ ಸೃಷ್ಟಿ, ಸ್ಥಿತಿ, ಸಂಹಾರ, ಕೊನೆಗೆ ಮೋಕ್ಷ. ಇದು ಒಂದು ಚೇತನಕ್ಕೆ ಬೇಕಾದಂತಹ 4 ಅವಸ್ಥೆಗಳು. ಈ 4 ಅವಸ್ಥೆಗಳನ್ನು ಕೊಡುವುದಕ್ಕೋಸ್ಕರ ಭಗವಂತ ತಾನು ಪಡೆದಂತಹ ರೂಪ ಚತುಷ್ಟಯ, ಅದನ್ನೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ನಾವು ಕರೆಯೋದು. ಈ 4 ರೂಪದಿಂದ ಭಗವಂತ ಯಾವತ್ತೂ ನಮ್ಮ ಶರೀರದಲ್ಲಿ ನಿಂತಿರ್ತಾನೆ. 4 ಅಲ್ಲ 5, 5ನೇದ್ದು ಪ್ರಧಾನ. ಆದರೆ 4 ರೂಪವನ್ನು ದಿನನಿತ್ಯ ನಾವು ಶರೀರದಲ್ಲಿ ಚಿಂತನೆ ಮಾಡಲಿಕ್ಕಿದೆ. ನಾವೊಂದು ಸಂಕಲ್ಪ ಮಾಡುವಾಗ, ಯಾವುದೇ ಸಂಕಲ್ಪ ಇರ್ಬೋದು, ಅದು ಪಿತೃಕರ್ಮದ ಸಂಕಲ್ಪ ಇರ್ಬೋದು, ದೇವಕರ್ಮದ ಸಂಕಲ್ಪಗಳೇ ಇರ್ಬೋದು, ಎಲ್ಲ ಸಂಕಲ್ಪದಲ್ಲೂ ಈ ದೇವರ 4 ರೂಪದ ಉಲ್ಲೇಖ ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಚತುರ್ಮೂರ್ತ್ಯ ದಿನಂತಾವತಾರಾತ್ಮಕ. ಅಂದರೆ ಈ 4 ರೂಪವನ್ನು ಉಲ್ಲೇಖ ಮಾಡಿಯೇ ನಮ್ಮ ಎಲ್ಲ ಕೆಲಸವೂ ಸಾಗ್ತದೆ. ಯಾಕೆ ಅಂತೇಳಿದರೆ ನಾವು ಮಾಡುವ ಒಂದೊಂದು ಕೆಲಸದಲ್ಲೂ ಸೃಷ್ಟಿ, ಸ್ಥಿತಿ, ಲಯ, ಮೋಕ್ಷ ಇಷ್ಟಿದೆ. ಪ್ರತಿಯೊಂದು ಕೆಲಸ, ಒಂದು ಆಚಮನ ಮಾಡಬೇಕಾದರೂ ಒಂದು ಸೃಷ್ಟಿ ಇದೆ, ಅದಕ್ಕೊಂದು ಸ್ಥಿತಿ ಇದೆ, ಅದಕ್ಕೊಂದು ಉಪಸಂಹಾರ ಇದೆ. ಉಪಸಂಹಾರ ಆದಮೇಲೆ ಅದರಿಂದ ಮೋಕ್ಷ ಆಗಿ ಮುಂದಿದ್ದಕ್ಕೆ ಹೋಗ್ಲಿಕ್ಕೆ ಉಂಟು. ಪ್ರತಿಯೊಂದು ಕೆಲಸದ ಈ 4 ಕೆಲಸಗಳಿಗೆ ಆ ವಾಸುದೇವಾದಿ ರೂಪ ಒಳಗೆ ನಿಂತು ಮಾಡಿಸಬೇಕು. ಪಿತೃಕರ್ಮಗಳಲ್ಲೂ ಅಷ್ಟೇ. ಈ ದೇವರ 5 ರೂಪಗಳ ಚಿಂತನೆಯನ್ನು ನಡೆಸುವುದಕ್ಕೆ ಧರ್ಮಶಾಸ್ತ್ರ ಆದೇಶ ಮಾಡ್ತದೆ. ಒಂದು ಊಟ ಮಾಡುವಾಗ ಈ 5 ರೂಪದ ಚಿಂತನೆ ಇದೆ. ಪಿತೃಕರ್ಮ ಮಾಡುವಾಗ 3 ಪಿಂಡ ಪ್ರದಾನ ಮಾಡಿತು ಅಂತಾದರೆ ಆ 3ರಲ್ಲಿ ನಾವು ಪಿತೃಪಿತಾಮಹ, ಪ್ರಪಿತಾಮಹ ಅಂತರ್ಗತ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 3 ರೂಪ ಚಿಂತನೆ ಮಾಡೋದು. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 3 ರೂಪ ಅಲ್ಲಿದ್ದರೆ ಪಕ್ಕದಲ್ಲಿ ಶಾಲಗ್ರಾಮ ಇಟ್ಟು ಒಂದು ದೇವಸ್ಥಾನ ಅಂತ ಇಟ್ಟಿರ್ತದೆ.
ಅದು ದೇವರಿಗೆ ಆಗಾಗ ಅಲ್ಲಿ ಹೋಗಿ ಜಿತಂತೆ ಪುಂಡರೀಕಾಕ್ಷ ಅಂತ ಆ ದೇವರಿಗೆ ಕೈ ಮುಗಿಲಿಕ್ಕೆ ಉಂಟು ದೇವಸ್ಥಾನ. ಅಲ್ಲಿ ನಾರಾಯಣ ಅನ್ನುವ ರೂಪದಿಂದ ಈ ಪಿತೃಕಾರ್ಯದ ಫಲ ಕೊಡುವುದಕ್ಕೋಸ್ಕರ ದೇವರು ಕೂತಿರ್ತಾನೆ. ಕರ್ತೃ ಸ್ವತಃ ಪಿಂಡ ಪ್ರದಾನ ಮಾಡ್ತಾ ಇರುವವನೂ ಪಿತೃ, ಮುಂದಕ್ಕೆ ಪಿತೃ ಆಗುವವ, ಅವನಲ್ಲಿ ಭಗವಂತ ಅನಿರುದ್ಧ ಅನ್ನುವ ರೂಪದಲ್ಲಿ ಸಂಸ್ಥಿತನಾಗಿರುತ್ತಾನೆ. ಇದನ್ನೆಲ್ಲ ಪಿತೃಗಣ ಸಂಧಿಯಲ್ಲಿ ದಾಸರು ಹೇಳ್ತಾರೆ. ಆಚಾರ್ಯರು ಈ ವಿಷಯವನ್ನು ಐತರೇಯೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಅಂದರೆ ಪಿತೃಕರ್ಮದಲ್ಲೂ ಕೂಡ ಭಗವಂತನ ಪಂಚರೂಪದ ಚಿಂತನೆ ಬೇಕು. ಊಟ ಮಾಡುವಾಗ ನಾವು ಪಿತೃಪ್ರಸಾದ ದೇವಪ್ರಸಾದ ಸ್ವೀಕಾರ ಮಾಡುವಾಗಲೂ ಕೂಡ ಉಣ್ಣುವ ವಸ್ತುವಿನಲ್ಲಿ ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತವು. ಸಂಕರ್ಷಣ ಮತ್ತು ಪ್ರದ್ಯುಮ್ನ ಊಟ ಮಾಡುವ ನನ್ನಲ್ಲಿ ರಸ ಅಂದರೆ ನೀರಿನ ಪದಾರ್ಥವನ್ನು ಅರಗಿಸುವುದಕ್ಕೆ ಸಂಕರ್ಷಣ, ಅಲ್ಲಿರುವ ಘನ ಪದಾರ್ಥವನ್ನು ಅರಗಿಸುವುದಕ್ಕೆ ಪ್ರದ್ಯುಮ್ನ ನನ್ನಲ್ಲಿದ್ದಾನೆ. ನಾರಾಯಣಾನಿರುದ್ಧೌತು ಭೋಜ್ಯ ವಸ್ತುಷು ಸಂಸ್ಥಿತವು. ತಿನ್ನುವ ವಸ್ತುವಿನಲ್ಲಿ ರಸದ್ರವ್ಯ ಮತ್ತು ಘನದ್ರವ್ಯಗಳಲ್ಲಿ ನಾರಾಯಣ ಮತ್ತು ಅನಿರುದ್ಧ ಅಂತ ಹೇಳುವ ಭಗವಂತನ ರೂಪ ಇದೆ. ವಾಸುದೇವೋ ನಭಸ್ಥಿತ, ಒಳಗೆ ಉದರಾಕಾಶದಲ್ಲಿ ವಾಸುದೇವ ಕೂತುಕೊಂಡು ಏನೇನು ಬಂತು ಅದನ್ನು ಅಲ್ಲಿಗೆ ಜಾಗ ಮಾಡಿಕೊಟ್ಟು ಮುಂದಿದ್ದು ತೆಗೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಕೆಲವು ಸಲ ಮುಂದೆ ಸ್ವೀಟ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಬಿಸಿಬೇಳೆ ಬಾತು ಚೆನ್ನಾಗಿ ತಗೊಂಡು ಬಿಡ್ತಾರೆ. ಆಮೇಲೆ ಸಾರು ಬರ್ತದೆ, ಸಾರು ಹಾಕಿ ಹೊಟ್ಟೆ ಭರ್ತಿಯಾಗಿ ಹೋಗ್ತದೆ, ಆಮೇಲೆ ಹಲ್ವಾ ಬರ್ತದೆ. ಇವರಿಗೆ ಸಮಸ್ಯೆ, ನಾವು ಜಾಗವೇ ಇಟ್ಟುಕೊಳ್ಳಿಲ್ಲ ಅಲ್ವಾ ಅಂತ. ಆದರೆ ವಿಶೇಷ ಅಂತ ಹೇಳಿದರೆ 14 ಒಳಗೆ ಹೋಯಿತು. ಈಗ ಅದು ಹೇಗೆ ಹೋಯಿತು ಅಂತ ಗೊತ್ತಿಲ್ಲ. ಒಳಗೆ ಅದು ಹೇಗೆ ಹೋಯಿತು? ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ. ಅಲ್ಲಿ ಅವಕಾಶಪ್ರದನಾಗಿ ಉದರಾಕಾಶದಲ್ಲಿ ದೇವರು ನಿಂತಿದ್ದಾನಂತೆ. ಅವನು ಇದನ್ನು ಜಾಗ ಮಾಡಿ ಇನ್ನೊಂದು ಸ್ವಲ್ಪಕ್ಕೆ ತೆಗೋ, ಪರವಾಗಿಲ್ಲ, ಇವತ್ತೊಂದು ದಿವಸ ಅಲ್ವಾ. ಇನ್ನೊಂದು ಮಾತಿದೆ, ಯಾರಾದರೂ ಇನ್ನೊಬ್ಬರು ಊಟ ಹಾಕಿದ್ರು ಅಂತ ಹೇಳಿದರೆ ನಾವು ನಮ್ಮ ಪ್ರಾಣದ ಬಗ್ಗೆ ದಯೆ ತೋರಿಸಬಾರ್ದಂತೆ. ಹೋದರೆ ಹೋಗಲಿ. ಯಾಕೆ? ಕಾರಣ ಏನು ಅಂತ ಹೇಳಿದರೆ, ಈ ಪರಾನ್ನ ಸಿಗುವುದು ಅಷ್ಟು ಕಷ್ಟ, ಪ್ರಾಣ ಜನ್ಮ ಜನ್ಮದಲ್ಲೂ ಸಿಗುತ್ತೆ. ತೊಂದರೆ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಭಾರಿ ತಮಾಷೆಯವ. ಅವ ಹೇಳ್ತಾನೆ, ಪರಾನ್ನಂ ದುರ್ಲಭಂ ಲೋಕೆ ಪರಾನ್ನಂ ಪ್ರಾಪ್ಯ ದುರ್ಬುದ್ಧೆ ಮಾ ಪ್ರಾಣೇಶು ದಯಾಂಕುರು. ನಿನಗೆ ಪರಾನ್ನ ಸಿಕ್ಕಿತು ಅಂತಾದರೆ ಪ್ರಾಣದ ಬಗ್ಗೆ ದಯ ಮಾಡಬೇಡ. ಯಾಕೆಂದರೆ ಪರಾನ್ನಂ ದುರ್ಲಭಂ ಲೋಕೆ ಪ್ರಾಣ ಜನ್ಮನಿ ಜನ್ಮನಿ. ಪರಾನ್ನ ದುರ್ಲಭ, ಪ್ರಾಣ ಜನ್ಮ ಜನ್ಮದಲ್ಲೂ ಸಿಗುತ್ತೆ. ಭಾರಿ ತಮಾಷೆಯವ. ಇದು ಶಾಸ್ತ್ರದ ಪ್ರಕಾರ ಇದನ್ನು ನಿಷೇಧ ಮಾಡ್ತಾನೆ. ಸಾವಕಾಶ ಭೋಜನ ಅಂದರೆ ಉದರದಲ್ಲಿ ಇನ್ನೂ 4 ತುತ್ತು ತುಂಬುವುದಕ್ಕೆ ಅವಕಾಶ ಇದೆ ಅನ್ನುವ ಪರಿಸ್ಥಿತಿಯಲ್ಲಿ ಊಟ ನಿಲ್ಲಿಸು. ಅದಕ್ಕೆ ಮಿತಾನ್ನ ಭೋಜನ ಅಂತ ಹೆಸರು. ಮಿತ ಮೇಧ್ಯಾದನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಕಪಿಲಗೀತೆಯಲ್ಲಿ ಹೇಳುವ 30 ಧರ್ಮ, ಮಾನವ ಸ್ವಧರ್ಮದಲ್ಲಿ ಮುಖ್ಯವಾದ ಧರ್ಮ ಮಿತ ಮೇಧ್ಯ ಅಶ. ಮಿತವಾಗಿ, ಮೇಧ್ಯ ಅಂದರೆ ದೇವರಿಗೆ ನೈವೇದ್ಯಕ್ಕೆ ಉಚಿತವಾದಂತಹ ಆಹಾರವನ್ನಷ್ಟೇ ಅಶನ ಮಾಡುವಿಕೆ ಅನ್ನುವುದು ಮಾನವ ಧರ್ಮದಲ್ಲಿ ಪ್ರಧಾನವಾದಂತಹ ಒಂದು ಧರ್ಮ. ಆ ದೃಷ್ಟಿಯಿಂದ ದೇವರ ಈ 4 ರೂಪಗಳೇನಿದ್ದಾವೆ ಅದು ಭೋಜನದಲ್ಲೂ ಕೂಡ ಚಿಂತನೀಯವಾದಂತಹ ಭಗವಂತನ ರೂಪ. ಅಂತೂ ಪಂಚರೂಪದ ಚಿಂತನೆ ಇಲ್ಲದೆ ನಮ್ಮ ಪ್ರಪಂಚದ ನಡೆಯೇ ಇಲ್ಲ. ಪ್ರತಿಯೊಂದು ಪ್ರಪಂಚದ ನಡೆಯಲ್ಲೂ ಭಗವಂತನ ಪಂಚರೂಪದ ಚಿಂತನೆ ಇದೆ. ಆ ದೃಷ್ಟಿಯಿಂದ ಇದರ ಒಂದು ಅರಿವು ಮುಖ್ಯ. ವಾಸುದೇವ ಅಂತ ಹೇಳ್ತಕ್ಕಂಥ ಬಿಳಿ ರೂಪ, ಆ ಬಿಳಿ ರೂಪ ಮೋಕ್ಷಪ್ರದ. ಸಂಕರ್ಷಣ ಅಂತ ಹೇಳ್ತಕ್ಕಂತಹ ರಕ್ತರೂಪ, ಅದು ಸಂಹಾರಪ್ರದವಾದದ್ದು. ಪ್ರದ್ಯುಮ್ನ ಅಂತ ಹೇಳ್ತಕ್ಕಂತಹ ಪೀತ ಸ್ವರೂಪ, ಅದು ನಮಗೆ ಸೃಷ್ಟಿಗೆ ಕಾರಣವಾದದ್ದು. ಯಾಕೆ? ವಸ್ತುತಃ ಇದರ ಕೆಲಸವನ್ನು ಸ್ವಲ್ಪ ತಿಳ್ಕೊಂಡ್ರೆ ಇಲ್ಲಿ ರುದ್ರ ಹೇಳುವ ಮಾತು ನಮಗೆ ಅರ್ಥ ಆಗ್ತದೆ. ಏನು ಮಾಡ್ತದೆ? ಸೃಷ್ಟಿಯ ಆರಂಭದಲ್ಲಿ ಭಗವಂತ ನಾರಾಯಣ ಈ 4 ರೂಪಗಳನ್ನು ತನ್ನಿಂದ ತಾನು ಹೊರಗೆ ಹಾಕಿದ. ಹೊರಗೆ ಹಾಕಿದ ಮೇಲೆ ತನ್ನ ಹೊಟ್ಟೆಯಲ್ಲಿ ಆ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಹೊಟ್ಟೆಗೆ ಹಾಕ್ಕೊಂಡಿದ್ದ. ಪ್ರಳಯ ಕಾಲದಲ್ಲಿ ಹೊಟ್ಟೆಗೆ ಹಾಕಿಕೊಳ್ಳುವುದು ಒಂದು ಚಂದ. ಅದು ದೇವರು ಚಕ್ಕಳ ಮಕ್ಕಳ ಹಾಕಿಕೊಂಡು ಕೂತ್ಕೊಳ್ತಾನಂತೆ. ಒಂದು ಸಲ ಅವ ಕೂತದ್ದೇ ತಡ ಎದುರುಗಡೆ ಎಲೆ ಹಾಕ್ತಾರೆ. ಮಂಡಲ ಗಿಂಡಲ ಯಾರು ಮಾಡಿದ್ದಾರೆ ಗೊತ್ತಿಲ್ಲ, ಮೊದಲು ಎಲೆ ಹಾಕ್ತಾರೆ. ಯಾಕಂದ್ರೆ ಮಂಡಲ ಮಾಡಲಿಕ್ಕೆ ಜಾಗ ಇಲ್ಲ ಅಲ್ಲಿ. ಯಾಕೆಂದರೆ ಅದು ನೀರಿನ ಮೇಲೆ ಹಾಕಿದ ಎಲೆ. ನೀರಿನ ಮೇಲೆ ಹಾಕಿದ ಎಲೆ ಯಾವುದು? ಅದು ಒಂದು ದೊಡ್ಡ ಎಲೆ. ಅದು ಯಾವ ಎಲೆ ಅಂತ ಹೇಳಿದರೆ, ಈ ದೇವರು ಆಗಾಗ ಎಲೆ ಅಂತ ಕರೀತಾ ಇರ್ತಾರಂತೆ, ಅದೇ ಅಂತ ಎಲೆ. ಸಾಕ್ಷಾತ್ ಭಗವಂತನ ಪತ್ನಿಯಾದ ಲಕ್ಷ್ಮೀದೇವಿಯೇ ಒಂದು ಎಲೆಯಾಗಿದ್ದಾಳಂತೆ. ಆ ಎಲೆಯಲ್ಲಿ ಈ ದೇವರು ತಾನು ಹೀಗಂದುಕೊಳ್ಳೆ ಎಲ್ಲ ಬಡಿಸಿ ಆಯ್ತಂತೆ. ಯಾರು ಬಡಿಸಿದವಳು ಯಾರು ಅಂದರೆ ಮಹಾಕಾಳಿ ಅಂತ ಕರೆಸಿಕೊಂಡ ಭದ್ರಕಾಳಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಧಾ ಸ್ವಾಹ. ಅವಳಿಗೆ ಸ್ವಾಹ ಅಂತ ಒಂದು ಹೆಸರು.
ಈ ಸ್ವಾಹ ತಂದು ಬಡಿಸಿದರೆ ಅದನ್ನಷ್ಟನ್ನು ಆ ದುರ್ಗೆ ಬಡಿಸಿದ್ದನ್ನು ಈ ದೇವರು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಹೀಗೆ ಬಾಯಿಗೆ ಹಾಕೊಳ್ತಾನೆ. ಎರಡು ಕೈಯಲ್ಲಿ ಊಟ ಮಾಡಬಾರ್ದು ಅಂತ ನಮಗೆಲ್ಲ ಹೇಳಿದ್ದವನೇ. ಆದರೆ ಅವನು ಅದನ್ನು ಹೀಗೆ ತಗೊಂಡು ಬಾಯಿಗೆ ಹಾಕೊಂಡಂತೆ. ಆ ಬಾಯಿಗೆ ಹಾಕಿಕೊಂಡ ರೂಪಕ್ಕೆ ನರಸಿಂಹ ಅಂತ ಹೆಸರು. ಅದು ಸಂಹಾರಕರ್ತ. ಎಲ್ಲವನ್ನು ಒಂದು ತುತ್ತು ಹಾಕಿದಾಗ ಎಲೆ ಖಾಲಿ, ಒಂದೇ ತುತ್ತು. ಈ ಹಾಕಿಕೊಂಡ ತುತ್ತು ಯಾವುದು ಅಂತ ಹೇಳಿದರೆ ನೋಡಿದರೆ ಬ್ರಾಹ್ಮಣ ಜಾತಿ ಖಾಲಿ ಆಗೋಗಿತ್ತಂತೆ ಒಂದೇ ತುತ್ತಿನಲ್ಲಿ. ಆಮೇಲೆ ಎರಡನೇ ತುತ್ತು ದುರ್ಗೆ ಬಡಿಸ್ತಾನೆ. ಬಡಿಸಿದ್ದನ್ನು ಈತ ಒಂದೇ ಕೈಯಲ್ಲಿ ಬಾಯಿಗೆ ಹಾಕೊಳ್ಳೋದು. ನೋಡಿ, ಬ್ರಾಹ್ಮಣರನ್ನು ಹಾಕೊಳ್ಬೇಕಾದ್ರೆ ಅಷ್ಟು ಭಾರ ಅಂತೆ, ಎರಡು ಕೈ ಬೇಕು. ಅದು ಬೇಗ ಹೊಟ್ಟೆಗೆ ಹೋಗಲ್ಲ. ದೇವರು ಅದನ್ನು ಎರಡು ಕೈಯಲ್ಲೂ ಭಾರೀ ಶ್ರದ್ಧೆಯಿಂದ ಬಾಯಿಗೆ ಹಾಕೊಳ್ತಾನೆ. ಎರಡನೇದನ್ನು ಬಾಯಿಗೆ ಹಾಕೊಳ್ಳುವಾಗ ಒಂದೇ ಕೈಯಲ್ಲಿ ಬಾಯಿಗೆ ಹಾಕೊಂಡ್ರೆ ಅಲ್ಲಿಗೆ ಕ್ಷತ್ರ ಖಾಲಿ ಆಯ್ತಾನೆ. ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತವೋದನ. ಎರಡು ತುತ್ತಿನಲ್ಲಿ ಬ್ರಹ್ಮ ಕ್ಷತ್ರ ಎರಡು ಖಾಲಿ ಆಯಿತು. ಇವನಿಗೆ ಇವೆರಡೂ ತಿಂದಾಗ ಸ್ವಲ್ಪ ನಾಲಿಗೆ ಏನೋ ರುಚಿ ತಪ್ಪಿತಂತೆ. ಅದಕ್ಕೆ ಮಧ್ಯದಲ್ಲಿ ಉಪ್ಪಿನಕಾಯಿ ಹಾಗೆ ಹಚ್ಚಿಕೊಳ್ಳುವುದಕ್ಕೆ ಬೇಕಾಯಿತು. ಆಗ ದುರ್ಗೆ ತಂದು ಹಾಕಿದ್ದಾಳೆ ಮತ್ತೊಂದು. ಇವನು ಅದನ್ನು ಹಾಗೆ ಬಾಯಿಗೆ ನೆಕ್ಕಿಕೊಂಡ. ಅದು ಯಾವುದು ಅಂದರೆ ರುದ್ರದೇವರು, ಮೃತ್ಯು ಅಂತ ಕರೆಸಿಕೊಂಡಂತಹ ರುದ್ರ ಒಂದು ನೆಕ್ಕಿಕೊಂಡಂತೆ. ಆಮೇಲೆ ಮತ್ತೊಂದು ತುತ್ತು ಬಂತು. ಆ ತುತ್ತಿನಲ್ಲಿ ಅದನ್ನು ಎಡಗೈಯಲ್ಲಿ ಹಾಗೆ ಬಾಯಿಗೆ ಹಾಕೊಂಡೆ. ಏನು ಕಷ್ಟ ಇಲ್ಲ ಅಂತೇಳಿ, ಅಷ್ಟು ಸುಲಲಿತವಾಗಿ. ಅಲ್ಲಿಗೆ ವೈಶ್ಯ ಅನ್ನೋ ಒಂದು ಭಾವ ಅಂದರೆ ಒಂದಷ್ಟು ಚೇತನ ಸಮುದಾಯ ಅದು ಹೊಟ್ಟೆಗೆ ಹೋದಂತಾಯಿತು. ಈಗ ಮತ್ತೆ ಹಚ್ಚಿಕೊಳ್ಳುವುದಕ್ಕೆ ಮತ್ತೊಂದು ಮೃತ್ಯು ದೇವತೆಯನ್ನು ತಂದು ಹಾಕಿದ. ಅದು ಯಾರು? ಯಮ. ಯಮದೇವನನ್ನು ಮತ್ತೆ ತಾನು ಬಾಯಿಯಲ್ಲಿ ನೆಕ್ಕಿದನು. ಇದಾದ ಮೇಲೆ ಮತ್ತೊಂದು ತುತ್ತು ಒಟ್ಟಂದದಲ್ಲಿ ಸಹಿತ್ಥ ಮೃತ್ಯುರು ಯಸ್ಯೋಪಸೇಚನಂ ಸಹಿತ್ಥ. ಇದನ್ನು ಹೇಳಿದ್ಯಾರು ಅಂದರೆ ದೇವರ ಊಟವನ್ನು ಹೀಗೆ ಊಟ ಮಾಡ್ತಾನೆ ಅಂತ ಹೇಳಿದ್ದು ಯಮನೇ ಹೇಳಿ. ನಾನು ಉಪ್ಪಿನಕಾಯಿ ಹಾಗೆ ಅವನ ಬಾಯಿಗೆ ಹೋಗಿದ್ದೇನೆ ಅಂತ ಯಮ ನಚಿಕೇತನಿಗೆ ಹೇಳಿದಂತಹ ಕಠೋಪನಿಷತ್ತು. ಹೀಗೆ ಭಗವಂತನ ಒಂದು ಊಟ ಇದೆ. ಈ ಊಟವನ್ನು ಮಾಡಿದ ದೇವರಿಗೆ ಬಹುಭುಕ್ ಅಂತ ಹೆಸರು. ಸರ್ವಭುಕ್ ಅಂತ ವಿಷ್ಣು ಸಹಸ್ರನಾಮ ಅವರನ್ನು ಹೇಳ್ತದೆ. ಭ್ರಾಜಿಷ್ಣುರು ಭೋಜನ ಭೋಕ್ತ. ಅವನನ್ನು ಬರೀ ಭೋಜನ ಅಂತ ಕರೆಯುವುದಲ್ಲ, ಅವ ಭೋಕ್ತೃ ಅಂತ ಕರೀತಾನೆ, ನುಂಗುವವ ಅಂತ. ಈ ಎಲ್ಲವನ್ನೂ ನುಗ್ಗತಕ್ಕಂತಹ ದೇವ ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕಿಕೊಂಡಿದ್ದಾನೆ. ಆ ಹೊಟ್ಟೆಯಲ್ಲಿರುವುದರಲ್ಲಿ ಏನೇನಿದೆ? ಆ ಕಾಲದಲ್ಲಿ ಮೋಕ್ಷಕ್ಕೆ ಹೋಗುವುದಕ್ಕೆ ಸಿದ್ಧವಾದಂತಹ ಮುಕ್ತವರ್ಗ ಇದೆ. ಜೊತೆಗೆ ಮೋಕ್ಷದ ಸಾಧನೆಯನ್ನು ಅರ್ಧಂಬರ್ಧ ಮುಗಿಸಿರ್ತಕ್ಕಂತಹ ಅನೇಕ ಚೇತನಗಳಿದೆ. ಸರ್ವಾನ್ ಸಚೇತನ ಗಣಾನ್ ಸಮವೀಕ್ಷ್ಯ. ಆ ಹೊಟ್ಟೆಯಲ್ಲಿರುವ ಚೇತನ ಗಣವನ್ನೆಲ್ಲ ಒಂದು ಸಲ ಒಳಗೆ ನೋಡ್ತಾನಂತೆ ದೇವರು. ನೋಡಿ, ಸೃಜ್ಯ ಸೃಷ್ಟವು ಈಕ್ಷಾ ಬಭೂವ ಪರನಾಮ ನಿಮೇಶಕಾಂತೆ. ಇದರಲ್ಲಿ ಯಾರನ್ನೆಲ್ಲ ಸೃಷ್ಟಿಸಬೇಕು ಅಂತ ಒಂದು ಸಲ ಯೋಚಿಸಿದ. ಸೃಜ್ಯ ಯಾವುದು, ಅಸೃಜ್ಯ ಯಾವುದು, ಸೃಷ್ಟಿಗೆ ಬರಬೇಕಾದದ್ದು ಯಾವುದು, ಸೃಷ್ಟಿಗೆ ಬರದೇ ಅಲ್ಲೇ ಕೂಡಬೇಕಾದದ್ದು ಯಾವುದು ಅಂತ ನೋಡಿ ಹಾಗೆ ಹೀಗೆ ಮತ್ತೊಮ್ಮೆ ನೋಡಿ ಕಣ್ಣನ್ನು ನೋಡಿದ ಕೂಡಲೇ ಇದೆಲ್ಲ ಈ ಕಡೆ ಬಂತ, ಅದೆಲ್ಲ ಆ ಕಡೆ ಹೋಯ್ತಂತೆ. ಅವನ ಹೊಟ್ಟೆಯಲ್ಲಿ ಎರಡು ಪಾಲಾಯಿತು. ನಾವು ಈ ಕಡೆ, ನೀವು ಆ ಕಡೆ, ನೀವು ಸೃಷ್ಟಿಯಾಗುವವರು, ನಾವು ಇಲ್ಲೇ ಇರುವವರು. ಹೀಗೆ ಕೆಲವರನ್ನು ಹೊಟ್ಟೆಯಲ್ಲಿ ಉಳಿಸಿಕೊಂಡು ಸೃಜ್ಯರು ಅಂತ ಯಾರಿದ್ದಾರೆ ಆ ಸೃಜ್ಯರೆನಿಸಿದಂಥವರ ಸೃಷ್ಟಿಗೋಸ್ಕರ ದೇವರಿಗೆ ಒಂದು ಯೋಚನೆ. ಈಕ್ಷಾ ಬಭೂವ. ಇದು ಬಂದದ್ದು ಯಾವಾಗ? ಪರನಾಮ ನಿಮೇಶಕಾಂತೆ. ಪರಾರ್ಥ ಕಾಲದಲ್ಲೂ ಅಲ್ಲ, ಪರ ಚತುರ್ಮುಖ ಬ್ರಹ್ಮನ ಪೂರ್ಣಾಯುಷ್ಯ ಮುಗಿದು ಉಂಟಾದ ಒಂದು ಮಹಾಪ್ರಳಯದ ಕೊನೆಯಲ್ಲಿ ಬಂದಂತಹ ಈಕ್ಷೆ. ಈ ಈಕ್ಷೆ ಬಂದು ಅವನೇನು ಮಾಡಿದ? ಹೊಟ್ಟೆಯಲ್ಲಿದ್ದ ಚೇತನವನ್ನೆಲ್ಲ ವಾಸುದೇವನ ಕಡೆಗೆ ನೋಡಿದ್ದೇ ತಡ ವಾಸುದೇವ ಇವನನ್ನು ನೋಡಿದರೆ ಇವನ ಹೊಟ್ಟೆಯಲ್ಲಿದ್ದದ್ದೆಲ್ಲ ವಾಸುದೇವನ ಕಡೆಗೆ ಹೋಯಿತು. ಯಾವುದು? ಎಲ್ಲ ಅಲ್ಲ, ಸೃಜ್ಯ, ಸೃಷ್ಟಿಗೆ ಬರಬೇಕಾದದ್ದೆಲ್ಲ ಹೋಯಿತು. ಅದನ್ನು ವಾಸುದೇವ ತಗೊಂಡು ವಾಸುದೇವ ಅನಿರುದ್ಧನಿಗೆ ಕೊಟ್ಟ. ಇದಕ್ಕೊಂದು ಸ್ವಲ್ಪ ಶರೀರ ಬೇಕು, ಅದನ್ನೆಲ್ಲ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಿ ಹಾಕಿದ್ದ. ಅನಿರುದ್ಧನಿಗೆ ಅದನ್ನೆಲ್ಲ ತಲುಪಿಸಿದ. ವಸ್ತುತಃ ಅನಿರುದ್ಧನಿಗೆ ಸೃಷ್ಟಿಯ ಕೆಲಸ ಅಲ್ಲ, ಅದು ಪ್ರದ್ಯುಮ್ನನ ಕೆಲಸ. ಸೃಷ್ಟಿಯ ಕೆಲಸ ಪ್ರದ್ಯುಮ್ನದ್ದಾದರೂ ಕೊಟ್ಟದ್ದು ಅನಿರುದ್ಧನಿಗೆ. ಯಾಕಂದರೆ ನೀನು ಪಾಲನೆ ಮಾಡಬೇಕಾದ್ರೆ ಸೃಷ್ಟಿಯಾಗಬೇಕು. ನಿನಗೆ ಪಾಲನೆ ಮಾಡಲಿಕ್ಕೆ ಆಗುವ ಹಾಗೆ ಅವರಿಗೊಂದು ಕವಚ ಹಾಕಿಕೊಡು ಅಂತ ಕಳಿಸಿದ್ದು. ಹಾಗೆ ಅನಿರುದ್ಧ ಅದನ್ನಷ್ಟನ್ನೂ ತನ್ನ ಹೊಟ್ಟೆಯ ಒಳಗೆ ಹಾಕಿ ಒಂದು ಸಲ ಒಂದು ತೇಗು ಅವು ಅಂತ ಹೇಳಿದ ಹೊಟ್ಟೆಗೆ ಹಾಕಿ. ಆ ತೇಗು ಬಂದದ್ದೇ ತಡ ಎಲ್ಲಕ್ಕೂ ಒಂದು ಶರೀರ ಸೃಷ್ಟಿಯಾಗೋಯಿತು. ನೋಡಿ, ತೇಗಿನಲ್ಲೂ ಎಷ್ಟು ಪರಿಣಾಮ ಇದೆ ದೇವರದ್ದು. ಅಂದರೆ ದೇವರ ಒಂದೊಂದು ಕ್ರಿಯೆಯೂ ವ್ಯರ್ಥ ಅಲ್ಲ. ಅಷ್ಟರಲ್ಲಿ ಒಂದು ಶರೀರ. ಎಂಥ ಶರೀರ ಅಂದರೆ ಆ ಚೇತನ ಮೊದಲು ಎಷ್ಟಿತ್ತೋ ಅದಕ್ಕಿಂತ ಸ್ವಲ್ಪವೂ ಜಾಸ್ತಿಯಾಗದೇ ಇರುವಂಥ ಶರೀರ. ಅಂದರೆ ಈ ಭತ್ತದಿಂದ ಅಕ್ಕಿಯನ್ನು ಮಾಡಿದ ಮೇಲೆ ಭತ್ತ ಹೊಟ್ಟು ಹೋದ ಮೇಲೆ ಅಕ್ಕಿ ಉಂಟು. ಆ ಅಕ್ಕಿಯಲ್ಲೂ ಮೇಲೆ ಒಂದು ಲೇಯರ್ ಇರ್ತದೆ. ಅದನ್ನು ತೆಗೆದ ಮೇಲೆ ನಿಮಗೆ ಅಕ್ಕಿ ಬರುವುದು. ಯಾಕಂದರೆ
ಎಲ್ಲ ಪೌಷ್ಟಿಕಾಂಶ ಅದರಲ್ಲಿ ಇರ್ತದೆ. ಅದು ನಿಮಗೆ ಹೋದರೆ ನೀವು ದಪ್ಪ ಜಾಸ್ತಿ ಆಗ್ತೀರಿ ಅಂತ ತೆಗೆದು ಪಾಲಿಷ್ ಮಾಡಿ ನಿಮಗೆ ಅಕ್ಕಿ ಕೊಡಿ. ನಿಜವಾಗಿ ಆ ಶಕ್ತಿ ಇರತಕ್ಕಂತಹ ಅದರ ಮೇಲಿನ ಏನು ಲೇಯರ್ ಇದೆ ಅದು ಅಕ್ಕಿಯನ್ನು ಭಾರ ಜಾಸ್ತಿ ಆಗಿಸುವುದಿಲ್ಲ ಅಥವಾ ಅಕ್ಕಿಯನ್ನು ದೊಡ್ಡದು ಮಾಡುವುದಿಲ್ಲ. ಆದರೆ ಅದೊಂದು ಅದರ ಕವಚ ಅಲ್ವಾ. ಆ ರೀತಿಯ ಕವಚ, ಅದಕ್ಕೆ ಲಿಂಗದೇಹ ಅಂತ ಹೆಸರು. ಆ ಲಿಂಗದೇಹ ಅನಾದಿ ಕಾಲದಿಂದ ಚೇತನದ ಜೊತೆಗೇ ಇದೆ, ಅದು ಯಾರೂ ಕೊಟ್ಟದ್ದಲ್ಲ. ಆ ಲಿಂಗದ ದೇಹದ ಜೊತೆಗೇ ಈಗ ಚೇತನಗಳು ಅನಿರುದ್ಧನ ಶರೀರಕ್ಕೆ ಹೋದರೆ ಅನಿರುದ್ಧ ಆ ಮೊದಲೇ ಇದ್ದ ಲಿಂಗದೇಹವೆಂಬ ಲೇಯರ್ ಮೇಲೆ ಇನ್ನೊಂದು ಲೇಯರ್ ಹಾಕಿದೆ ಅಷ್ಟೇ. ಅದಕ್ಕೆ ಅನಿರುದ್ಧ ದೇಹ ಅಂತಲೇ ಹೆಸರು. ಅಂದರೆ ಅನಿರುದ್ಧ ತಾನು ಕೊಟ್ಟಂತಹ ಒಂದು ದೇಹ. ಆ ದೇಹ ಯಾಕೆ ಬೇಕು? ಯಾಕಂದರೆ ಈ ಶರೀರದಲ್ಲಿ ಮುಂದಕ್ಕೆ ಕೆಲಸ ಆಗಬೇಕು. ಅದರ ಪಾಲನೆ ಅಂದ್ರೇನು? ಅದರ ಕೆಲಸ. ಅದರ ಕೆಲಸಗಳು ನಡಿಬೇಕು ಅಂತಾದರೆ ಅದರಲ್ಲಿ ಚೈತನ್ಯ ವಿಶೇಷ ಸೇರಬೇಕು. ತತ್ವಾಭಿಮಾನಿ ದೇವತೆಗಳು ಕೂತುಕೊಳ್ಬೇಕು. ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಕೂತುಕೊಳ್ಳುವುದಕ್ಕೋಸ್ಕರ ಒಂದು ಶರೀರ, ಅದಕ್ಕೆ ಅನಿರುದ್ಧ ದೇಹ ಅಂತ ಹೆಸರು. ಇದನ್ನು ಅನಿರುದ್ಧ ಆ ಶರೀರಗಳಿಗೆಲ್ಲ ನಿರ್ಮಾಣ ಮಾಡಿಕೊಟ್ಟದ್ದು. ಅಂದರೆ ಅನಿರುದ್ಧನ ಉಪಕಾರ ಅಸಾಮಾನ್ಯವಾದದ್ದು. ಇವತ್ತು ನಮಗೆ ಈ ಹೊರಗಿನ ಶರೀರ ಉಂಟಲ್ಲ, ಈ ಹೊರಗಿನ ಶರೀರ ಪ್ರದ್ಯುಮ್ನನ ಮೂಲಕ ಬರುವುದು. ಪ್ರದ್ಯುಮ್ನ ಅಂದರೆ ಯಾರು? ಪ್ರದ್ಯುಮ್ನ ಅಂದರೆ ಮನ್ಮಥನ ಅಂತರ್ಯಾಮಿ ಆದವ. ಕಾಮ ಅಂತಲೇ ಹೆಸರು ಪ್ರದ್ಯುಮ್ನನಿಗೆ. ಕಾಮದೇವ ಅವನಿಂದ ಬಂದ ಶರೀರ ಅಂದರೆ ತಂದೆ ತಾಯಿಯರಿಂದ ಬಂದ ಶರೀರ ಅಂತ ಅರ್ಥ. ಪ್ರದ್ಯುಮ್ನಿಂದಾಗಿ, ಕಾಮನಿಂದಾಗಿ, ರತಿಯಿಂದಾಗಿ ಪ್ರಾಪ್ತವಾದಂತಹ ಮಿಥುನ ಭಾವದ ಶರೀರ ಈ ಮನುಷ್ಯನ ಶರೀರ. ಈ ಪ್ರದ್ಯುಮ್ನ ಶರೀರ ಮನುಷ್ಯನಿಗೆ ಏನು ಬಂದಿದೆ, ಆ ಶರೀರ ಅಷ್ಟೇ ಇದ್ದರೆ ಇವತ್ತು ಈ ಶರೀರದಿಂದ ಇಂತಹ ಯಾವುದೇ ಕೆಲಸ ನಡೆಸುವುದಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಅಲ್ಲಿಯ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ಇಂದ್ರಿಯಗಳಲ್ಲಿ ಬೇಕಾದ ಕೆಲಸಗಳನ್ನು ಮಾಡಿಸಬೇಕು. ಅದಕ್ಕೆ ಬೇಕಾದ ಶಕ್ತಿ, ವಿಜ್ಞಾನಮಯವಾದಂತಹ ದೇಹದಲ್ಲಿ ಕೂತಂತಹ ಶಕ್ತಿ, ಅದು ಅನಿರುದ್ಧನಿಂದಾಗಿ ಪ್ರಾಪ್ತವಾದದ್ದು. ಹೀಗಾಗಿ ಈ ಸ್ಥೂಲ ಶರೀರ ಅದು ಪ್ರದ್ಯುಮ್ನನಿಂದ ಬಂದರೆ ಅದರ ಒಳಗಿನ ಅನಿರುದ್ಧ ಶರೀರ ಅದು ಅನಿರುದ್ಧನಿಂದ ಬಂದಿದೆ. ಹೀಗೆ ಪ್ರದ್ಯುಮ್ನಾನಿರುದ್ಧರ ಸ್ಮರಣೆ ಪ್ರತಿಯೊಂದು ಕೆಲಸದಲ್ಲೂ ಬೇಕು. ಇಷ್ಟೇ ಅಲ್ಲ, ಕೆಲಸ ಶುರು ಮಾಡ್ತಾ ಇದ್ದರೆ ನಿಲ್ಲಿಸಬೇಕಲ್ವ. ನಿಲ್ಲಿಸುವ ಕೆಲಸ ಸಂಕರ್ಷಣ ಮಾಡ್ತಾನೆ. ಶುರು ಮಾಡುವುದು ಎಷ್ಟು ಮುಖ್ಯವೋ ನಿಲ್ಲಿಸುವುದು ಅಷ್ಟೇ ಮುಖ್ಯ. ಎಲ್ಲರೂ ವಾಚು ನೋಡುವುದು ಅದಕ್ಕೋಸ್ಕರ. ಯಾಕಂದರೆ ಶುರು ಮಾಡುವುದು ಎಷ್ಟು ಮುಖ್ಯವೋ ನಿಲ್ಲಿಸುವುದು ಅದಕ್ಕಿಂತ ಮುಖ್ಯ. ಆದ್ದರಿಂದ ನಿಲ್ಲಿಸುವ ಕೆಲಸ ಆಗಬೇಕಲ್ಲ, ಅದಕ್ಕೋಸ್ಕರ ಸಂಕರ್ಷಣ ಕೆಲಸ ಮಾಡ್ತಾನೆ. ನಿಲ್ಲಿಸಿದ್ದು ಯಾಕೆ? ಮತ್ತೊಮ್ಮೆ ಶುರು ಮಾಡುವುದಕ್ಕೆ. ಈಗ ಊಟ ಮಾಡುವುದು ಯಾಕೆ? ಕೆಲವರ ಹತ್ರಕ್ಕೆ ಮಧ್ಯಾಹ್ನ ಯಾಕೆ ಊಟ ಮಾಡಿದ್ರಿ? ಯಾಕಂದರೆ ನಾಳೆ ಮಧ್ಯಾಹ್ನ ಊಟ ಮಾಡಬೇಕಲ್ಲ ಆಚಾರ್ಯ ಅಂತ ಹೇಳ್ತಾರೆ. ಇವತ್ತು ಊಟ ಮಾಡದೆ ಹೋದರೆ ನಾಳೆ ಶಕ್ತಿಯೇ ಇಲ್ಲದೆ ಹೋದರೆ ಊಟ ಮಾಡಲಿಕ್ಕೆ. ಆದ್ದರಿಂದ ಇವತ್ತು ಮಾಡಿದ್ದು ನಾಳೆಗೋಸ್ಕರ ಅಂತ. ಹಾಗೆ ಇವತ್ತು ಯಾಕೆ ನಾವು ನಿಲ್ಲಿಸಿದ್ದು? ನಾಳೆ ಶುರು ಮಾಡುವುದಕ್ಕೆ ಇವತ್ತು ನಿಲ್ಲಿಸುವುದು. ಹೀಗೆ ಆದರೆ ಯಾವತ್ತು ಮುಗಿಯುವುದಿದು? ಅದಕ್ಕೆ ನಿಲ್ಲಿಸುವುದು ಯಾಕೆ ಅಂತ ಹೇಳಿದರೆ ನಿಲ್ಲಿಸುವುದಕ್ಕೋಸ್ಕರವೇ ಅಂತ ಒಂದಾಗಬೇಕಲ್ವ. ಅದಕ್ಕೋಸ್ಕರ ವಾಸುದೇವ ಅಂದರೆ ಮೋಕ್ಷಪ್ರದ. ಅವ ಎಲ್ಲವನ್ನು ಫುಲ್ ಸ್ಟಾಪ್ ಹಾಕುವವ, ನಿಲ್ಲಿಸಿಬಿಡ್ತಕ್ಕಂಥವ. ಒಂದನ್ನು ನಿಲ್ಲಿಸಿ ಮತ್ತೊಂದನ್ನು ಶುರು ಮಾಡಿಸತಕ್ಕಂಥವ ಸಂಕರ್ಷಣ. ಅಂದರೆ ಮಧ್ಯ ಸಂಹಾರಗಳನ್ನು ನಡೆಸತಕ್ಕಂತಹ ಕೆಲಸ ಅದು ಸಂಕರ್ಷಣದಿಂದ ಆಗ್ತದೆ. ಅದಕ್ಕೆ ಬೇಕಾದಂತಹ ಸೃಷ್ಟಿ ಮತ್ತು ಪಾಲನೆ ಅನ್ನುವ ಕೆಲಸ ಅದು ಪ್ರದ್ಯುಮ್ನ ಮತ್ತು ಅನಿರುದ್ಧ ಅನ್ನುವ ಎರಡು ರೂಪಗಳಿಂದ ನಡೆಯುತ್ತೆ. ಇದು ದೇವರ ಒಂದು ವಿಶಿಷ್ಟವಾದ ವ್ಯಾಪಾರ. ಅಂತಹ ದೇವರನ್ನು ನೀವು ಧ್ಯಾನ ಮಾಡಿರಿ ಮಕ್ಕಳೇ ಅಂತ ಈ 10 ಮಕ್ಕಳಿಗೆ ಭಗವಂತನ 4 ರೂಪದ ಚಿಂತನೆಯನ್ನು ನಮ್ಮ ದೇವರು ಹೇಳ್ತಾ ಇದ್ದಾರೆ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ. ವಾಸುದೇವನನ್ನು ಶಾಂತ ಅಂತ ಕರೀತಾರೆ. ಶಾಂತ ಅಂತ ಹೇಳಿದರೆ ನಾನು ಬೆಳಗ್ಗೆ ಹೇಳಿದೆ ಅದರ ವಿವರಣೆ. ಅಶಾಂತಿ ಇಲ್ಲದೆ ಇರುವಂಥದ್ದು. ಅದು ಎಲ್ಲಿ? ಅದು ಮೋಕ್ಷದಲ್ಲಿ ಮಾತ್ರ ಪ್ರಾಪ್ತಿಯಾಗುವುದು, ಸ್ವರ್ಗದಲ್ಲಿಲ್ಲ. ಸ್ವರ್ಗದಲ್ಲಿ ಶಾಂತಿಗಳು ನಡೆಯುವುದಿಲ್ಲ, ಆದರೆ ಶಾಂತಿ ಇರುವುದಿಲ್ಲ. ಭೂಮಿಯಲ್ಲಿ ಬಹಳಷ್ಟು ಶಾಂತಿ, 60ನೇ ವರ್ಷಕ್ಕೊಂದು 70ನೇ ವರ್ಷಕ್ಕೆ ಶಾಂತಿಗಳು ಸಿಕ್ಕಾಬೇಕು. ಅಂದರೆ ಅಶಾಂತಿ ಬಂದಾಗ ಶಾಂತಿ ಮಾಡಲೇಬೇಕಲ್ವ, ಶಾಂತಿಗಳು ಆಗ್ತಾ ಇರ್ತಾರೆ. ಆದರೆ ಸ್ವರ್ಗದಲ್ಲಿ ಅಂಥ ಶಾಂತಿ ಎಲ್ಲ ಇಲ್ಲ. ಯಾಕಂದರೆ ಅಲ್ಲಿ ಹೊಗೆ ಎಲ್ಲ ಎಬ್ಬಿಸುವುದಕ್ಕೆ ಬಿಡುವುದಿಲ್ಲ. ಸ್ವರ್ಗದಲ್ಲಿ ಯಜ್ಞ ಕರ್ಮಗಳಿಗೆ ಅವಕಾಶ ಇರುವುದಿಲ್ಲ. ಮತ್ತು ಯಜ್ಞ ಕರ್ಮ ಮಾಡಬೇಕಾದ್ರೆ ಮತ್ತೆ ಕರ್ಮಕ್ಷೇತ್ರವೆನಿಸಿದ ಭೂಮಿಗೆ ಬರಬೇಕು. ದೇವತೆಗಳು ಯಜ್ಞ ಮಾಡುವುದಕ್ಕೆ ನಾರಾಯಣ ಸರೋವರದ ತಟದಲ್ಲಿ ಬಂದು ಮಾಡ್ತಾರೆ. ಯಜ್ಞ ನಡೆಸಬೇಕಾದ್ರೆ ಇಲ್ಲಿ ಬರುವುದು. ಇಲ್ಲ ನರ್ಮದಾ ತೀರಕ್ಕೆ ಬಂದು ಬಲಿ ಯಜ್ಞ ನಡೆಸಿದ ಅಂತುಂಟು. ಹರಿದ್ವಾರದಲ್ಲಿ ದಕ್ಷಯ ಬಂದು ಯಜ್ಞವನ್ನು ನಡೆಸಿದ ಅಂತ ಒಂದೊಂದು ಭೂಮಿಯಲ್ಲೇ ಬಂದು ಯಜ್ಞವನ್ನು ದೇವತೆಗಳು ನಡೆಸುವುದು. ಕರ್ಮಕ್ಷೇತ್ರ ಅಂತ ಭೂಮಿಗೆ ಹೆಸರು. ದೇವಲೋಕದಲ್ಲಿ ಶಾಂತಿ ಇಲ್ಲ, ಆದರೆ ಅಶಾಂತಿ ಉಂಟು. ಏನು ಅಶಾಂತಿ ಅಂದರೆ ಅಲ್ಲಿಗೆ ಹೋಗುವಾಗ ಭಾರಿ ಆಸಕ್ತಿಯಿಂದ ಹೋಗ್ತಾರೆ. ಆದರೆ ಅಲ್ಲಿ ಹೋದ ಕೂಡಲೇ ಒಂದು ಪಾಸ್ಬುಕ್ ಕೊಡ್ತಾರೆ. ಪಾಸ್ಬುಕ್ಕಲ್ಲಿ ನಿಮ್ಮದು ಎಷ್ಟು ಪುಣ್ಯ ಅಂತ ಎಲ್ಲ ಲಿಸ್ಟ್ ಇರ್ತದೆ.
ಇಷ್ಟು ಇವರು ಒಂದೊಂದಕ್ಕೂ ಅನುಭವಿಸಿದ ಹಾಗೆ ಅದನ್ನು ಮೈನಸ್ ಮಾಡಿ ಇನ್ನಿಷ್ಟೇ ಅಂತ ಅದು ದಿವಸ ತೋರಿಸ್ತಾ ಇರ್ತದೆ ಅವರಿಗೆ. ಅದನ್ನು ನೋಡ್ತಾ ಇದ್ದ ಹಾಗೆ ಅವರಿಗೆ ಒಂದು ಅಶಾಂತಿ ಶುರು ಆಗ್ತದೆ. ಓ, ಇನ್ನೂ ಇಷ್ಟೇ ದಿವಸವಾ, ಆಮೇಲೆ ಕೆಳಗೆ ಹೋಗಬೇಕಾ ಅಂತ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಅದು ಪೂರ್ತಿ ಖಾಲಿ ಆದಮೇಲೆ ಸ್ವಲ್ಪ ಉಳಿಸಿರುವಾಗಲೇ ನಿಮ್ಮದು ಮುಗೀತು ಹೊರಡಬಹುದು ಅಂತ ಹೇಳ್ತಾರೆ. ಸ್ವಲ್ಪ ಉಳಿಸಿಕೊಂಡು ಇಲ್ಲಿಗೆ ಬರ್ತಾರೆ. ಆದ್ದರಿಂದ ಒಳ್ಳೆಯ ಜಾಗದಲ್ಲಿ ಹುಟ್ಟಿ ಮತ್ತೆ ಸಾಧನೆ ಮಾಡ್ತಾರೆ. ಅದು ಸ್ವಲ್ಪ ಉಳಿಸಿ ಬರುವುದು ಅದಕ್ಕೆ ಕಾರಣವಾಗ್ತದೆ. ಅವರು ಅಲ್ಲಿಂದ ಕೆಳಗೆ ಬಿದ್ದವರು ಮತ್ತೆ ಯೋಗಿನಾಂ ಕ್ಷೇತ್ರೇ ಜಾಯಂತೆ ಹಿ ಪುನರ್ಭವ ಅಂತ ಒಂದು ವಿಶಿಷ್ಟ ಯೋಗಿಗಳ ಕ್ಷೇತ್ರದಲ್ಲಿ ಆವಿರ್ಭವಿಸಿ ಮತ್ತೊಂದಷ್ಟು ಸಾಧನೆಯನ್ನು ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಒಟ್ಟಂದದಲ್ಲಿ ಪೂರ್ಣ ಶಾಂತಿ, ಪೂರ್ಣ ಶಾಂತತೆ ಅನ್ನೋದು ಸಿಗುವುದು ಅದು ಮೋಕ್ಷದಲ್ಲಿ. ಯಾಕೆಂದರೆ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ, ಅದಕ್ಕೆ ನಚ ಪುನರಾವರ್ತದೆ ಅಂತ ಸೂತ್ರ ಹೇಳ್ತದೆ. ಪುನರಾವೃತ್ತಿ ರಹಿತವಾದ ಆನಂದದ ಪೂರ್ಣತೆಯನ್ನು ಅನುಭವಿಸತಕ್ಕಂತಹ ನೈಜ ಸುಖಾನುಭೂತಿ, ನಿಜ ಸುಖದ ಸ್ವಾತ್ಮಾನುಭವದ ಅನುಭವ, ಸ್ವಾತ್ಮಾನಂದದ ಅನುಭವ ಸ್ವರೂಪ ಅದು. ಅಂಥದ್ದನ್ನು ಕೊಡುವ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ. ಇನ್ನೊಂದು ಮೋಕ್ಷದ ವಿಶೇಷ ಏನು ಅಂದರೆ ಕೂಟಸ್ಥ. ಕೂಟಸ್ಥ ಅಂದರೆ ಒಂದು ರೀತಿ ಕಲ್ಲಿನ ಹಾಗಿರುವುದು. ನಿರ್ವಿಕಾರ ಅಂತ ಶಬ್ದವನ್ನು ಬಳಸ್ತಾರೆ. ವಸ್ತುತಃ ಕೂಟ ಅಂತ ಹೇಳಿದರೆ ಅವ್ಯಾಕೃತ ಆಕಾಶ. ನಮ್ಮಲ್ಲಿ ಎರಡು ಆಕಾಶ ಇದೆ, ಒಂದು ಭೂತಾಕಾಶ ಮತ್ತೊಂದು ಅವ್ಯಾಕೃತ ಆಕಾಶ, ಅಥವಾ ಸ್ಕೈ ಮತ್ತು ಸ್ಪೇಸ್ ಎರಡು. ಅವ್ಯಾಕೃತ ಆಕಾಶ ಅಂದರೆ ಎಲ್ಲೆಡೆ ತುಂಬಿದ ಅವಕಾಶ. ಭೂತಾಕಾಶ ಅಂದರೆ ಅದಕ್ಕೆ ಲಿಮಿಟೇಷನ್ ಉಂಟು. ಅದು ಏನಿದ್ರೂ ಕೂಡ ವಾಯು ಎಷ್ಟಿದೆಯೋ ಅದರ 10 ಪಟ್ಟು ಅಷ್ಟೇ ಆಕಾಶ ಇದೆ. ವಾಯುವಿಗಿಂತ 10 ಪಟ್ಟು ಇರುವ ಭೂತಾಕಾಶ, ಆಮೇಲೆ ಭೂತಾಕಾಶ ಇಲ್ಲ. ಭೂತಾಕಾಶ ಎಲ್ಲಿದೆ? ಅದು ಅವ್ಯಾಕೃತ ಆಕಾಶದಲ್ಲಿದೆ. ಅವ್ಯಾಕೃತ ಆಕಾಶ ಅಂದರೆ ಅದು ಎಲ್ಲೆಡೆ ತುಂಬಿದ್ದು. ಎಲ್ಲೆಡೆ ತುಂಬಿದ್ದು ಅಂದರೆ ಏನರ್ಥ? ಅತ್ಯಂತ ಕಠಿಣವಾದ ವಸ್ತುಗಳು ರಾಶಿ ಹಾಕಿದರೆ ಅದರ ಒಳಗೂ ಉಂಟು. ಅವಕಾಶ ಅನ್ನುವುದಿಲ್ಲದೆ ಆ ವಸ್ತು ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯ ಒಂದು ಅವ್ಯಾಕೃತ ಆಕಾಶ. ಅದಕ್ಕೆ ಅಭಿಮಾನಿನಿಯಾದವಳು ಪ್ರಕೃತಿ, ಅವಳನ್ನೇ ಮಹಾಲಕ್ಷ್ಮಿ ಅಂತ ಕರಿತೇವೆ. ಅಂತಹ ಅವ್ಯಾಕೃತ ಆಕಾಶ, ಅದಕ್ಕೆ ಕೂಟ ಅಂತ ಹೆಸರು. ಕೂಟದಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ನೀವು ಎಷ್ಟು ರಾಶಿ ಪದಾರ್ಥಗಳನ್ನು ಹಾಕಿದರೂ ಅವ್ಯಾಕೃತ ಆಕಾಶದಲ್ಲಿ ವಿಕಾರ ಇಲ್ಲ. ಎಲ್ಲ ವಸ್ತುಗಳನ್ನು ತೆಗೆದರೂ ಕೂಡ ಅದರಲ್ಲಿ ವಿಕಾರ ಇಲ್ಲ. ವಿಕಾರರಹಿತವಾದ ಸ್ಥಿತಿ ಅವ್ಯಾಕೃತ ಆಕಾಶದ್ದು. ಅದರಂತೆ ಇದ್ದಾನೆ. ಯಾಕಂದರೆ ಅದನ್ನು ನಿಯಂತ್ರಿಸತಕ್ಕಂತಹ ಶಕ್ತಿ. ಆ ಕಾರಣದಿಂದ ಭಗವಂತ ಹೆಚ್ಚು ಕಡಿಮೆ ಇಲ್ಲದವ, ಎಲ್ಲದರಿಂದ ತುಂಬಿಕೊಂಡವ, ಮತ್ತೆ ಹೊಸದಾಗಿ ಯಾವುದೂ ಅವನಲ್ಲಿ ತುಂಬುವುದಿಲ್ಲ ಅನ್ನುವ ಅರ್ಥದಲ್ಲಿ ಭಗವಂತನನ್ನು ಕೂಟಸ್ಥ ಅಂತ ಕರೆಯೋದು. ಇನ್ನೊಂದು ಸರ್ವಚಿಸ್, ಸ್ವಪ್ರಕಾಶ. ನಮಗೇನಾದರೂ ಪ್ರಕಾಶ ಆಗುವುದು ಓದಿದರೆ ಅಥವಾ ಕೇಳಿದರೆ. ಇವತ್ತೊಂದು ಒಳ್ಳೆಯ ವಿಷಯ ಪ್ರಕಾಶ ಆಯಿತಪ್ಪ, ಯಾಕಂದರೆ ನಾವು ಕೇಳಿದ್ದೇವೆ ಅಂತ ನಾವು ಶಾಸ್ತ್ರದಿಂದ ವಿಷಯವನ್ನು ತಲೆಗೆ ಹಾಕಿಕೊಳ್ಳುವುದು. ಆದರೆ ಈ ದೇವರಿಗೆ ವಿಷಯ ಎಲ್ಲ ಹೇಗೆ ಗೊತ್ತಾಯಿತು? ಅವನು ವೇದವನ್ನು ಎಷ್ಟು ಬಾರಿ ಓದಿದ್ದಾನೆ, ಎಷ್ಟು ಬಾರಿ ವೇದಮಂಗಳ ಸುಧಾಮಂಗಳ ಮಾಡಿಕೊಂಡಿದ್ದಾನೆ. ದೇವರಿಗೆ ಶಾಸ್ತ್ರದಿಂದ ಜ್ಞಾನ ಬರುವುದಲ್ಲ. ಅವನು ಸರ್ವಚಿಸ್, ಸ್ವಪ್ರಕಾಶ. ಸ್ವಪ್ರಕಾಶ ಅಂತ ಹೇಳಿದರೆ ಅವನಿಗೆ ಮತ್ತೊಂದರಿಂದ ಜ್ಞಾನ ಪ್ರಕಾಶ ಬರುವುದೂ ಅಲ್ಲ, ಹೊರ ಪ್ರಕಾಶ ಬರುವುದೂ ಮತ್ತೊಂದರಿಂದ ಅಲ್ಲ. ಅವನ ಪ್ರಕಾಶದಿಂದ ಎಲ್ಲಕ್ಕೂ ಪ್ರಕಾಶ. ನ ತದ್ಭಾಸಯತೆ ಸೂರ್ಯ ನ ಶಶಾಂಕ ನ ಪಾವಕ. ಅವನ ಮುಂದೆ ಸೂರ್ಯನನ್ನು ಹಿಡ್ಕೊಂಡು, ಈಗ ದೇವರು ನಮಗೆ ಕಾಣಿಸಲಿಲ್ಲ, ಒಳ್ಳೆ ಟಾರ್ಚ್ ಹಾಕಿ ನೋಡೋಣ ಅಂದರೆ ಟಾರ್ಚಲ್ಲಿ ಅವ ಕಾಣಿಸಲ್ಲ. ಇದು ಯಾವುದೂ ಸರಿ ಹೋಗಲಿಲ್ಲ, ಚಂದ್ರನನ್ನು ಹಿಡ್ಕೊಂಡು ನೋಡೋಣ ಅಂದರೆ ಚಂದ್ರನು ಕೂಡ ಮಿಣುಕುಳ್ಳ ಅವನ ಮುಂದೆ. ಇವನ ಬೆಳಕೇ ಇಲ್ಲ. ಶಶಾಂಕ, ಅಗ್ನಿ, ಸೂರ್ಯ ಯಾವುದೂ ಏನೂ ಇಲ್ಲಂತೆ. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ನೈತಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಯಮ ಹೇಳ್ತಾನೆ, ನೈತಾ ವಿದ್ಯುತೋ ಭಾಂತಿ, ಮಿಂಚು ಕೂಡ ಅವನ ಮುಂದೆ ಅದು ಮಿಣುಕು ಹುಳವೂ ಅಲ್ಲ. ಕುತೋಯಮಗ್ನಿ, ಇನ್ನು ಅಗ್ನಿಯನ್ನು ಮುಂದೆ ಇಟ್ಟುಕೊಂಡು ಏನು ಹೇಳ್ತೀರಿ ನೀವು? ಅವನ ಮುಂದೆ ಯಾವುದೂ ನಡೆಯುವುದಿಲ್ಲ. ಮತ್ತು ಅವನ ಬೆಳಕಿನಿಂದ ಎಲ್ಲವೂ ಬೆಳಗುತ್ತೆ. ತಮೇವಂ ಭಾಂತಂ ಅನುಭಾತಿ ಸರ್ವಂ. ಅವನು ಬೆಳಗ್ತಾ ಇರುವುದಕ್ಕೆ ಇದೆಲ್ಲ ಬೆಳಗುತ್ತೆ. ನಾವು ಇವತ್ತು ಹೇಳುವುದಿಲ್ಲ ಸೂರ್ಯ ಬೆಳಗಿದ್ದರಿಂದ ಚಂದ್ರ ಬೆಳಗಿದ ಅಂತ ನಾವು ಹೇಳುವುದಿಲ್ಲ. ಹಾಗೆ ಆ ಭಗವಂತನ ಬೆಳಕಿನಿಂದ ಸೂರ್ಯ ಬೆಳಗಿದ್ದಾನೆ. ಅದ ಸೂರ್ಯನ ಬೆಳಕು ಭಗವಂತನ ಬೆಳಕಿನಿಂದ. ಆದ್ದರಿಂದ ಸರ್ವಕ್ಕೂ ಬೆಳಕು ಕೊಡುವವ. ಅವನಿಗೆ ಯಾರು ಬೆಳಕು ಕೊಟ್ಟರು? ಸರ್ವೋಚಿಷೇ, ಅವನು ಸ್ವಪ್ರಕಾಶ. ಎಲ್ಲ ಪ್ರಕಾಶದ ಮೂಲ ಪ್ರಕಾಶವೇ ಆ ಪರತತ್ವ. ಎಲ್ಲ ಜ್ಞಾನದ ಮೂಲ ಜ್ಞಾನವೇ ಆ ಪರತತ್ವ. ಅದು ಅನಂತ ಜ್ಞಾನ ರೂಪವಾದದ್ದು. ಅದಕ್ಕೆ ವಾಸುದೇವ ಅಂತ ಹೆಸರು. ವಾಸುದೇವನಿಂದ ಸಂಕರ್ಷಣನಿಗೆ ಹೋಗುವ.
ರುದ್ರದೇವರು ಹೇಳ್ತಾರೆ, ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯ ಅಂತಕಾಯ ಚ ನಮೋ ವಿಶ್ವಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೇ. ನಾವು ಸಂಕರ್ಷಣನನ್ನು ಸಂಹಾರಕರ್ತೃ ಅಂತ ಹೇಳಿದ್ದೇವೆ. ಅದನ್ನೇ ರುದ್ರದೇವರು ಹೇಳುವುದು ದುರಂತಾಯ ಅಂತಕಾಯ ಚ. ಅಂತಕ ಅಂದರೆ ಸಂಹಾರ ಮಾಡುವ, ಅಂತಂ ಕರೋತೀತಿ ಅಂತಕ, ಅಥವಾ ಅಂತಯತೀತಿ ಅಂತಕ, ನಾಶ ಮಾಡುವವ ಅಂತ ಅರ್ಥ. ಸರಿ, ಭಗವಂತನಿಗೆ ಆ ಸಂಕರ್ಷಣನಿಗೆ ಯಾರಾದರೂ ಅಂತಕ ಇದ್ದಾರೋ? ನಮ್ಮಲ್ಲಿ ಅಂತಕರು ಅಂತ ಯಾರನ್ನು ಕರೀತಾರೆ, ಅವರಿಗೊಬ್ಬ ಹಂತಕರಿರ್ತಾರೆ. ಆ ಹಂತಕರಿಗೆಲ್ಲ ಅಂತಕನಾಗಿ ಕೊನೆಗೆ ಯಮದೇವ ಇದ್ದಾನೆ. ಯಮದೇವನಿಗೂ ಅಂತಕನಾಗಿ ರುದ್ರದೇವರಿದ್ದಾರೆ. ರುದ್ರದೇವರನ್ನೂ ಕೂಡ ಮೃತ್ಯುವನ್ನೂ ಸ್ವೀಕರಿಸುವ ಮೃತ್ಯು ಅಂತ ಕರೆಸಿಕೊಂಡ ನರಸಿಂಹದೇವ ಇದ್ದಾನೆ. ಅವನನ್ನೇ ಸಂಕರ್ಷಣ ಅಂತ ಕರೀತೇವೆ. ಬಾಯಿಯಲ್ಲಿ ಬೆಂಕಿಯನ್ನು ಬಿಡತಕ್ಕಂತಹ ಸಂಕರ್ಷಣ. ಅಂತಹ ಸಂಕರ್ಷಣನಿಗೂ ಮತ್ತೊಬ್ಬ ಅಂತಕನಿದ್ದಾನೋ? ಇಲ್ಲ, ಅವ ದುರಂತ. ಈ ಶಬ್ದ ನಮಗೆ ಟ್ರ್ಯಾಜಡಿ ಅನ್ನುವ ಅರ್ಥದಲ್ಲಿ ಪ್ರಸಿದ್ಧವಾದದ್ದು. ಆದರೆ ಸಂಸ್ಕೃತದಲ್ಲಿ ಅದಕ್ಕೆ ಎರಡು ಅರ್ಥ ಇದೆ. ದುರಂತ ಅಂದರೆ ಕೊನೆ ಸರಿ ಇಲ್ಲ ಅಂತ ಒಂದು ಅರ್ಥ, ಅದು ಆಗಬಹುದು. ಆದರೆ ಅದಕ್ಕಿಂತ ಪ್ರಸಿದ್ಧವಾಗಿ ಶಾಸ್ತ್ರದಲ್ಲಿ ಅರ್ಥ ಅನಂತ. ಅನಂತ ಮತ್ತು ದುರಂತ ಅಂದರೆ ಸಮಾನ. ಅನಂತ ಅಂದರೆ ಏನು? ಅಂತ ಇಲ್ಲದವ ಅನಂತ. ನ ವಿದ್ಯತೆ ಅಂತಃ ಯಸ್ಯ ಸಹ ಅನಂತ. ಅವನಿಗೆ ಅಂತವೇ ಇಲ್ಲ, ಅವ ಎಲ್ಲರನ್ನೂ ಅಂತಗೊಳಿಸುವವ. ಈ ದುರ್ ಅನ್ನುವುದು ಒಂದು ಸಂಸ್ಕೃತದ ಉಪಸರ್ಗ ಅಂತ ಅದನ್ನು ಕರಿತೇವೆ ನಾವು. ಅದನ್ನು ಯಾವ ಅರ್ಥದಲ್ಲಿ ಬಳಸ್ತೇವೆ? ನಿಷೇಧಾರ್ಥದಲ್ಲಿ ಬಳಸ್ತೇವೆ ಹೆಚ್ಚಾಗಿ. ದುರ್ಲಭ ಅಂತ ಹೇಳ್ತೇವೆ. ಅದು ಸುಲಭ ಅಲ್ಲಪ್ಪ, ಅದು ದುರ್ಲಭ. ದುರ್ಲಭ ಅಂದರೆ ಏನು? ದುರ್ಲಭ ಅಂದರೆ ಭಾರಿ ಕಷ್ಟಪಟ್ಟರೆ ಸಿಗ್ತದೆ ಅಂತ ಅರ್ಥ ಅಲ್ಲ. ಅದು ಅಸುಲಭ, ಅಲಭ, ಅಲಭ್ಯ ಅಂತ ಅರ್ಥ. ಅಲ್ಲಿ ದುರ್ ಅನ್ನೋದು ಅದು ನಕಾರಾರ್ಥದಲ್ಲೇ ಪ್ರಯುಕ್ತವಾದದ್ದು. ದುರ್ಲಭ ಅಂದರೆ ಅಲಭ್ಯ, ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ದುರಂತ ಅಂದರೆ ಅನಂತ, ನಯು ಅನ್ನುವ ಅರ್ಥದಲ್ಲೇ ಆ ದುರ್ರನ್ನು ಬಳಸುವುದು. ಅಂದರೆ ಭಗವಂತ ದುರಂತ ವೀರ್ಯ ಅಂತ ಅವನನ್ನು ಭಾಗವತ 3 ಬಾರಿ ಕರೆಯುತ್ತೆ. ಭಗವಂತ ದುರಂತ ವೀರ್ಯ. ದುರಂತ ವೀರ್ಯ ಅಂದರೂ ಅನಂತ ವೀರ್ಯ ಅಂದರೂ ಅರ್ಥ ಒಂದೇ. ಈ ಕನ್ನಡವನ್ನೇ ಓದಿದವರು ಸಂಸ್ಕೃತ ಓದಿದಾಗ ಕೆಲವು ಸಲ ಸಮಸ್ಯೆ ಆಗ್ತದೆ. ಇನ್ನು ನಾವು ವಿಷ್ಣು ಸಹಸ್ರನಾಮ ನೋಡಿದರೆ ಅನುತ್ತಮ ದುರಾದರ್ಶ ಅಂತ ಉಂಟು. ಈ ಕನ್ನಡ ಓದಿದವ ಏನು ಮಾಡ್ತಾನೆ? ದೇವರಿಗೆ ಅನುತ್ತಮ ಅಂತ ಹೆಸರು, ಅಂದರೆ ಅವ ಉತ್ತಮ ಅಲ್ಲಂತೆ ಅಂತ ಶುರು ಮಾಡ್ತಾನೆ. ಒಬ್ಬರು ಹಾಗೆ ಬಂದಿದ್ದರು ನನ್ನ ಹತ್ರ. ಅವರು ರಾಘವೇಂದ್ರ ಸ್ತೋತ್ರವನ್ನು ಅಡಿಟ್ ಮಾಡ್ತಾ ಇದ್ರು. ಅಂದರೆ ಅಡಿಯಲ್ಲಿ ಹಾಕೋದಕ್ಕೆ ಅಡಿಟ್ ಅಂತ ಹೆಸರು. ಅಡಿಟ್ ಮಾಡ್ತಾ ಬಂದು ಹೇಳಿದರು, ಈಗಿನ ಎಲ್ಲ ಪ್ರಿಂಟು ಕೂಡ ತಪ್ಪು, ದೊಡ್ಡವರೆಲ್ಲ ಪ್ರಿಂಟ್ ಮಾಡಿದ್ದಾರೆ ಅಂತ ವ್ಯಾಸನಗೆರೆ ಪ್ರಬಂಧನಾಚಾರ್ಯ ಹೆಸರು ಹೇಳಿದರು. ಅವರು ಪ್ರಿಂಟ್ ಮಾಡಿದ್ದಾರೆ, ಎಡವಟ್ಟು ಪ್ರಿಂಟು ಅಂತ ಶುರು ಮಾಡಿದರು. ಅಲ್ಲ, ಏನು ಎಡವಟ್ಟಿದೆ ನೋಡಿ. ಅವರು ಏನು ಪ್ರಿಂಟ್ ಮಾಡಿದ್ದಾರೆ ಅಂದರೆ ಯೋನುತ್ತಮ ವಿಧಂ ಸ್ತೋತ್ರಂ ಅಷ್ಟೋತ್ತರಶತಂ ಜಪೇತು ಅಂತ ಪ್ರಿಂಟ್ ಮಾಡಿದ್ದಾರೆ. ರಾಘವೇಂದ್ರ ಸ್ತೋತ್ರ ಅಷ್ಟೆಲ್ಲ ಹೇಳಿ ಕೊನೆಗೆ ಅನುತ್ತಮ ಸ್ತೋತ್ರ ಅಂತ ಹೇಳಿಬಿಡುವುದಾ ಅಂತ ಶುರು ಮಾಡಿದ್ರು. ಅವರು ಅನುತ್ತಮ ಅಂದರೆ ಏನು? ಉತ್ತಮ ಅನುತ್ತಮ, ಉತ್ತಮ ಅಲ್ಲದೆ ಇದ್ದದ್ದು ಅನುತ್ತಮ. ಈ ಅನುತ್ತಮ ಸ್ತೋತ್ರ 108 ಬಾರಿ ಪಾರಾಯಣ ಮಾಡಬೇಕಾ? ಅಷ್ಟು ಗೊತ್ತಾಗಲ್ಲ ಇವರಿಗೆ, ಪ್ರಿಂಟ್ ಮಾಡುವವರಿಗೆ ಅಂತ ಹೇಳಿ ಅವತ್ತು ಹೊಸ ಎಡಿಟಿಂಗ್ ಏನಂದರೆ ಯೋತ್ಯುತ್ತಮ ವಿಧಂ ಸ್ತೋತ್ರ ಅಂತ ಅವರು ವ್ಯತ್ಯಾಸ ಮಾಡಿದ್ದಾರೆ. ಇದು ಅತ್ಯುತ್ತಮ ಸ್ತೋತ್ರ. ನಾನು ಕೇಳಿದೆ ಅವರಿಗೆ, ಹಾಗಾದರೆ ವಿಷ್ಣು ಸಹಸ್ರನಾಮವು ತುಂಬ ಎಡವಟ್ಟು ಪ್ರಿಂಟ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲೂ ಅನುತ್ತಮ ದುರಾದರ್ಶ ಅಂತುಂಟು, ಅದು ಅತ್ಯುತ್ತಮ ದುರಾದರ್ಶ ಅಂತ ಮಾಡಿ ಹಾಕ್ತೀರಾ ಅಂತ ಹೇಳಿ. ಹೌದಾ, ವಿಷ್ಣು ಸಹಸ್ರನಾಮವು ಎಡವಟ್ಟುಂಟಲ್ವ ಅಂತ ಅಂದರೆ ಸಂಸ್ಕೃತದಲ್ಲಿ ಸಮಾಸದಿಂದ ಅರ್ಥ ವ್ಯತ್ಯಾಸ ಆಗ್ತದೆ. ಅನುತ್ತಮ ಅನ್ನೋದಕ್ಕೆ ನಡು ತತ್ಪುರುಷ ಮಾಡಿದರೆ ಏನಾಗ್ತದೆ? ನಾವು ಉತ್ತಮ ಅನುತ್ತಮ, ಉತ್ತಮ ಅಲ್ಲದ್ದು ಅಂತ ಅರ್ಥ ಆಗ್ತದೆ. ಆದರೆ ಅನುತ್ತಮ ಅನ್ನೋದಕ್ಕೆ ತತ್ಪುರುಷಕ್ಕಿಂತ ಮೊದಲು ಬರುವುದು ಬಹುವ್ರೀಹಿ ಸಮಾಸ. ನ ವಿದ್ಯತೆ ಉತ್ತಮ ಯಸ್ಮಾತ್ ಸಹ ಅನುತ್ತಮ. ಯಾವುದಕ್ಕಿಂತ ಉತ್ತಮವಾದದ್ದು ಮತ್ತೊಂದು ಇಲ್ಲವೋ ಅದು ಅನುತ್ತಮ ಅಂತ ಕರೆಸಿಕೊಳ್ತದೆ. ಅನುತ್ತಮವಾದ ಸ್ತೋತ್ರ ಅಂದರೆ ಅತ್ಯುತ್ತಮವಾದ ಸ್ತೋತ್ರ ಅನ್ನೋದೇ ಅರ್ಥ. ಅನುತ್ತಮ ದುರಾದರ್ಶ ಅಂತ ಹೇಳಿದರೆ ಅತ್ಯುತ್ತಮನಾದವ ದೇವರು ಅಂತಲೇ ಅದಕ್ಕೆ ಅರ್ಥ. ಆ ಅರ್ಥದಲ್ಲಿ ಸಂಸ್ಕೃತ ನಿರರ್ಗಳವಾಗಿ ಅಂತಹ ಪ್ರಯೋಗಗಳನ್ನು ಮಾಡ್ತದೆ. ಆ ನಿಟ್ಟಿನಿಂದ ದುರಂತ ಅನ್ನುವ ಶಬ್ದವು ಹಾಗೆ. ದುರಂತ ಅಂದರೆ ಅನಂತನಾದವ. ದುರಂತಾಯ ಅಂತಕಾಯ ಚ ಸಂಕರ್ಷಣಾಯ ಸೂಕ್ಷ್ಮಾಯ. ಸಂಕರ್ಷಣನನ್ನು ಸೂಕ್ಷ್ಮ ಅಂತ ಯಾಕೆ ಕರೆಯುವುದು ಅಂತ ಹೇಳಿದರೆ, ಭಗವಂತನ ಎಲ್ಲ ರೂಪವೂ ಸೂಕ್ಷ್ಮ. ಅನಿರುದ್ಧ ಹೊಟ್ಟೆಯಲ್ಲಿ ಹಾಕಿಕೊಂಡ ಜೀವರು ಕೂಡ ಅತ್ಯಂತ ಸೂಕ್ಷ್ಮ. ಆ ಅತ್ಯಂತ ಸೂಕ್ಷ್ಮರಾದ ಜೀವರ ಒಳಗೆ ಹೋಗಿ ಸಂಹಾರ ಮಾಡ್ತಾನಂತೆ ಈ ದೇವರು. ದೇವರು ಸಾಮಾನ್ಯ ಉಳಿದವರು ಸಂಹಾರ ಮಾಡುವುದು ಹೇಗೆ? ಹೊರಗೆ. ಅದರಲ್ಲಿ ಕೆಲವರಾದರೂ ಕತ್ತಿಯಲ್ಲಿ ಹಿಡ್ಕೊಂಡು ಹೊಡೆದಾದರೂ ಸಂಹಾರ ಮಾಡ್ತಾರೆ, ಕೆಲವರು ಹಾಗಲ್ಲ, ಅಲ್ಲಿ ಕೂತ್ಕೊಂಡು ಬೈಯೋರು.
ಅಲ್ಲಿಂದ ಹೊಡೆದಾಕ್ತಾರೆ, ಮಾತಿನಲ್ಲೇ ಸಾಯಿಸುವ. ಯಾರು ದೂರ ದೂರದಿಂದ ಸಾಯಿಸ್ತಾರೆ ಅವರು ಅಷ್ಟಷ್ಟು ಕೆಟ್ಟವರಂತೆ. ಕೆಲವರು ಅಲ್ಲೇ ಕೂತ್ಕೊಂಡು ನಿಂದೆಲ್ಲ ನಂಗೆ ಗೊತ್ತಲ್ವಾ ಅಷ್ಟೇ ನೀನು ಅಂತ ಬೈದು ಇವನನ್ನು ಮುಗಿಸಿಬಿಡ್ತಾರೆ ಕೆಲವರು. ಆ ದೂರದಿಂದ ಸಾಯಿಸಿದವರು ಅವರು ಭಾರಿ ಕೆಟ್ಟವರಂತೆ. ಹತ್ತಿರಕ್ಕೆ ಬಂದು ಕಪಾಳಕ್ಕೆ ಹೊಡೆದು ಸಾಯಿಸ್ತಾರಲ್ಲ ಅವರು ಸ್ವಲ್ಪ ಪರವಾಗಿಲ್ಲ, ಹತ್ತಿರದಿಂದ ಸಾಯಿಸಿದ್ದಾರೆ. ಇನ್ನು ಕೆಲವರು, ದೇವರು ಹಾಗಲ್ಲ, ದೇವರು ಪೂರ್ತಿ ಒಳಗೆ ಶರೀರದ ಒಳಗೆ ಹೋಗಿ ಸಾಯಿಸುವ ಕ್ಯಾನ್ಸರ್ ಎಲ್ಲ ಉಂಟು, ಅದಾದರೂ ಪರವಾಗಿಲ್ಲ, ಸ್ವಲ್ಪ ಶರೀರದ ಒಳಗೆ ಹೋಗಿ ಸಾಯಿಸ್ತದೆ. ಇನ್ನು ಕೆಲವು ಹಾಗಲ್ಲ, ಆತ್ಮನ ಒಳಗೆ ಹೋಗಿ ಸಾಯಿಸು. ಹೇಗೆ? ಆತ್ಮನಿಗೆ ಒಂದು ದೇಹ ಉಂಟು. ಆತ್ಮನ ದೇಹ ಏನದು? ಅದು ಲಿಂಗ ದೇಹ. ಅದು ಆತ್ಮನ ಒಳಗೆ ಹೇಗೆ ಸೇರಿದೆ ಅಂತ ಹೇಳಿದರೆ, ಆಗ ನಾನು ಅಕ್ಕಿಯ ದೃಷ್ಟಾಂತವನ್ನು ಕೊಟ್ಟೆ. ಇನ್ನೊಂದು ಕೆಂಡದ ದೃಷ್ಟಾಂತವನ್ನು ನಮ್ಮ ವಿಷ್ಣು ತೀರ್ಥರು ಕೊಡ್ತಾರೆ. ಆರಣ್ಯಕಾಚಾರ್ಯರು ಚತುರ್ದಶಿ ಅಂತ ಒಂದು ಗ್ರಂಥ ಬರೀತಾರೆ. ಅದರಲ್ಲಿ ಕೆಂಡದಲ್ಲಿ ಬೆಂಕಿ ಸೇರಿರ್ತದೆ. ಕೆಂಡದಲ್ಲಿ ಬೆಂಕಿ ಸೇರಿದ ಹಾಗೆ ಇವನಿಗೊಂದು ಶರೀರ ಸೇರಿಕೊಂಡಿದೆ, ಅದು ಲಿಂಗದೇಹ ಅಂತ. ಈಗ ಕೆಂಡದಲ್ಲಿ ಸೇರಿದ ಬೆಂಕಿಯನ್ನು ಓಡಿಸಬೇಕಾದ್ರೆ ನಾವು ನೀರು ಹಾಕಿ ಸ್ನಾನ ಮಾಡಿಸ್ತೇವೆ. ಸ್ನಾನ ಮಾಡಿಸಿದರೆ ಕಪ್ಪಾಗುವುದು ಬೆಂಕಿ ಮಾತ್ರ, ಬೇರೆ ಎಲ್ಲ ಸ್ನಾನ ಮಾಡಿದರೆ ಬೆಳ್ಳಗಾಗುವುದು. ಇದು ಹಾಗಲ್ಲ, ಕೆಂಪು ಇದ್ದದ್ದು ಕಪ್ಪಾಗಬೇಕಾದ್ರೆ ಅದಕ್ಕೊಂದು ಸ್ನಾನ ಮಾಡಿಸಬೇಕು. ಈ ಬೆಂಕಿಯನ್ನು ಹೊರಗೆ ಹಾಕಬೇಕಾದರೆ ಅದರ ಒಳಗೆ ಹೋದ ನೀರು ಮಾತ್ರ ಬೆಂಕಿಯನ್ನು ಸಾಯಿಸುತ್ತೆ ಹೊರತು ಹೊರಗೆ ಮಾತ್ರ ಇದ್ದದ್ದು ಒಳಗಿನ ಬೆಂಕಿಯನ್ನು ನಾಶ ಮಾಡುವುದಿಲ್ಲ ಅಲ್ವಾ? ಹಾಗೆ ಈ ಒಳಗಿನ ದೇಹವನ್ನೂ ಸಂಹರಿಸಬೇಕಾದರೆ ಅದರ ಒಳಗೆ ಹೋಗಬೇಕು, ಜೀವಸ್ವರೂಪದ ಒಳಗೆ ಹೋಗಿ ನಾಶ ಮಾಡಿ ಅದನ್ನು ಮುಕ್ತನಾಗಿಸುವ ಕೆಲಸ ಮಾಡ್ತದೆ ಅನ್ನುವ ದೃಷ್ಟಿಯಿಂದ ವಾಸುದೇವನಿಗೆ ಮೋಕ್ಷ ಕೊಡುವುದಕ್ಕೆ ಬೇಕಾದ ಸಂಹಾರದ ಕೆಲಸವನ್ನು ಮಾಡುವ ಸಂಕರ್ಷಣ ಸೂಕ್ಷ್ಮನೆನಿಸಿದ ಜೀವನ ಒಳಗೆ ಪ್ರವೇಶಿಸುವ. ಆದ್ದರಿಂದ ಅವನನ್ನು ಸೂಕ್ಷ್ಮ ಅಂತ ಕರೆಯುವುದು. ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯಾಂತಕಾಯ ಚ ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯ ಅಂತರಾತ್ಮನೇ. ಮತ್ತೆ ಪ್ರದ್ಯುಮ್ನ ಅವ ಅಂತರಾತ್ಮ, ನಮ್ಮ ಆತ್ಮದ ಒಳಗೆ ಪ್ರವೇಶಿಸತಕ್ಕಂಥವ. ಪ್ರವೇಶಿಸಿ ಏನು ಮಾಡ್ತಾನೆ? ಪ್ರದ್ಯುಮ್ನನ ಕೆಲಸ ಸೃಷ್ಟಿ ಮಾಡುವಂಥದ್ದು. ಸೃಷ್ಟಿ ಅಂದರೆ ಏನು? ಸ್ಥೂಲ ದೇಹದ ಪ್ರಾಪ್ತಿ. ಸ್ಥೂಲ ದೇಹದ ಪ್ರಾಪ್ತಿಯಿಂದ ಆಗುವುದೇನು? ಅವನಿಗೆ ಬೋಧ. ವಿಶ್ವಪ್ರಬೋಧಾಯ, ವಿಶ್ವಕ್ಕೆಲ್ಲ ಬೋಧವನ್ನು ಉಂಟು ಮಾಡಿಸತಕ್ಕಂತಹ ಅಂತರಾತ್ಮ ಪ್ರದ್ಯುಮ್ನನಿಗೆ ನಮಸ್ಕಾರ. ನಮೋ ನಮೋ ನಿರುದ್ಧಾಯ ಹೃಷಿಕೇಶೇಂದ್ರಿಯಾತ್ಮನೇ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೇ. ಈ ರೀತಿ 4 ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅನ್ನೋ ವಿಷಯವನ್ನು ರುದ್ರದೇವರು ಈ 10 ಜನ ಮಕ್ಕಳಿಗೆ ನಿರೂಪಣೆ ಮಾಡಿದರು ಅನ್ನುವ ವಿಷಯದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಇವತ್ತು ಮತ್ತು ನಾಳೆಯ ಕೆಲಸ ಉಂಟು, ಅದಕ್ಕಿಂತ ಪೂರ್ವಭಾವಿಯಾಗಿ ಈಗೊಂದು ಭಜನೆ ಆಗಬೇಕು ಅಂತ ಹೇಳಿದ್ದೇನೆ. ಸ್ವಲ್ಪ ಹೊತ್ತು ಭಜನೆ ಮಾಡಿ ಆಮೇಲೆ ಮುಂದುವರಿಸುವ. ಯಾಕಂದರೆ ದೇವರನ್ನು ಆರಾಧನೆ ಮಾಡುವ ಅನೇಕ ಬಗೆಗಳಲ್ಲಿ ಗಾನಕ್ಕೆ ಬಹಳ ಮಹತ್ವ ಇದೆ. ನಾವು ಉಪನ್ಯಾಸದಲ್ಲಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸು ಹೋಗ್ಬೋದು, ಭಜನೆಯ ಹೊತ್ತಿಗಂತೂ ಏಕಾಗ್ರತೆ ಬರ್ತದೆ, ಇನ್ನಷ್ಟು ಏಕಾಗ್ರತೆ. ಆ ಏಕಾಗ್ರತೆಯ ಗಾನ ಅದು ದೇವರನ್ನು ತೃಪ್ತಿಗೊಳಿಸುವಂಥ ಒಂದು ವಿಶಿಷ್ಟವಾದ ಸಾಧನ. ಆ ದೃಷ್ಟಿಯಿಂದ ಸ್ವಲ್ಪ ಭಜನೆಯನ್ನು ನಡೆಸೋಣ. ಮತ್ತು ನಾಳೆ ದಿವಸದ ಕಾರ್ಯಕ್ರಮವನ್ನೆಲ್ಲ ಆಗಲೇ ನಮ್ಮ ಆಚಾರ್ಯರು ನಿರೂಪಣೆ ಮಂಜುನಾಥಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಬೆಳಗ್ಗೆ 6:00 ನಮ್ಮ ಉಪನ್ಯಾಸ ಪ್ರಾರಂಭ ನಾಳೆ. ಆದ್ದರಿಂದ 6:30 ಒಳಗೆ ಅನುಷ್ಠಾನ ಮುಗಿಸಿ ಬರುವುದಾದರೆ ಬಹಳ ಒಳ್ಳೆಯದು, ಸಕಾಲದ ಅನುಷ್ಠಾನ ಆಗ್ತದೆ. ಯಾಕಂದರೆ ಮಧ್ವಾಚಾರ್ಯರು ಅನುಷ್ಠಾನಕ್ಕೆ ಕಾಲ ಹೇಳಿದ್ದು ಯಾವುದು ಅಂದರೆ ನಕ್ಷತ್ರ ಕಾಣುವಾಗ ಮಾಡಿ ಅಂತೇಳಿ. ಅವರು ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರ ಅಂತ ಬೆಳಗ್ಗಿನ ಸಂಧ್ಯಾವಂದನೆಯ ಸ್ನಾನಗಳನ್ನು ನಕ್ಷತ್ರ ಇರುವ ಹಾಗೆ ಮಾಡಿ, ಸಾಯಂಕಾಲದ ಸಂಧ್ಯಾವಂದನೆಯನ್ನು ಸೂರ್ಯ ಕಾಣಿಸ್ತಾ ಇರುವ ಹಾಗೆ ಮಾಡಿ. ನಾವು ಎಷ್ಟು ಬುದ್ಧಿವಂತರು ಅಂದರೆ ಆ ಕಡೆ ಈ ಕಡೆ ಮಾಡಿ. ನಮ್ಮ ಬುದ್ಧಿವಂತಿಗೆ ಮಧ್ವಾಚಾರ್ಯರಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಬೆಳಗಿನ ಸಂಧ್ಯೆಗೆ ಉಚಿತವಾದ ಕಾಲ ಮೊದಲು. ಅದಕ್ಕೆ ಸಾಧ್ಯವಾದವರು ಬೆಳಗ್ಗೆ 6:30 ಒಳಗೆ ಅನುಷ್ಠಾನವನ್ನು ಮುಗಿಸಿ ಬಂದರೆ ಆಮೇಲೆ ಇಲ್ಲಿಯ ಉಪನ್ಯಾಸ ಮುಗಿದ ಮೇಲೆ ಪಿತೃಕರ್ಮಾದಿಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶವಾಗ್ತದೆ. ಬೆಳಗ್ಗೆ 6:30 ಮುಂದಿನ ಪ್ರಕ್ರಿಯೆಯನ್ನು ಆರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.